ಅಕ್ಕ ನೀವ್ ಹೇಳಿ ನಿಮ್ ಹುಡ್ಗ ಹೇಗಿರ್ಬೇಕು? ಫಸ್ಟ್ ಆಫ್ ಆಲ್ ಅವನು ಹುಡುಗ ತುಂಬಾ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ನನ್ ಪರವಾಗಿಲ್ಲ, ಅವ್ನ್ ಲೈಫ್ ಪರವಾಗಿ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು ನನ್ಗೆ. ಹ್ಮ್. ನಾನು ಮತ್ ಯಾವಾಗ ಮದ್ವೆ? ನನ್ನನ್ನು ಬದುಕಕ್ ಬಿಡ್ಬೇಕು. ಯಾವಾಗ ಮದ್ವೆ? ಈ ವರ್ಷ ಅನುಶ್ರೀ ಮದ್ವೆ ಗ್ಯಾರಂಟಿ. ಹೌದಾ? ಹೆಡ್ಲೈನ್ಸ್. ಹೌದು. ನೀವ್ ಯಾಕ್ರಿ ಬೇಜಾರಾಗ್ತಾ ಇದ್ದೀರಾ? ಅವನಜ್ಜಿ ಇದು ವೈರಲ್ ಆಗೋ ಕಂಟೆಂಟ್ ಅಂದ್ರೆ ಹೇಳಿ ಪ್ಲೀಸ್ ಇನ್ನೊಂದ್ಸಲ ಹೇಳಿ. ಅಲ್ಲ ಅಲ್ಲ ನಾಗಭೂಷಣ್, ಈ ತಿಂಗಳ 10ನೇ ತಾರೀಕು ವಿದ್ಯಾಪತಿ ಬರ್ತಾ ಇದಾರೆ. ಈ ವರ್ಷ 2025 ಅನುಪತಿ ಬರ್ಬೋದು. ಓ ಹೌದು, ಇದು ಬ್ರೇಕಿಂಗ್ ನ್ಯೂಸ್. ಅನುಪತಿ. ನಮಸ್ಕಾರ, ಗುಡ್ ಈವ್ನಿಂಗ್. ಹಾಯ್, ಗುಡ್ ಈವ್ನಿಂಗ್, ನಮಸ್ಕಾರ. ಹೆಲೋ ಎಲ್ಲರಿಗೂ ಹೆಲೋ. ತುಂಬ ದಿನಗಳಾಗೋಯ್ತು ನಿಮ್ಮೆಲ್ಲರನ್ನ ಲೈವಲ್ಲಿ ಭೇಟಿ ಮಾಡಿ, ಇನ್ಸ್ಟಾ ಲೈವಲ್ಲಿ. ಖುಷಿ ಆಯಿತು. ಆ್ಯಂಡ್ ಕ್ಷಮಿಸಿ ನನ್ನ ಧ್ವನಿಗೆ ವಾಯ್ಸ್ ಸ್ವಲ್ಪ ಡಮಾರಾಗ್ಬಿಟ್ಟಿದೆ, ಹುಷಾರಿಲ್ಲ, ಜ್ವರ. ಆಲ್ಸೋ ತುಂಬ ಇಷ್ಟಪಟ್ಟು ದ್ರಾಕ್ಷಿ ತಿಂದು ಆ ದ್ರಾಕ್ಷಿಯಿಂದ ಆದಂಥ ಅವಾಂತರ ಇದು. ಆಕಾಶ್ ಕೇಳ್ತಿದ್ದಾರೆ ಎಂಚೊಲ್ಲಾರು. ಐಮ್ ಗುಡ್, ಥ್ಯಾಂಕ್ ಯು. ಧೀರಜ್ ಪವರ್ ಸ್ಟಾರ್, ಹಾಯ್. ಟೀ ಆಯ್ತಾ ಅಂತ ಬಸ್ ಕೇಳ್ತಾ ಇದ್ದಾರೆ. ಬ್ಲ್ಯಾಕ್ ಕಾಫಿ. ಥ್ಯಾಂಕ್ ಯು ಎಲ್ಲರಿಗೂ. ನಾನು ಸ್ವಲ್ಪ ಶೋ ಆಫ್ ಮಾಡ್ತಾ ಇದ್ದೀನಿ. ನಾನು ದುಬೈಯಿಂದ ತೊಗೊಂಬಂದಿರೋ ಮಗ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಶೋ ಆಫ್ ಮಾಡಿಕೊಂಡು ನಾನು ದುಬೈ ಮಗ್ಗಲ್ಲಿ ಕಾಫಿ ಕುಡಿಯೋದು ಆ ಥರ ಎಲ್ಲ ಮಾಡ್ತಾ ಇದ್ದೀನಿ. ಓಕೆ, ಹಾಯ್ ಪುನೀತ ಕನ್ನಡತಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಪುನೀತ ಕನ್ನಡಿಗರೇ, ಥ್ಯಾಂಕ್ ಯು ಸೋ ಮಚ್. ಸೊ ನವೀನ್ ಯಾದವ್ ಕೇಳ್ತಿದ್ರೆ ಏನು ಮಾಡ್ತಿದ್ದೀರಾ ಅಂತ ಹೇಳಿ. ಅಫ್ಕೋರ್ಸ್ ಇನ್ಸ್ಟಾ ಲೈವ್ ಮಾಡ್ತಾ ಇದ್ದೀನಿ. ಈ ಇನ್ಸ್ಟಾ ಲೈವ್ ಮಾಡೋದಕ್ಕೆ ಒಂದು ತುಂಬ ದೊಡ್ಡ ಕಾರಣ ಇದೆ. ತಾವೆಲ್ಲರೂ ನನ್ನ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಹಾಯ್ ಮಂಗ್ಲಿ, ಹಾಯ್ ನಮ್ಮ ಹ್ಯಾಪ್ನಿಂಗ್ ಸಿಂಗರ್ ಮಂಗ್ಲಿ ಹ್ಯಾಸ್ ಸೆಟ್ ಅ ಹಾಯ್. ಹಲೋ ಹೇಗಿದ್ದೀರಾ ಮಂಗ್ಲಿ ಅವರೇ? ಹಾಯ್. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಸಿನಿಮಾಗಳ ಇಂಟರ್ವ್ಯೂಸ್ಗಳನ್ನ ಮಾಡ್ತಿದ್ದೆ ನಾನು. ಬಹಳಷ್ಟು ಇಂಟರ್ವ್ಯೂಸ್ಗಳು, ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂಸ್ ಟ್ರೆಂಡಿಂಗ್ ನಂಬರ್ 1 ಇರ್ತಿತ್ತು ಆ್ಯಂಡ್ ಮಿಲಿಯನ್ ಗಟ್ಟಲೆ ವ್ಯೂಸನ್ನು ಪಡಿತಿತ್ತು. ಈ ಒಂದು 3 ಮಂತ್ಸಿಂದ ನನಗೆ ಯೂಟ್ಯೂಬಲ್ಲಿ ಯಾವ ಒಂದು ಕಾಂಟೆಂಟನ್ನು ಹಾಕೋಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ತುಂಬ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಬಹಳಷ್ಟು ಕಾರ್ಯಕ್ರಮಗಳು ಆ್ಯಂಡ್ ಸ್ವಲ್ಪ ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮನೆ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಇವನ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಇವನೊಂದು ಅನ್ವಾಂಟೆಡ್ ಗೆಸ್ಟು. ಇಲ್ಲ ನಮ್ಮ ಮನೆ ಮಗನೇ ಚಿನ್ನು. ಸೊ ಹಾಗಾಗಿ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳ ಇಂಟರ್ವ್ಯೂ ಮಾಡೋದು ನನಗೆ ಮಿಸ್ ಆಗಿಬಿಟ್ಟಿದೆ. ಬಟ್ ಅಟ್ ಎನಿ ಗಿವನ್ ಕಾಸ್ಟ್ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲೇಬೇಕಾಗಿತ್ತು. ಯಾಕಂದರೆ ಈ ತಂಡ ಮಾಡಿದಂತಹ ಸಿನಿಮಾಗಳ ಬಗ್ಗೆ ನಾವೆಲ್ಲರೂ ನೋಡಿದ್ದೀವಿ, ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಬೇಕಾಗಿಲ್ಲ. ಯಾಕಂದರೆ ಅಮೇಝಿಂಗ್ ಹಿಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಡಾಲಿ ಪಿಕ್ಚರ್ಸ್ ಅವರ ವಿದ್ಯಾಪತಿ ಚಿತ್ರದ ಬಗ್ಗೆ ನನಗೆ ಟ್ರೈಲರ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಆ್ಯಂಡ್ ಅಫ್ಕೋರ್ಸ್ ಅವರ ಇಂಟರ್ವ್ಯೂ ನಾನು ಯೂಟ್ಯೂಬಲ್ಲಿ ಮಾಡಬೇಕಂತ ಭಾಳ ಆಸೆ ಇತ್ತು. ಎಟ್ಟಾಗಿ ನನಗೆ ಟೈಮ್ ಕೂಡ ಬಂದಿಲ್ಲ, ಅವಕಾಶ ಸಿಕ್ಕಿಲ್ಲ. ಸೊ ಅಟ್ಲೀಸ್ಟ್ ಈ ಧ್ವನಿಯಲ್ಲಿ ನಾನು ಒಂದು ಇನ್ಸ್ಟಾಗ್ರಾಮಲ್ಲಾದರೂ ಲೈವ್ ಮಾಡೋಣ ಅನ್ನೋ ಆಸೆ ಜೊತೆ ಸೊ ಇವತ್ತು ಆ ತಂಡದ ಜೊತೆ ಲೈವ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಟಗರು ಪಲ್ಯ ದೊಡ್ಡ ಫ್ಯಾನ್ಸ್ ಅಂದರೆ ನಮ್ಮ ಅಮ್ಮನೇ. ಸೊ ಸುಮ್ಮನೆ ಕುತ್ಕೊಂಡು ಆ ಸಿನಿಮಾ ನೋಡ್ತಾ ಇರ್ತಾರೆ. ನನ್ನ ಪ್ರಕಾರ ಏನಿಲ್ಲ ಅಂದ್ರೂ ಒಂದು 8-9 ದಿನ ಮುಂಚೆ ಮತ್ತೆ ನೋಡಿರ್ತಾರೆ ಆ ಸಿನಿಮಾನ, ಓಕೆನಾ. ಆ್ಯಂಡ್ ಇಕ್ಕಟ್ ಸಿನಿಮಾ ಬಹಳ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ. ಸೊ ಈ ತಂಡ ಬಡವ್ರ ಮಕ್ಕಳು ಬೆಳಿಬೇಕು ಸರ್ ಅಂತ ಹೇಳಿದಂಥ ನಮ್ಮ ಡಾಲಿ ಧನಂಜಯ್ ಅವರ ಒಂದು ತಂಡ ಏನಿದೆ, ಬಹಳ ಯುನೀಕ್ ಆಗಿರುವಂತಹ ಕಥೆಗಳನ್ನು ಆಯ್ಕೆ ಮಾಡಿ ಒಂದು ತಂಡವನ್ನು ಕಟ್ಕೊಂಡು ಸಿನಿಮಾಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಬಹುಶಃ ಈ ಜನ್ರೇಷನ್ಗೆ ಬೇಕಾಗಿರುವಂತಹ ಒಂದು ಸಿನಿಮಾಗಳನ್ನು ಅವ್ರು ಆಯ್ಕೆ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಒಂದು ವಿದ್ಯಾಪತಿ ಚಿತ್ರ. ಸೊ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಈ ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಡಾಕ್ಟರ್ ನಾಗಭೂಷಣ್ ಅವರು ಹಾಗೂ ನಾಯಕ ನಟಿ ಮಲಾಯ್ಕಾ ಅವರು, ಹಾಗೇನೆ ನಿಮ್ಮೆಲ್ಲರ ನೆಚ್ಚಿನ ಬ್ಯಾಚುಲರ್ ಆಗಿದ್ದು ಈಗ ಮದುಮಗ ಆಗಿ ಮದುವೆ ಲೈಫನ್ನ ಎಂಜಾಯ್ ಮಾಡ್ತಾ ಇರುವಂಥ ಧನಂಜಯ್ ಅವರು ಜಾಯಿನ್ ಆಗ್ತಾರೆ. ಸೊ ಫಸ್ಟು ಅವ್ರನ್ನ ಇನ್ವೈಟ್ ಮಾಡಿಬಿಡ್ತೀನಿ, ಓಕೆನಾ.
ಅವರನ್ನ ಕೂಡ ಇನ್ವೈಟ್ ಮಾಡ್ಬೇಕು ಇವಾಗ. ಮಲೈಕಾ ಅವ್ರದ್ದು ಒಂದು 100 ಪೇಜ್ಗಳಿದೆ, ಹಂಗಾಗಿ ನಾನು ಇನ್ನೊಂದು ಫೋನಿಂದ ಚೆಕ್ ಮಾಡ್ತಾ ಇದ್ದೀನಿ ಅವ್ರದ್ದು ಯಾವ್ದು ಒರಿಜಿನಲ್ ಐಡಿ ಅಂತ ಹೇಳ್ಬಿಟ್ಟು. ಹಾಯ್ ಹಾಯ್, ಹಾಯ್ ನಾಗ್, ಹೌ ಆರ್ ಯು? ಸುಮಾರಾಗಿದ್ದೀನಿ. ಯಾಕೆ? ನಾಳೆ ರಿಲೀಸ್ ಅಲ್ವಾ, ಅದು ಸ್ವಲ್ಪ ಟೆನ್ಷನ್. ನಿಮಗೇನ್ ಟೆನ್ಷನ್ ಬನ್ನಿ, ನೀವೇನೋ ಎಂತೆಂತ ಸಿನಿಮಾಗಳು ಮಾಡಿದೀರಾ. ಅದು ಬೇರೆ, ವೈಟ್ ಸೆಪರೇಟ್, ಏಜ್ ಸೆಪರೇಟ್. ಬಟ್ ನಂಗೆ ನಿಮ್ ಅದು ಹೇರ್ ಸ್ಟೈಲೇ ಇಷ್ಟ ಆಯ್ತು. ನೀವ್ ಯಾಕೆ ಕಲರ್ ಮಾಡ್ಕೊಂಡ್ಬಿಟ್ರಿ ಮತ್ತೆ? ನಾನು ಎಲ್ಲಾ ಕಡೆ ಇಂಟರ್ವ್ಯೂ ಹೇಳ್ಕೊಂಡ್ ಬರ್ತಾ ಇದೀನಿ, ದಯವಿಟ್ಟು ಯಾರು ಹೇರ್ ಕಲರ್ ಮಾಡಕ್ ಹೋಗ್ಬೇಡಿ. ಆ ತುದಿಲ್ ಓಕೆ, ರೂಟ್ ಇಂದ ಮಾಡಿ ಏನಾಗಿದೆ, ನನ್ ಫುಲ್ ಏರ್ ಫಾಲ್ ಆಗ್ಬಿಟ್ಟಿದೆ, ನಿಮಗ್ ಗೊತ್ತಾಗ್ತಿಲ್ಲ. ನಾನು ಹೋಗಿದೆ ಒಂದು 50% ಡೆನ್ಸಿಟಿ ಹೋಗಿದೆ. ನೋಡಿ, ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಇದೆ ಅಂತ ಇವಾಗ ಗೊತ್ತಾಯ್ತಾ ನಿಮ್ಗೆ? ಅಂದ್ರೆ ಸ್ಟೈಲ್ ಮಾಡಿದ್ರೆ ಕಷ್ಟ, ಸ್ಟೈಲೇ ಮಾಡಕ್ ಹೋಗ್ಬಾರ್ದು, ಸುಮ್ಮನೆ ಇದ್ರೆ ನಡೆಯುತ್ತೆ. ಕರೆಕ್ಟ್, ನೀವ್ ಹೇಳಿದ ಮೇಲೆ ಡಾಕ್ಟ್ರೆ ಕರೆಕ್ಟ್. ಬಟ್ ನಮ್ಮ ಮಲೈಕಾ ನಾಯಕ ನಟಿ ಅವ್ರದ್ದು 120 ಪ್ರೊಫೈಲ್ ಇದೆ, ನನಗೆ ಯಾವ್ದಂತಾನೂ ಗೊತ್ತಾಗ್ತಾ ಇಲ್ಲ ಅವ್ರದ್ದು. ಹೌದಾ? ಅವ್ರು ರಿಕ್ವೆಸ್ಟ್ ಕಳ್ಸಿದಾರಾ? ಏನ್ ನೋಡಿಪ್ಪ, ಟಾಪ್ ಹೀರೋಯಿನ್ ಅಲ್ವಾ, 6 ಪಿಕ್ಚರ್ ಅಲ್ಲಿ 3 ಹಿಟ್ಟು, ಇನ್ 3 ಸೂಪರ್ ಡೂಪರ್ ಹಿಟ್ ಬೇರೆ ಅವ್ರದ್ದು. ವಿಚ್ ಇಸ್ ಮಲೈಕಾಸ್ ಅಕೌಂಟ್. ಮಲೈಕಾ ಅವ್ರದಕ್ಕೆ ನನ್ಗೆ 100 ಥಿಂಗ್ಸ್ ಆರ್ ಕಮಿಂಗ್. ಇರಿ, ಬಿಡಲ್ಲ ಅವ್ರನ್ನ. ಮಲೈಕಾ ಟಿ ವಸುಪಾಲ್ ಕಳ್ಸಿದೀನಿ, ಹೋಪ್ಫುಲಿ ಅವ್ರದೇ ಅಂತ ಅನ್ಕೊಂತೀನಿ. ಅಯ್ಯೋ ಇಲ್ಲಪ್ಪ, ಇಲ್ಲ ಯಾವ್ದ್ರಿ? ಅದು ನನಗೊಂದು ಮಾಡಿದ್ರೆ ಗೊತ್ತಾಗತ್ತೆ. ನಾನ್ ನೋಡ್ಬೋದಾ ಇಲ್ಲಿ? ಹಂಗೆಲ್ಲ ನೋಡಕ್ ಆಗಲ್ಲ. ನೀವ್ ಅಲ್ಲಿವರೆಗೂ ಪಾಪಕ್ಕ ಬರ್ತಾ ಇರೋರ್ಗೆಲ್ಲ ಹಾಯ್ ಹೇಳಿ. ಅವ್ರದ್ದು ಸಿಗ್ತಾನೆ ಇಲ್ಲ, ಅವ್ರಿಗೆ ನನ್ಗೆ ಕಳ್ಸಕ್ ಹೇಳಿ ಪ್ಲೀಸ್. ಓಕೆ, ಐ ಹೋಪ್ ಇಟ್ ಇಸ್, ಐ ಡೋಂಟ್ ನೋ ಯಾ. ಮಲೈಕಾ ಟಿ ವಸುಪಾಲ್ HK ಅವ್ರಲ್ಲ ಅಲ್ಲ? ನಾಗಭೂಷಣ್, ನೀವ್ಯಾಕೆ ಸ್ಟಕ್ ಆಗ್ಬಿಟ್ಟಿದ್ದೀರಾ? ಈಗ ಸುತ್ತಾ ಇದೆ ನಿಮ್ ಮೇಲೆ ಚಕ್ರ. ಇಲ್ವಾ, ನನಗೆ ಬರ್ತಾ ಇದೆಯಲ್ಲ, ಎಲ್ಲ ಕಾಣ್ತಾ ಇದೆಯಲ್ಲ. ಓಕೆ, ಬಟ್ ನಮ್ಗೆ ಯಾಕೆ ಮಲೈಕಾ ಅವ್ರು ಸಿಗ್ತಾ ಇಲ್ಲ? ಹೆಂಗೆ ಹೆಣ್ಮಕ್ಳು ಸಡನ್ ಆಗಿ ಸಿಗಲ್ಲ, ಸ್ವಲ್ಪ ಕಷ್ಟ ಪಡ್ಬೇಕು. ನಿಮ್ ವಿಷಯದಲ್ಲಿ ಹೆಣ್ಮಕ್ಳು ಸಿಗಲ್ಲ. ನಿಮ್ ವಿಷಯದಲ್ಲಿ ಹಿಂಗೆ ಆಯ್ತು ಅಂತೀರಾ? ಎಲ್ಲಾರ ಜೀವನದಲ್ಲೂ ಅಷ್ಟೇ, ಹೆಣ್ಮಕ್ಳು ಅಷ್ಟು ಈಸಿಯಾಗಿ ಸಿಗಲ್ಲ. ಸರಿ, ಕಷ್ಟ ಪಡ್ಬೇಕು, ಒಂದ್ ಎಫರ್ಟ್ ಹಾಕ್ಬೇಕು. ಅದು ಇಲ್ಲ ನಂಗೆ, ಆಮೇಲೆ ಅದ್ ಬೆಲೆನೂ ಇರಲ್ಲ ಹಂಗ ಈಸಿಯಾಗಿ ಸಿಕ್ಬಿಟ್ರೆ. ಕರೆಕ್ಟ್. ಯಾರು ನವೋದಯ ಹಾಯ್ ಅಂತಿದಾರೆ. ಹಾಯ್, ನಾನು ನವೋದಯ. ಓಕೆ, ಬಟ್ ಅವ್ರದ್ದು ನಿಜವಾಗ್ಲೂ ಐ ಡೋಂಟ್ ನೋ, ನನ್ಗೆ ಸಿಗ್ತಾ ಇಲ್ಲ ನಾಗಭೂಷಣ್. ನಾನ್ ಜಾಯ್ನ್ ಮಾಡಕ್ ಆಗಲ್ವ ಅವ್ರನ್ನ? ಅದೇ, ನೀವು ಅವ್ರಿಗೆ ಅವರೇ ನನ್ಗೆ ರಿಕ್ವೆಸ್ಟ್ ಕಳ್ಸೋದಕ್ಕೆ ಹೇಳ್ತೀರಾ? ಹೇಳಿದೀನಿ, ಮೆಸೇಜ್ ಮಾಡಿದೀನಿ. ಐ ಥಿಂಕ್ ನಾನು ಕಳ್ಸಿದೀನಿ ಅಂತ ಅನ್ಕೊಂತೀನಿ. ಹೆಣ್ಮಕ್ಳದ್ ಇಷ್ಟೊಂದು ಫ್ಯಾನ್ ಫಾಲೋ. ಹೆಲೋ ಅಮ್ಮ, ಯಾವ್ದಮ್ಮ ನಿಮ್ದು ಅಕೌಂಟ್ ಆಕ್ಚುಲಿ? ನಾಗಭೂಷಣ್ ಅವರೇ, ನೀವ್ ಯಾಕೆ ಮತ್ತೆ ನಿಮ್ ಮೂಗ್ ಮೇಲೆ ಹಿಂಗೊಂದ್ ಚಕ್ರ ಸುತ್ತಿದೆ? ಯಾವಾಗ ಸುತ್ತ ಇತ್ತಂದ್ರೆ ನಾನು ಅವ್ರಿಗೆ ಕಾಲ್ ಮಾಡ್ತಾ ಇದ್ದೆ ಅದಕ್ಕೆ. ಓ, ಅದಕ್ಕಾ? ಸರಿ. ಹಾಯ್ ಮಲೈಕಾ, ಹೇಗಿದ್ದೀರಾ ಅಕ್ಕ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೆಂಗಿದ್ದೀರಾ? ಚೆನ್ನಾಗಿರ್ತಾರೆ. ಏನ್ ಮಿಂಚ್ತವ್ರೆ ಟಾಪ್ ಹೀರೋಯಿನ್. ಅದಕ್ಕೆ ನಾನೇ ರಿಕ್ವೆಸ್ಟ್ ಕಳ್ಸ್ಬಿಟ್ಟೆ ನಿಮ್ಗೆ. ನೀವು ಹುಡುಕ್ ನಾನ್ ನೋಡ್ತಾ ಇದ್ದೆ ಲೈವ್ ಅವಾಗಿಂದ, ಸೊ ಐ ಜಸ್ಟ್ ನಾನೇ ರಿಕ್ವೆಸ್ಟ್ ಕಳ್ಸ್ಬಿಟ್ಟೆ ನಿಮ್ ಅಕೌಂಟ್ಗೆ. ಫ್ಯಾನ್ಸ್ ಇದಾರೆ ಮಲೈಕಾ, ಎಷ್ಟ್ ಫ್ಯಾನ್ ಪೇಜಸ್ ಇದೆ ನಿಮ್ದು, ನಿಮ್ಗೆ ಯಾವ್ದಂತನೂ ಗೊತ್ತಾಗ್ತಾ ಇಲ್ಲ. ನಾನೇ ರಿಕ್ವೆಸ್ಟ್ ಕಳ್ಸ್ಬಿಟ್ಟೆ ನಿಮ್ಗೆ. ನೀವು ಒದಾಡ್ತಿದ್ ನೋಡಕ್ಕಾಗ್ಲಿಲ್ಲ, ಆಮೇಲೆ ಸರ್ ಫೋನ್ ಬಂತು, ಅಷ್ಟ್ರಲ್ಲಿ ನಾನು ಎಕ್ಸೆಪ್ಟ್ ಮಾಡಿದೆ. ಕನ್ನಡ ನಾಯಕ ನಟಿಯಲ್ಲಿ ಯಾರಾದ್ರೂ ಜಾಣಿ ನಾಯಕ ನಟಿ ಅಂತ ಇದ್ರೆ ಅದು ನಮ್ಮ ಮಲೈಕಾ ಟಿ. ಇದೇ ಹೊಸದಾಗಿ ಪ್ರಮೋಷನ್ ಮಾಡ್ತಾ ಇದೀವಿ ನಾವು ಈ ಸತಿ. ನೀವ್ ಲೈವ್ ಬರ್ತಾ ಇದೀರಾ, ಯಾವಾಗ್ಲೂ ನಿಮ್ನ ಲೈವ್ ಅಲ್ಲಿ ನೋಡ್ತಾ ಇದೀವಿ, ಇವಾಗ ಲೈವ್ ಅಲ್ಲಿ ನೋಡ್ತಾ ಇದೀವಿ. ಆಕ್ಚುಲಿ ನಾನ್ ಮಿಸ್ ಮಾಡ್ತಾ ಇದೀನಿ ಇಂಟರ್ವ್ಯೂ ಮಾಡ್ತಾ ಇರೋದನ್ನ. ಬಟ್ ಕ್ವಿಕ್ಲಿ ಬಿಫೋರ್ ನಾವು ಧನುನ ಕೈಯಕ್ಕಿಂತ ಮುಂಚೆ ನಾಗಭೂಷಣ್, ನಾನು ಆಕ್ಚುಲಿ ಹೇಳ್ತಾ ಇದ್ದೆ, ಓಕೆ, ನಾನು ನಮ್ಮ ಮನೇಲಿ ನಮ್ಮ ಅಮ್ಮ ಟಗರು ಪಲ್ಯ ಪಿಕ್ಚರ್ದು ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನು. ನಿಮ್ಮ ಅಮ್ಮ ಅವ್ರಿಗೊಂದು 3 ಕ್ವೆಶ್ಚನ್ ಕೇಳ್ತಾರೆ ನಿಮ್ಮ ಹತ್ರ. ಹೌದಾ? ಸುಮ್ಮನೆ ನೋಡ್ತಾ
ಇರ್ತಾರೆ ಆ ಪಿಕ್ಚರ್ ಅವರು ಸುಮ್ನೆ ನೋಡ್ತಾ ಇರ್ತಾರೆ. ಇದು ಅಂತದ್ದೇ ಸಿನಿಮಾ ವಿದ್ಯಾಪತಿ. ಹೌದಾ? ಹಂಗಂತಿಲ್ಲ, ಅವ್ರು ಸುಮ್ನೆ ನೋಡ್ಬಾರ್ದು, ಅವ್ರ ಥಿಯೇಟರ್ ಬಂದು ನೋಡ್ಬೇಕು ಈ ಸಿನಿಮಾನ. ಥಿಯೇಟರ್ ಬಂದ್ ನೋಡ್ತಾರೆ, ಆಮೇಲೂ ನೋಡ್ತಿರ್ತಾರೆ. ಹೌದು, ಆತರ ಸಿನಿಮಾ ಇದು. ಬಹಳ ಇಷ್ಟ. ಮೋಸ್ಟ್ಲಿ ನೀವ್ ಇಷ್ಟನೋ ಅಥವಾ ನಿಮ್ ಆಕ್ಟಿಂಗ್ ಇಷ್ಟನೋ ಸಿನಿಮಾಗಳ ಆಯ್ಕೆ ಇಷ್ಟನೋ ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ಸಿಕ್ಕಾಪಟ್ಟೆ ನೋಡ್ತಾರೆ ಟಗರುಪಯ್ಯ. ಫೇವ್ರೆಟ್ ಸರ್. ಥ್ಯಾಂಕ್ ಯು. ಆಕ್ಚುಲಿ ನಾನು ಮಿಸ್ ಮಾಡ್ಕೊಂಡೆ. ನಾವು ಮಾತಾಡಿ ಇಂಟರ್ವ್ಯೂ ಎಲ್ಲ ಇಟ್ಟಾಗಿದ್ದು ನೆನ್ಪಿದ್ಯಾ? ನಾವ್ ಯಾವ ಇಂಟರ್ವ್ಯೂ ಮಾಡಿದ್, ಹೌದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನಲ್ ನಾವ್ ಯಾವ್ಯಾವ ಮಾಡಿದ್ವಿ. ಅವ್ರ ಚಾನೆಲ್ ಏನ್ ಮಾಡಿದ್ರು ಹಿಟ್ ಆಗುತ್ತೆ. ನಾನಿದ್ದಾಗ ಚೆನ್ನಾಗಿ ಇಟ್ಟಾಗಿದೆ. ಪ್ಲೀಸ್ ಅನುಶ್ರೀ, ನನ್ ಕ್ರೆಡಿಟ್ ಕೊಡ್ಬೇಕು. ನಾನ್ ಕ್ರೆಡಿಟ್ ಕೊಡ್ಬೇಕು, ನೀವು ದಯವಿಟ್ಟು ಹೇಳಿ. ನಿಮ್ ತಲೆ ಗೋಲ್ಡನ್ ಕಲರ್ ಡೈ ಇಲ್ಲ ಅಂದ್ಬಿಟ್ಟು ನನ್ ಗೋಲ್ಡ್ ಇರೋಂತ ಕಪ್ಪಲ್ಲಿ ಕಾಫಿ ಕೊಡ್ತೇವೆ. ಓಕೆ, ಸೊ ಈ ವಿದ್ಯಾಪತಿ ಚಿತ್ರದ ಟ್ರೈಲರ್ ಇದೆಯಲ್ಲ, ನನಗೆ ಬಹಳ ಮಜವಾಗಿತ್ತು. ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಖಂಡಿತವಾಗ್ಲೂ ಅದ್ರಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತ ಮೆಸೇಜ್ ಇದೆ. ಅದನ್ನೆಲ್ಲ ನಾವು ಆಮೇಲೆ ಮಾತಾಡೋಣ, ಓಕೆನಾ? ಬಟ್ ನಾಗಭೂಷಣ್, ಈ ಕಥೆಯ ಆಯ್ಕೆ ಮಾಡಿದ್ ಯಾರು, ಹೇಗಾಯ್ತು, ಅದನ್ನ ಹೇಳಿ ಪ್ಲೀಸ್. ಈ ಕತೆ ಅಂದ್ರೆ ನಮ್ಮ ಇಕ್ಕಟ್ ಸಿನಿಮಾ ನೋಡಿದ್ದೀರಾ? ಇಕ್ಕಟ್ ಸಿನಿಮಾ ಮಾಡಿ ಡೈರೆಕ್ಟರ್ಸ್ನೇ ಈ ಸಿನಿಮಾ ಮಾಡಿದ್ದು. ಸೊ ನಾವು ಇಕ್ಕಟ್ ಸಿನಿಮಾ ಲಾಕ್ ಡೌನ್ ಅಲ್ಲಿ ಅದಷ್ಟು ಕಷ್ಟಪಟ್ಕೊಂಡ್ ಮಾಡಿದ್ವಿ. ಲಾಕ್ ಡೌನ್ ಅಲ್ಲಿ ರಿಲೀಸ್ ಆಗಿತ್ತು. ಸೊ ನೆಕ್ಸ್ಟ್ ಏನ್ ಮಾಡೋದು ಅಂತ ನಾವ್ ಮಾತಾಡ್ತಿರ್ಬೇಕಾದ್ರೆ ಡೈರೆಕ್ಟರ್ಸ್ ಈ ತರದ್ ಒಂದ್ ಲೈನ್ ಹೇಳಿದ್ರು. ಹಿಂಗೆ, ನೀವು ವಿದ್ಯಾಪತಿ ಅಂತ ಟೈಟ್ಲು, ವಿದ್ಯಾ ಅಂತ ಸೂಪರ್ ಸ್ಟಾರ್, ಅವಳಿಗೆ ಅವಮಾನ ಆಗ್ಬಿಡುತ್ತೆ. ಸೊ ಯಾವಾಗ ವಿದ್ಯೆ ನಿಮ್ನ ಮನೆಯಿಂದ ಹೊರಗಡೆ ಹಾಕ್ಬಿಡ್ತವೆ, ಹೋಗೋನ್ ಹೊಡ್ಬಿಟ್ ಬಾ, ಇಲ್ಲಾಂದ್ರೆ ಮನೆಗ್ ಸೇರ್ಸಲ್ಲ ಅಂತ. ಇದನ್ನ ಡೆವಲಪ್ ಮಾಡೋಣ, ಹೆಂಗಿರುತ್ತೆ ಅಂದ್ರು. ಇಷ್ಟೇ ಸಾಕಿತ್ತು ನನ್ಗೆ. ಸೂಪರ್ ಆಗಿದೆ ಇದು, ಮಾಡೋಣ ಬನ್ನಿ ಇದನ್ನ ಅಂತ. ಸೊ ಹಿಂಗೆ ಡಾಕ್ಟ್ರೆ, ನೀವು ಹೋಗಿ ಹೊಡಿಯೋದು ಅವೆಲ್ಲ ಮಾಡ್ತೀರಾ ನೀವು, ಅಥವಾ ನೀವ್ ಹೆಂಗೆ ವಿದ್ಯಾಪತಿನ ಅಥವಾ ನಾಟ್ ವಿದ್ಯಾಪತಿ? ಇದೆ, ಅವೆಲ್ಲ ಇದೆ. ಪಂಚ್ ಅವೆಲ್ಲ ಇದೆ. ಈಗ ನಾಗ ಮತ್ತೆ ಗರುಡರಾಮ್ ಹೆಂಗಿದ್ದಾರೆ, ನಾನು ಹೇಗಿದ್ದೀನಿ? ನಾನು ಹೊಡಿಬೇಕು ಅಂದ್ರೆ ನಾನು ಏನಾದ್ರು ಕಲ್ತಿರ್ಬೇಕಲ್ವಾ? ಬರೀ ಶಕ್ತಿ ಅಲ್ಲ, ಯುಕ್ತಿನೂ ಪ್ರಯೋಗ ಮಾಡಿರ್ಬೇಕು. ಅದು ಹೇಗೆಲ್ಲ ಹೊಡಿತೀನಿ, ಅದನ್ನ ನೋಡೋದಕ್ಕೆ ಥಿಯೇಟರ್ ಬರ್ಬೇಕು. ಆ ಯುಕ್ತಿ ಏನು, ಯಾವ ಯುಕ್ತಿ ಬಳಸ್ಕೊಂಡು ಇಲ್ಲಿ ನೀವು ಗೆಲ್ತೀರಾ ಅನ್ನೋದನ್ನ ನಾವು ನೋಡ್ಬೇಕು. ಎಸ್, ಆ ಯುಕ್ತಿಯನ್ನ ಈ ಉಕ್ತಿಯಲ್ಲಿ ಹೇಳ್ಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ, ಸರಿನಾ? ಅದು ಅಲ್ಲೇ ಬಂದು ನೋಡ್ಬೇಕು. ಆದ್ರೆ ಅದನ್ನ ಅಷ್ಟು ಭಕ್ತಿಯಿಂದ ಕೇಳ್ತಾ ಇರೋಂತ ನಾಯಿ ಜೊತೆ ಕೇಳಲ್ಲ ಅಲ್ಲ. ನೀವು ಅಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ನಿಮ್ ಯಜಮಾನಿಗೆ ಈ ತರ ಚಾಲೆಂಜ್ ಆಗ್ತಿರಲ್ಲ ಸಿನಿಮಾದಲ್ಲಿ. ಆ ಟಾಪ್ ಹೀರೋಯಿನ್ ಆಗಿ ಸಿನಿಮಾದಲ್ಲೂ ಹೀರೋ ನಿಮ್ಗಾಗಿ ಫೈಟ್ ಮಾಡ್ಬೇಕು, ಪಾಪ ಗಂಡ ಆದವನು ಫೈಟ್ ಮಾಡ್ಬೇಕು, ಪತಿ ಆದವನು. ಏನ್ ಕತೆ ನಿಮ್ಗೆ? ಅಲ್ಲ ಮ್ಯಾಮ್, ನಾನ್ ಕಷ್ಟಪಟ್ಟು ದುಡಿತೀನಿ, ಅದನ್ನ ಶೋಕಿ ಮಾಡೋದು ಅವ್ರು. ಈ ಒಂಥರ ತಿರ್ಪೆ ಶೋಕಿ ತರ ಮಾಡ್ಕೊಂಡಿರ್ತಾರೆ ಗೊತ್ತಾ, ನನ್ ದುಡ್ಡಲ್ಲಿ. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅಂತ, ಹೆಂಡತಿ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅಂತ. ಗಂಡ ದುಡ್ರೆ ಹೆಂಡತಿ ಖರ್ಚು ಮಾಡೋದ್ ತಪ್ಪಿಲ್ಲ, ಹೆಂಡತಿ ದುಡಿದ್ರೆ ಗಂಡ ಖರ್ಚು ಮಾಡೋದ್ ತಪ್ಪ? ಯಾವ ನ್ಯಾಯ ರೀ ಇದು? ಈ ವಿಚಾರದಲ್ಲಿ ನಾನ್ ನಿಮ್ ಕಡೆ ಇದೀನಿ. ನಾವೆಲ್ಲ ಸುಮ್ನೆ ಹಂಗೆಲ್ಲ ತಪ್ಪಾಗ್ಬಿಡುತ್ತೆ. ಜನಕ್ಕೆ ರಾಂಗ್ ಮೆಸೇಜ್ ಕೊಡ್ಬಾರ್ದು. ಆಯ್ತು, ನನ್ ದುಡ್ಡನ್ನ ಶೋಕಿ ಮಾಡಿ ಪರವಾಗಿಲ್ಲ, ಆದ್ರೆ ಹೋಗ್ ಹೊಡೀರಿ ಅಂದ್ರೆ ನಾನೇ ಕೊಡೀರಿ ಅವ್ರನ್ನ ಅಂತ ಹೇಳ್ತಿರಲ್ಲ, ಅದಕ್ಕೇನ್ ಹೇಳ್ಬೇಕು ಇವಾಗ? ಅಂದ್ರೆ ಹಂಗೆಲ್ಲ ಸುಮ್ನೆ ಸಮಸ್ಯೆಗಳು ರೋಡ್ ಹೋಗ್ತಿರೋದನ್ನ ಮೈ ಮೇಲೆ ಹಾಕೋಬಾರ್ದು ಅಂತ. ಹೌದೌದೌದು. ಬಟ್ ಮಲಾಯ್ಕಾ, ನೀವ್ ಹೇಳಿ, ರಿಯಲ್ ಲೈಫ್ ಅಲ್ಲಿ ನಿಮ್ಮನ್ನ ಮದ್ವೆ ಆಗುವಂತ ಹುಡುಗ ಯಾವ ತರ ಇರ್ಬೇಕು? ನಿಮ್ಮ ಪತಿ ಆಗೋನು ಯಾವ ತರ ಇರ್ಬೇಕು? ಅವನನ್ನ ತುಂಬಾ ಕೇರ್ ಮಾಡ್ಬೇಕು ಮೇಡಮ್. ಅಂದ್ರೆ ಚಿಕ್ಕ ಹುಡ್ಗಿರ್ಗೆ ಚಿಕ್ಕ ವಿಷಯದಲ್ಲಿ ಅಂದ್ರೆ ತಿಳ್ಕೊಬೇಕು ಅವರು. ಅದನ್ನ ಅಷ್ಟ್ ತಿಳ್ಕೊಂಡ್ರೆ ಸಾಕು. ಏನು ಸೂಪರ್ ರಿಚ್ ಇರ್ಬೇಕಂತೆಲ್ಲ ಆಸೆ ಇಲ್ಲ. ಅಟ್ಲೀಸ್ಟ್ ನನ್ಗೆ ಇಲ್ಲಿದ್ದೀನಿ, ಸ್ವಲ್ಪ ಪಿಕ್ ಮಾಡ್ತೀಯಾ, ಬರ್ತೀಯಾ ನನ್ನ ಕರ್ಕೊಂಡ್ ಹೋಗಕ್ಕೆ ಅಂದ್ರೆ ಬರ್ತೀನಿ. ಅಷ್ಟ್ ದೂರ ಯಾರು ಬರ್ತಾರೆ, ನಾನ್ ಇಲ್ಲಿದ್ದೀನಿ, ನೀನ್ ಅಲ್ಲೆಲ್ಲೋ ಇದೆಯಾ, ನಾನ್ ಹೆಂಗ್ ಬರ್ಲಿ ಅಂತ ಹೇಳ್ಬಾರ್ದು, ಬಂದ್ಬಿಡ್ಬೇಕು ಅಷ್ಟೇ. ಸೊ ಬಂದ್ಬಿಡ್ಬೇಕು. ಅವನ ಅಜ್ಜಿ ಅವ್ನಿಗೆ ಏನಾರು ಕೆಲ್ಸ ಇರ್ಲಿ, ಅವ್ನ್ ಬಂದ್ಬಿಡ್ಬೇಕು. ಆಯ್ತು ಅಷ್ಟೇ, ಜಾಸ್ತಿ ಏನಿಲ್ಲ, ಜಾಸ್ತಿ ಏನಿಲ್ಲ. ನಾನಲ್ಲೇ ಏರ್ಪೋರ್ಟ್ ರೋಡ್ ಇರ್ತೀನಿ, ಆಯ್ತಾ? ನೀನ್ ಅಲ್ಲೆಲ್ಲೋ ಕನಕಪುರ ರೋಡ್ ಇರ್ತೀಯ, ನೀ ಕರ್ಕೊಂಡು ಬಂದ್ಬಿಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ಮುಂಚೆನೆ ಗೊತ್ತಿರುತ್ತೆ ಅವ್ರಿಗೆ ನಾನು ಅಲ್ಲಿ ಇರ್ತೀನಿ ಅಂತ, ಆಯ್ತಾ? ವೇಟ್ ಮಾಡ್ತಾ ಇರ್ಬೇಕು. ಬೇಡ ಮ್ಯಾಮ್, ನಾನೇ ವೇಟ್ ಮಾಡ್ತೀನಿ ಅಕ್ಕ, ನಾನ್ ವೇಟ್ ಮಾಡ್ತೀನಿ, ಅವ್ರು ಬರೋ ತನಕ ಕಾಯ್ತೀನಿ. ಬಟ್ ನಾನ್ ಹೇಳಿದ ತಕ್ಷಣ ಒಂಚೂರು ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ಬೇಕು. ಅಲ್ಲಿಗೆ ಯಾರು ಬರ್ತಾರೆ, ನೀನ್ ಹೋಗು ಅಂತೆಲ್ಲ ಮಾತಾಡಬಾರ್ದು, ತಪ್ಪಾಗ್ಬಿಡುತ್ತೆ. ಅದು ಇದು ಅಂತ ಪಾಪ ಚೆನ್ನಾಗ್ ಕೂಸಿ ಹೊಡೆದು ಆಮೇಲೆ ಬರ್ಲಿಲ್ಲ ಅಂದ್ರೂ ನಡೆಯುತ್ತೆ. ಆಮೇಲೆ ಬರ್ಬೇಕು.
ಅಂದ್ರೆ ಲೇಟ್ ಆಗಿ ಬಂದ್ರು ಪರವಾಗಿಲ್ಲ, ನಾನ್ ಕಾಯ್ತೀನಿ, ಬಟ್ ಬರ್ಬೇಕು. ಅಲ್ಲ ಒಟ್ನಲ್ಲಿ ಅವನು ಪಾಪ ಹುಡುಗ ಮದ್ವೆ ಆಗೋನು ಕ್ಯಾಬ್ ಡ್ರೈವರ್ ಆಗಿರ್ಬೇಕು, ಆಮೇಲೆ ಟೊಮ್ಯಾಟೊ ಡೆಲಿವರಿ ಬಾಯ್ ಆಗಿರ್ಬೇಕು. ಅಲ್ಲ ಅನುಶ್ರೀ ಏನ್ ಗೊತ್ತಾ, ಅಲ್ಲ ನನಗೂ ಅದೆಲ್ಲ ಬಿಡಿ, ಕೇಳಿ ಇವಾಗ ನೀವ್ ಮಲ್ಲೇಕ ಹೇಳಿ, ಯು ಆರ್ ಕೇಳ್ರಿ ಇನ್ ದ ಲಿಸ್ಟ್. ಒಂದ್ ನಿಮಿಷ ತಡೀರಿ, ಮಲ್ಲೇಕ ಅನುಶ್ರೀ ಅಕ್ಕ. ಕೇಳ್ರಿ ಇಲ್ಲಿ ಒಂದ್ ನಿಮಿಷ ನಿಮ್ಮದ್ ಮುಗಿಸ್ಬಿಡ್ತೀನಿ, ಆಮೇಲೆ ಅಲ್ಲಿಗೆ ಹೋಗೋಣ. ನಿಮ್ದು ಹೆಂಗೆ ಹೇಳಿ, ನನಗೂ ಒಬ್ಬ ಗೆಳೆಯ ಬೇಕು, ಅವನು ಟೈಮ್ ಮುಂಚೆ ಬಂದು ಕಾಯಬೇಕು ಅಂತ ಹಿಂಗೆಲ್ಲ ಆಡ್ದೆ. ನಾ ಇಷ್ಟಪಡೋರು ಇಷ್ಟಪಡಲ್ಲ, ಇವಾಗ ನೀವ್ ಹಿಂಗ್ ಮಾಡ್ದೆ. ಅಕ್ಕ ಹೇಳ್ಬೇಕು, ಅಕ್ಕ ನಿಮ್ಗೆ ಯಾವ ತರ ಹುಡ್ಗ ಬೇಕು? ಹೇಳಿ ನಿಮ್ಮನ್ನ ಪ್ಲೀಸ್. ಇಷ್ಟಪಡೋರು ಇಷ್ಟಪಡಲ್ಲ ಅಂದ್ರೆ ಯಾರೋ ಇಷ್ಟಪಡೋರು ಆಲ್ರೆಡಿ ಇದಾರೆ, ಅವ್ರು ನಿಮ್ಗೆ ಇಷ್ಟ ಅಲ್ಲ ಅಲ್ಲ, ನಾರ್ಮಲಿ ಇಷ್ಟಪಡೋರು. ಎನಿ ಟೈಮ್ ಫೋನ್ ಇರ್ತಾರೆ, ಯಾರಿದಾರೋ ಏನೋ ಯಾರು ಗೊತ್ತು. ಅಕ್ಕ ನೀವ್ ಹೇಳಿ, ನಿಮ್ಗ್ ಹುಡ್ಗ ಹೇಗಿರ್ಬೇಕು? ಫಸ್ಟ್ ಆಫ್ ಆಲ್ ಅವನು ಹುಡುಗ ತುಂಬಾ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ನನ್ ಪರವಾಗಿಲ್ಲ, ಅವ್ನ್ ಲೈಫ್ ಪರವಾಗಿ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು ನನ್ಗೆ. ಮತ್ತೆ ಯಾವಾಗ ಮದ್ವೆ? ನನ್ನನ್ನು ಬದುಕಕ್ ಬಿಡ್ಬೇಕು. ಯಾವಾಗ ಮದ್ವೆ? ಈ ವರ್ಷ ಅನುಶ್ರೀ ಮದ್ವೆ ಗ್ಯಾರಂಟಿ. ಹೌದಾ? ಹೆಡ್ಲೈನ್ಸ್. ಹೌದು. ನೀವ್ ಯಾಕ್ರಿ ಬೇಜಾರಾಗ್ತಾ ಇದ್ದೀರಾ? ಅವನಜ್ಜಿ ಇದು ವೈರಲ್ ಆಗೋ ಕಂಟೆಂಟ್ ಅಂದ್ರೆ ಹೇಳಿ ಪ್ಲೀಸ್ ಇನ್ನೊಂದ್ಸಲ ಹೇಳಿ. ಅಲ್ಲ ನಾಗಭೂಷಣ್, ಈ ತಿಂಗಳ 10ನೇ ತಾರೀಕು ವಿದ್ಯಾಪತಿ ಬರ್ತಾ ಇದಾರೆ. ಈ ವರ್ಷ 2025 ಅನುಪತಿ ಬರುವುದು. ಓ ಇದು ಬ್ರೇಕಿಂಗ್ ನ್ಯೂಸ್ ಅನುಪತಿ ನೋಡಿ. ಇಲ್ಲಿ ನಾನು ಪೂಜಾಪತಿ ಅಲ್ಲೊಬ್ಬ ಧನ್ಯತಾಪತಿ, ಆಯ್ತಾ? ನೆಕ್ಸ್ಟ್ ನೀವು ಅನುಪತಿ. ಇನ್ವೈಟ್ ಮಾಡೋಣ ಇರಿ ಪಾಪ. ಒಂದ್ ಒಳ್ಳೆ ಇದ್ ಮಾಡ್ಬೋದು, ಅವಾಗ ವಿಡಿಯೋ ಮಾಡ್ಬೋದು ನಾವೆಲ್ಲ. ಎಲ್ಲಾ ಪತಿಗಳು ಸೇರ್ಕೊಂಡು ಮಾಡ್ಬೋದು ನಾವು. ಬಾಯ್ ಚಿಲ್ಲರ್ಸ್ ಅಂತ. ಹೌದು ಹೌದು. ನೀವು ಪೂಜಾಪತಿಯಾಗಿ ನಿಮ್ ಪತ್ನಿ ಬಗ್ಗೆ ಮಾತಾಡಿ, ಹೇಳಿ ಏನಂತಿದ್ದಾರೆ. ನಮ್ ಪತ್ನಿ ಸ್ವೀಟೆಸ್ಟ್ ಆನ್ ಅರ್ತ್. ಈ ಭೂಮಿಯ ಗ್ರಹದಲ್ಲಿ ಲೈವ್ ನೋಡ್ ಒಂದು ಏನಾದ್ರು ಒಂದು ಸ್ವೀಟೆಸ್ಟ್ ಅಲ್ಲ, live ಜೀವ ಅಂತಂದ್ರೆ ಅದು ನನ್ ಪೂಜಾ. ಲೈವ್ ನೋಡ್ತಾ ಇದಾರ. ಪೂಜಾ ಬಂದ್ಮೇಲೆ ಅದ್ ನನಗೆ ಗೊತ್ತಿಲ್ಲ, ನನ್ ಪೂಜಾ ಬಂದ್ಮೇಲೆ ಏನಾದ್ರು ನನ್ನ ಜೀವನದಲ್ಲಿ ಒಂದಿಷ್ಟು ಖುಷಿ, ನಗು, ಏನಾದ್ರು ಒಂದಿಷ್ಟು ಸಂತೃಪ್ತಿ ಅದೇನಾದ್ರು ಇದೆ ಅಂತಂದ್ರೆ ಅದು ಆಕೆ ಬಂದ ಮೇಲೆ. ಈಗ ಮಜಾ ಏನ್ ಗೊತ್ತಾ ನಾಗಭೂಷಣ್, ನನಗ್ ಒಂದ್ ಅರ್ಥ ಆಗಿದೆ. ಐ ಥಿಂಕ್ ಈ ಬ್ಲೂಟಿಕ್ ಇರೋರಲ್ಲ, ಧನಂಜಯ್ ಪಾಪ ಇಲ್ಲಿಂದನೇ ಹಾಯ್ ಅಂತ ಕಳಿಸ್ತವ್ರೆ, ಅವ್ರಿಗೆಲ್ಲ ನಾವು ಇದನ್ ಕಳ್ಸಕ್ ಆಗಲ್ಲ ಅನ್ಕೊಂತೀನಿ. ಅವನ್ ಹೇಳ ಅವ್ರಿಗೆ ಒಂದೇ ನಿಮಿಷ ಹಂಗೆ ನೀವು ಮಾತಾಡ್ತಾರಿ, ಹಂಗೆ ಒಂದೇ ನಿಮಿಷ. ಹೌದು, ಬಿಕಾಸ್ ನನ್ಗದ್ ಗೊತ್ತಾಯ್ತು. ಧನು ಅವರೇ, ಧನ್ಯಾಪತಿ ಅವರೇ, ನಿಮಗಾಗಿ ನಾವು ವೇಟಿಂಗ್. ಕಳ್ಸ್ಬೋದು ಅನ್ಸುತ್ತೆ. ಯಾಕಂದ್ರೆ ಆ ಅಕೌಂಟ್ಗಳು ಅಪಿಯರ್ ಆಗ್ತಾ ಇಲ್ಲ ನಮ್ಗೆ. ಅದೇ ಬ್ಲಾಗ್ ಅಲ್ಲ, ಸೆಟ್ಟಿಂಗ್ಸ್ ಅಲ್ಲಿ ಆತರ ಏನಾದ್ರು ಇರ್ಬೋದು. ಬಟ್ ಅವರು ಫುಲ್, ಒಂದ್ ನಿಮಿಷ, ರಿಕ್ವೆಸ್ಟ್ ಕಳ್ಸಿದೀನಿ ಅಂತ ಹೇಳ್ತಾರೆ. ರಿಕ್ವೆಸ್ಟ್ ಸೆಂಟ್ ಅಂತ ಹೇಳ್ತಾ ಇದಾರೆ ನೋಡಿ ಅಕ್ಕ ನಿಮ್ಗೆ. ಪಾಪ ಜನ ಅನ್ಕೊಂತಾರೆ ಇವ್ರು ಕಳ್ಸಿ ನಿಮಗ್ ರಿಕ್ವೆಸ್ಟ್ ಕಳ್ಸಿರ್ತಾರೆ. ಬಂದಿಲ್ಲಪ್ಪ. ನನ್ ಪ್ರಕಾರ ಆಡ್ ಅಂತ ಹಾಕ್ತಾ ಇದಾರೆ. ಬಂದಿಲ್ವಾ? ಇವ್ರು ಯಾರು ನಮ್ಗೆ ಈ ಟೆಕ್ನಿಕ್ ಮಾತಿತ್ತು, ನಾನು ಇಂಜಿನಿಯರ್ ಕಣೋ ಅಂತಿರ್ತಾನೆ ಅವ್ನು. ಇವ್ರು ಒಂದು ಈಗ ಇನ್ಸ್ಟಾಗ್ರಾಮ್ ಆಡ್ ಮಾಡಕ್ ಬರಲ್ಲ ಇವನಿಗೆ, ನಾವೇನ್ ಮಾಡೋಣ? ನಾನ್ ಇಂಜಿನಿಯರ್ ಅಮ್ಮ, ನನಗ್ ಗೊತ್ತಿಲ್ಲ. ರಿಕ್ವೆಸ್ಟ್ ನಾನು ಆಕ್ಸೆಪ್ಟ್ ಮಾಡಿರೋದು. ಹೌದಾ? ಮತ್ತೆ ಕಳ್ಸಿ ನಾವು ಏನಲ್ಲ ಅವನು ಬಂದಿಲ್ಲ. ಅವ್ರದ್ದು ಫಸ್ಟ್ ಟಾಪ್ ಅಲ್ಲಿ ಬರ್ಬೇಕು, ಅವ್ರದ್ದು ಬಂದ್ರೆ ಅಲ್ವಾ ಮಲೈಕ? ಹೌದು. ಇನ್ನೊಂದ್ಸಲಿ ಕಳಿಸಿ ಧನಂಜಯ್, ದಯವಿಟ್ಟು ನಾನು ನೋಡ್ತಾ ಇದ್ರೆ ಇದನ್ನ. ಹೌದು, ಡಾಲಿ ಧನಂಜಯ್ ಅವರೇ, ಧನ್ಯಾಪತಿ ಅವರೇ, ದಯವಿಟ್ಟು ರಿಕ್ವೆಸ್ಟ್ ನ ಆಕ್ಸೆಪ್ಟ್ ಮಾಡುವಂತರಾಗಿ. ಅವ್ರದ್ದು ಸೆಟ್ಟಿಂಗ್ಸ್ ಅಲ್ಲಿ ಇದಾಗಿದೆ ಅಪ್ಪ. ಏನು ಏನಾಗಿ ಅವರು ಅಂದ್ರೆ ಅವ್ರು ಆಕ್ಸೆಪ್ಟ್ ಮಾಡೋದಕ್ಕೆ ನಾವು ಒಂದೇ ಹಿಂಗೆ ಮಾತಾಡ್ತಾ ಇರಿ ಜಾಲಿಯಾಗಿ. ಅವ್ರ ಮನೆಗೆ ಹೋಗ್ಬಿಡ್ತೀರಾ? ಫುಲ್ ಬಿಸಿನಾ ಅಕ್ಕ? ಫುಲ್ ಬಿಸಿನಾ? ಫುಲ್ ಬಿಸಿ. ಸೊ ನಾವ್ ಸ್ವಲ್ಪ ಲಂಡನ್, ದುಬೈ, US ಹಂಗೆಲ್ಲ ಓಡಾಡಿ ಸ್ವಲ್ಪ ಬಿಸಿ ಆಗ್ಬಿಟ್ಟಿದೆ. ಈಗ ಎಲ್ಲಿದ್ದೀರಾ? ಯಾವ ದೇಶದಲ್ಲಿ ಇದ್ದೀರಾ? ಇಲ್ಲೇ ಇದ್ದೀರಾ? ಇದ್ರಲ್ಲಿ ಸೊ ಅದಕ್ಕೆ ಇವಾಗ ಯೂಟ್ಯೂಬ್ ಅಷ್ಟೊಂದು ಟೈಮ್ ಕೊಡಕ್ ಆಗ್ತಾ ಇಲ್ವಾ? ಹೌದು, ಆಕ್ಚುಲಿ ನನ್ ಸಖತ್ ಬೇಜಾರೈತಿ. ಯಾಕಂದ್ರೆ ಇವತ್ತು ಬೆಳಗ್ಗೆನು ನಾನು ಯಾವ್ದೋ ಒಂದು ವಿಡಿಯೋ ನೋಡಿದೆ, ಯಾರೋ ಅನಲೈಸ್ ಮಾಡಿದಾರೆ ನನ್ನ ಯೂಟ್ಯೂಬ್ ಚಾನಲ್ ಇಂದ ನಾನು ಎಷ್ಟು ಅರ್ನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ದೆ. ನಾನು ಆಮೇಲೆ ಕೇಳೋಣ ನಮ್ಮ ಅಕೌಂಟ್ ಅವ್ರ ಹತ್ರ, ಇಷ್ಟೆಲ್ಲ ದುಡ್ಡು ಬಂದಿದೆ ಇವ್ರು ಹೇಳೋಷ್ಟು ಅಂತ ನನ್ಗೆ. ಹೌದು, ನಾನು ನೋಡ್ದೆ. ನೀವ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಫಾರ್ ಯೋರ್ ಫಿಲ್ಮ್? ಬಿಕಾಸ್ ಲಾಸ್ಟ್ ಟೈಮ್ ನಾವು ಉಪಾಧ್ಯಕ್ಷಕ್ಕೆ ಭೇಟಿ ಮಾಡಿದ್ವಿ. ಆ ಫಿಲ್ಮ್ ಡಿಡ್ ಸೋ ವೆಲ್ ಫಾರ್ ಯು.
ಈಗ ಈ ಚಿತ್ರ ವಿದ್ಯಾಪತಿ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಅಂದ್ರೆ ಇದೊಂಥರ ಕ್ಲೀನ್ ಕಾಮಿಡಿ ಸಿನಿಮಾ ಅಕ್ಕ. ಬೇಸಿಕಲಿ ಎಲ್ಲಾರು ನೋಡ್ಬೋದು ಕುತ್ಕೊಂಡು, ಏನು ಮುಜುಗರ ಇಲ್ಲ. ಆಮೇಲೆ ನಾನು ಇವಾಗ ಆರ್ಟಿಸ್ಟ್ ಅಷ್ಟೇ ನಾನು, ಬಟ್ ಆನ್ ಸ್ಕ್ರೀನ್ ಸೂಪರ್ ಸ್ಟಾರ್ ವಿದ್ಯಾ ಅಂತ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಅದೊಂಥರ ಡ್ರೀಮ್ ರೋಲ್ ಯಾವ್ದೇ ಹೀರೋಯಿನ್ಗೂ. ಚೆನ್ನಾಗಿರೋ ಬಟ್ಟೆ ಹಾಕೋಬೇಕು, ಡಾನ್ಸ್ ಮಾಡ್ಬೋದು, ಆ ತರದೆಲ್ಲ ಒಂದ್ ಆಸೆಗಳು ಈ ಸಿನಿಮಾದಲ್ಲಿ ಈಡೇರಿದೆ ಅಂತ ಅನ್ಸುತ್ತೆ ನನ್ಗೆ. ಬಂದ್ರೇನೋ. ಹಾ ಹೇಳಿ. ಕಳ್ಸಿದಾರೆ, ಏನಾಯ್ತು? ನಿಮಗ್ ಕಳ್ಸಿದಾರೆ. ಆಮೇಲೆ ಅಕ್ಸೆಪ್ಟ್ ಮೀ ಅಂತ ಮೆಸೇಜ್ ಹಾಕಿದಾರೆ ಅಂತ ನಿಮ್ಗೆ ನೋಡಿ. ಓ ಹಂಗ ಹೋಗ್ಬೋದಾ? ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹೋಗಿ ನೋಡ್ಬೋದಾ? ಹೋಗ್ಬೋದು ಅಲ್ಲ ಅಲ್ಲ ಹೋಗ್ಬೋದು ಅಲ್ಲ, ಹೋಗ್ಬೋದು. ಇದ್ರಲ್ಲಿ ಕಮೆಂಟ್ ಮಾಡಿದ್ದಾರೆ. ಹೌದು, ಅದ್ರಲ್ಲೂ ಕಮೆಂಟ್ ಮಾಡಿದ್ದಾರೆ, ಓಕೆ. ಬಟ್ ನಾವು ಅದನ್ನ ರಿಕ್ವೆಸ್ಟ್ ಹೋಗಕ್ಕೆ ಇಲ್ಲಿ ಬರ್ಬೇಕಲ್ಲ ಆಕ್ಸೆಪ್ಟ್ ಮಾಡಕ್ಕೆ. ಯಾವ್ದು ನಾವು ಇದು ಇದು ಏನೋ ಮಾಡ್ಕೊಂಡ್ ಕೂತಿದೀವಲ್ಲ. ಜನ ಬೈತಾ ಇರ್ತಾರೆ, ಏನ್ರ ನಿಮ್ದು ನಾವು ಲವ್ ಮಾತಾಡ್ತೀರಂತ ಬಂದ್ರೆ ಆಡ್ ಮಾಡೋದ್ ಹೆಂಗೆ ಏನು ಎತ್ತ ಅಂತ ಥು ಅಂತ ಬೈತಿರ್ತಾರೆ ಜನ. ಹಿಂಗೆ ಆಡ್ ಮಾಡೋದು ನನ್ಗೂ ಗೊತ್ತಾಗ್ತಿಲ್ಲ. ಹೌದು, ವೆರಿ ಬ್ಯಾಡ್. ಅಲ್ಲ, ಇಷ್ಟು ದೊಡ್ಡ ಸಿನಿಮಾ ಮಾಡಿದೀವಿ ನಾವು, ಒಂದು ರಿಕ್ವೆಸ್ಟ್ ಆಡ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ವೆರಿ ವೆರಿ ಬ್ಯಾಡ್. ಕಳ್ಸಿದಾರೆ, ನೀವೇನೋ ನೋಡಿ ಅಕ್ಸೆಪ್ಟ್ ಮಾಡಿ. ಬಂದಿಲ್ಲ ನಿಮ್ಗೆ ಅಕ್ಸೆಪ್ಟ್ ಅದೇನೋ ಈಗ ಬರುತ್ತಲ್ಲ, ಯಾರೋ ರಿಕ್ವೆಸ್ಟ್ ಮಾಡಿದಾರೆ ಅಂತ. ಚೂಡು ಚೂಡು ಬರುತ್ತೆ. ಬಂತ? ಓ ಫೈನಲಿ. ಫೈನಲಿ ನಂಗೆ ಗೊತ್ತಾಗೋಯ್ತು. ನಾನು ಅನುಶ್ರೀ ಅವ್ರನ್ನ ಫಾಲೋ ಮಾಡೋವರ್ಗುನು ಅದು ರಿಕ್ವೆಸ್ಟ್ ತಗೊಳ್ಳಿಲ್ಲ. ಅವರು ಫಾಲೋ ಮಾಡಿದ್ಮೇಲೆ ಅದು ರಿಕ್ವೆಸ್ಟ್ ಆಡ್ ಆಯ್ತು. ಹೌ ನೀವು ಓ, ಹಂಗೆ. ರಿಕ್ವೆಸ್ಟ್ ನೀವು ನನ್ನ ಫಾಲೋ ಮಾಡ್ತಾ ಇಲ್ವಾ? ಅಲ್ಲ, ಅಲ್ಲಿ ಗೊತ್ತಾಗಿಲ್ಲ ನಂಗೆ. ಫಾಲೋ ಬಟನ್ ಕಾಣಿಸ್ತಾ ಒತ್ತದ್ಮೇಲೆ ರಿಕ್ವೆಸ್ಟ್ ಆಡ್ ಆಗಿದ್ದು. ಆಲ್ರೆಡಿ ಮದ್ವೆ ಆಗಿರೋ ಗಂಡಸ್ರ ಹತ್ರ ನನ್ನ ಫಾಲೋ ಮಾಡಿ ಅಂತ ಕೇಳೋದ್ ತಪ್ಪಾಗುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿಗೆ ನನ್ ಕಡೆಯಿಂದ ಹ್ಯಾಟ್ಸ್ ಆಫ್. ಅಷ್ಟು ಲಕ್ಷಾಂತರ ಜನರನ್ನ ಮೀಟ್ ಮಾಡಿ ನಿಮ್ ಮದ್ವೆಲಿ ಪ್ರತಿಯೊಬ್ರಿಗೂ ಹಾಯ್ ಹೇಳಿ ಹಬ್ಬ ಸತ್ಕರಿಸಿದ್ರಲ್ಲ ತಂದೆ, ನಿಜವಾಗ್ಲೂ ದೊಡ್ಡ ನಮ್ಮ ಥ್ಯಾಂಕ್ ಯು. ನೀವು ಬಂದಿದ್ರಂತೆ ನೀವು ಮೇಲ್ ಬರ್ಲಿಲ್ಲ. ಬಂದಿದ್ರಂತೆ. ಮಾಡಿದೆ, ನಾನು ಬಂದಿಲ್ಲ ಅಂತ. ನಾನು ಟ್ರಾವೆಲ್ ಮಾಡ್ತಿದ್ದೆ ಅಂತ ಹೇಳಿ ದುಬೈಗೆ ಹೋಗಿದ್ದೆ. ಸಾರಿ ತೊಂದ್ರೆ ಆಗಿದ್ರೆ. ದನ ನಾನ್ ಬಂದಿದ್ದೆ ನಿನ್ ಮದ್ವೆಲಿ, ನೆನ್ಪಿದ್ಯಾ? ಎಲ್ಲಿ ಒಬ್ರ ಜೊತೆ ಒಂದ್ ಫೋಟೋ ತಗೊಳಕ್ ಆಗ್ಲಿಲ್ಲಪ್ಪ. ಹಾಯ್ ಹೇಳ್ತಾ ಇದಾರೆ ರವಿಚಂದ್ರನ್ ಸರ್. ರವಿ ಸರ್. ಹೌದಾ? ಅವರೇ ತಾನೇ ಅದು ದಿ ರವಿಚಂದ್ರನ್ ವಿ. ರವಿ ಸರ್, ನನ್ಗೆ ಯಾರು ರವಿ ಸರ್ ಕಮೆಂಟೇ ಕಾಣ್ತಾ ಇಲ್ವಲ್ಲ? ನೆನ್ನೆ ಸಿಕ್ಕಿದ್ರು ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ. ಅಲ್ಲೋಗಿದ್ರ ನೀವು ಫಸ್ಟ್ ಆಫ್ ಆಲ್ ನೀವು ಬ್ಯಾಚುಲರೇ ಅಲ್ವಲ್ಲ ಇವಾಗ ನೀವು? ಇಲ್ಲ, ನಾನು ಶೂಟ್ ಅಲ್ಲಿ ಇದ್ದೆ. ರವಿ ಸರ್ ನಾಗ ಇವ್ರು ಹೋಗಿದ್ರು ಪ್ರಮೋಷನ್ಸ್ಗೆ. ನಾಗ ಫೋನ್ ಕೊಟ್ಟ, ಇವಾಗ ನಿನ್ ಸಿನಿಮಾ ಪ್ರಮೋಷನ್ ನಾನ್ ಮಾಡ್ಲಾ, ಎಲ್ಲಿದ್ಯಾ ಬರ್ಬೇಕು, ಇವಾಗ ಬಂದ್ರೆ ಮಾತ್ರ ಮಾಡ್ತೀನಿ ಅಂದ್ರು. ಅದಕ್ಕೆ ಓಡೋಗಿದ್ದೆ. ಹಂಗಿದ್ರೆ ಹಾಯ್ ರವಿ ಸರ್, ಥ್ಯಾಂಕ್ ಯು. ನಾವು ಈ ಸರಿ ಅದೊಂದು ಅಂದ್ರೆ ಸಮ್ಮರ್ ಹಾಲಿಡೇಸ್ ಅಲ್ಲ, ಫ್ಯಾಮಿಲಿ ಜೊತೆ ಎಲ್ಲ ಬಂದು ಸಿನಿಮಾ ನೋಡ್ಬೇಕು ಅಂತ ಹೆಂಗೆ ಕರೆಯೋದು ಆಡಿಯನ್ಸ್ ನ ಅಂತ ಯೋಚನೆ ಮಾಡ್ಬೇಕಾದ್ರೆ ನಮಗೆ ರಣಧೀರ ನೆನಪಾಗಿ ರವಿ ಸರ್ ಇಂದ ಇನ್ಸ್ಪೈರ್ ಆಗಿ ಒಂದು ವಿಡಿಯೋ ಮಾಡ್ಬಿಟ್ಟು ಅದು ಏನ್ ಗೊತ್ತಾ, ಫೋನ್ ಮಾಡಿ ಬರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಹಾಡ್ ಮೂಲಕ ನೀವು ಹೇಳಿರೋದು. ಹಿ ಸೇಯಿಂಗ್ ಹಾಯ್ ಟು ಆಲ್ ಆಫ್ ಯು ರವಿ ಸರ್. ಹಾಯ್ ಸರ್, ಹಾಯ್ ಸರ್. ಹಾಯ್ ಸರ್. ಹಾಯ್ ಸರ್. ನಂಗೇನು ಕಾಣ್ತಾ ಇಲ್ವೇ? ಸ್ವಲ್ಪ ನೀವು ಕನ್ನಡಕ ಹಾಕೊಂಡೆ ಲೈವ್ ಹೋಗ್ಬೋದು, ಪರವಾಗಿಲ್ಲ. ಏನ್ ಜನ ಏನು ಕನ್ನಡಕದೆಲ್ಲ ಸಮಸ್ಯೆ, ಅದು ಏನೋ ಕಾಣ್ತಾ ಇಲ್ಲ. ಒಳ್ಳೆ ಈಗ ವಿದ್ಯಾಪತಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾವು ಅವಾಗ್ಲೇ ಹೇಳ್ದಂಗೆ ಧನ್ಯಾಪತಿ ಬಗ್ಗೆ ಮಾತಾಡೋಣ. ಧನ್ಯಾಪತಿ ಅವರೇ, ಜೀವನ ಹೆಂಗಿದೆ? ಹೌಸ್ ಲೈಫ್? ಏನ್ ಹೊಸ್ತನ ಇದೆ ಹೇಳಿ. ಏನು ಚೆನ್ನಾಗಿದೆ. ಈಗ 22 ವರ್ಷ ನಾಗನ್ ಜೊತೆ ಇದ್ದೆ. ಅವನ್ ಮದ್ವೆ ಆಗಿ ಹೋದ. ಸೊ ಮತ್ತೆ ನಮ್ಗೆ ಒಂಟಿತನ ಕಾಡಕ್ ಶುರುವಾಯ್ತು. ಒಂದೇ ವರ್ಷಕ್ಕೆ ನಾವು ಮದ್ವೆ ಆಗಿದೀವಿ. ಏನು ಪ್ರಾಬ್ಲಮ್ ಇಲ್ಲ. ಹೊಸ ರೂಮ್ಮೇಟ್. ಆಲ್ ದಿ ಬೆಸ್ಟ್ ರಾಘಭೂಷಣ್ ಅಂತ ರವಿಚಂದ್ರನ್ ಸರ್ ಮೆಸೇಜ್ ಹಾಕಿದ್ದಾರೆ. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ವಿ ಲವ್ ಯು ಸರ್. ಆಕ್ಚುಲಿ ಏನ್ ಗೊತ್ತಾ, ನಾನು ಮೊನ್ನೆ ಒಂದು ರೇಡಿಯೋ ಪ್ರೋಗ್ರಾಮ್ ಹೋಗಿದ್ದೆ. ಅಲ್ಲಿ ನಿಮ್ದು ಟಾಪ್ 10 ಹಾಡುಗಳನ್ನ ಹೇಳಿ ಅಂತ ಹೇಳಿದ್ರು. ಸೊ ಹಿಂಗ್ ಶುರು ಆಯ್ತು. ಸೊ ನಾನು ಟಾಪ್ 1 ಹೇಳಿದ್ದೆ ಯಾವ್ದು ಗೊತ್ತಾ? ಮನೆ ದೇವ್ರ ಸಿನಿಮಾದ್ದು ಸಾಂಗ್. ನನಗೆ ಬಹಳ ಇಷ್ಟ. ನನ್ ಫ್ರೆಂಡ್ಸ್ ಎಲ್ಲ ಕೇಳಿಬೇಕಂತ. ನನ್ನ ಮನೆ ದೇವರು ಫಸ್ಟ್ ಡೈಲಿ ಒಂದ್ಸರಿ ಪ್ಲೇ ಮಾಡ್ಲೇಬೇಕು ನಾಗ. ಅದೇನೋ ನನ್ಗೆ ಗೊತ್ತಿಲ್ಲ, ಮನೆ ದೇವ್ರ ಸಾಂಗ್ಸ್ ಅಂದ್ರೆ ಬಹಳ ಇಷ್ಟ.
ಅಪರಂಜಿ ಚಿನ್ನವನ. ಅದು ಇದು ಎಲ್ಲ ಆ, ಇದು ನಾನೇ ನಿನ್ನ ತುಂಬಾ ತುಂಬಾ ಪ್ರೀತಿ ಮಾಡೋದು ಅದು. ಓಹ್, ಮನೇಲಿ ಅವ್ರಿಗೂ ಹೇಳ್ತೀರಾ ಇದೇ ಸಾಂಗ್? ಹೇಳ್ತಿರ್ತೀನಿ, ಇನ್ಯಾರ್ಗೆ ಹೇಳಿ, ಹೋಗಿ ಹೇಳ್ಬೇಕು. ಅಯ್ಯೋ ಅಯ್ಯೋ, ಇನ್ಯಾರ್ಗೆ ಹೇಳಿ ಅಂದ್ರೆ ಅದೇ ಅಲ್ಲಪ್ಪ ಇನ್ಯಾರು ಹಂಗಲ್ಲ, ಹೇಳ್ಬೇಕಪ್ಪ. ನೀನ್ ಏನೇನೋ ಮಾತಾಡ್ಬೇಡ ನೀವು ದಯವಿಟ್ಟು. ಐ ರಿಯಲಿ ವಾಂಟ್ ಟು ನೋ, ನೀವು ಧನ್ಯಂಗ್ ಹೇಳಂತ ಹಾಡಿ ಅವ್ನು ಹೇಳಿ. ನಾನೇ ಅಷ್ಟೇ, ಹೇಳಿ. ಏನೋ ನನ್ ಪಾಡಿನ ಇವನ ಹೇಳ್ತೀನಿ, ಹಾಡೆಲ್ಲ ಐ ಹೇಳಕ್ ಲವ್ ಬರಲ್ಲ ಯು ನನಗೆ. ಕಣೆ ಅಂತ ಆ ಕಡೆಯಿಂದ ಐ ಲವ್ ಯು ಕಣೋ ಅಂತ. ಅಯ್ಯೋ. ಹಾಯ್ ರವಿ ಸರ್, ರವಿ ಸರ್ ಇಸ್ ಲೈಕ್ ಫುಲ್ ಆನ್ ಇನ್ಸ್ಟಾಗ್ರಾಮ್ ಅಂತೆಲ್ಲ ಕಳಿಸ್ತಾ ಯಾವ್ದು ಇದ್ದಾರೆ ರವಿ. ಅವ್ರದೇನ ಅಕೌಂಟ್ ಯಾರು ಆಟ ಆಡಿಸ್ತಾ ಇಲ್ಲ ಇದಾರೆ? ಇಲ್ಲ, ಅದು ರವಿ ಸರ್ದೆ, ರವಿ ಸರ್ದೆ, ಪಕ್ಕನ ರವಿ ವೆರಿಫೈ ಆಗಿದೆ ಅದು. ಬರೀ ಬೇರೆಯವ್ರ ಕತೆ ಕೇಳು. ರವಿ ಸರ್ ಇರ್ತಂದ್ರೆ ಬರೀ ಬೇರೆ. ಅಂದ್ರೆ ನಿಮ್ ಮದ್ವೆ ಯಾವಾಗ ಅಂತ ಕೇಳ್ತಾ ಇರೋದು ಅವ್ರು. ಹೇಳಿ ಯಾವಾಗ? ನಾನು ಈ ವರ್ಷದಲ್ಲಿ ಅಂತೆ. ನಾಗಭೂಷಣ್ಗೆ ಈ ಲೈವ್ ಅಲ್ಲಿ ಹೇಳಿದೀನಿ ದಟ್ ಈ ವರ್ಷ ಬಂದೇ ಬರ್ತಾರೆ. ಸೂಪರ್. ವಿದ್ಯಾಪತಿ ಕರ್ಕೊಂಡ್ ಬಂದ್ಬಿಡಿ ಅನುಪತಿನ. ಯಾಕೆ ಮತ್ತೆ ಇವಾಗ್ಲೇ ಬೇಡಪ್ಪ, ಸಿನಿಮಾ ಕಾನ್ಸಂಟ್ರೇಟ್ ಮಾಡೋಣ, ಸಿನಿಮಾ ರಿಲೀಸ್ ಆಮೇಲೆ ನಾನು ಅಲ್ಲಿ ಬರೋದು, ಜನ ಎಲ್ಲ ಸುಮ್ಮನೆ ನಮ್ಮ ಬಗ್ಗೆ ಬೇಡ ಬೇಡ. ಬಟ್ ನಾನು ನೀವು ಹೇಳಿ ಎಷ್ಟು ಖುಷಿ ಆಗಿದ್ರೆ, ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ. ಬಿಕಾಸ್ ನಿಮ್ಮ ಒಂದು ಪ್ರೊಡಕ್ಷನ್ ಅಲ್ಲಿ ಬಂದಂತ, ಡಾಲಿ ಪಿಕ್ಚರ್ಸ್ ಅಲ್ಲಿ ಬಂದಂತ ಪ್ರತಿಯೊಂದು ಸಿನಿಮಾ ನೀವು ಈಗ ಮಾತಾಡ್ತಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಎವ್ರಿ ಫಿಲ್ಮ್ ವಾಸ್ ವೆರಿ ಯೂನಿಕ್. ಓಕೆನಾ? ಸೊ ಈ ಸಿನಿಮಾ ಬಗ್ಗೆ ಎಷ್ಟು ವಿಶೇಷ, ಎಷ್ಟು ವಿಭಿನ್ನ, ಎಷ್ಟು ವಿಶೇಷ, ಎಷ್ಟು ವಿಭಿನ್ನ ಈ ಸಿನಿಮಾ. ಇಲ್ಲ, ಇದು ನಾವು ಯಾವಾಗ್ಲೂ ಹೇಳ್ತಾ ಇದ್ದೆ, ನನಗೂ ಆಕ್ಚುಲಿ ನನಗೆ ಮಕ್ಳು ಎಂಜಾಯ್ ಮಾಡುವಂತ ಒಂದು ಸಿನಿಮಾ ಮಾಡ್ಬೇಕು ಅಂತ ಬಹಳ ಆಸೆ ಇದೆ ಆಕ್ಟರ್ ಆಗಿ. ಖಂಡಿತ ಅದನ್ನ ಮಾಡ್ತೀನಿ. ನನಗೇನು ಅಂದ್ರೆ, ಈಗ ನಾವು ಬಡವರ ರಾಸ್ಕಲ್ ಅಥವಾ ಟಗರು ಪಲ್ಯ, ಎಸ್ಪೆಷಲಿ ಬಡವರ ರಾಸ್ಕಲ್ ಟಗರು ಪಲ್ಯ ಅಂತ ಬಂದಾಗ ನಮ್ಗೆ ಫ್ಯಾಮಿಲಿ ಆಡಿಯನ್ಸ್ಗೆ ಸಿನಿಮಾಗಳು ಮಾಡ್ಬೇಕು ಅನ್ನೋದು. ಪ್ರತಿ ವರ್ಷ ಒಂದ್ ಸಿನಿಮಾನಾದ್ರು ಹೊಸ ನಿರ್ದೇಶಕರ ಜೊತೆ ಮಾಡ್ಬೇಕು ಅನ್ನೋ ಒಂದು ಆಸೆ. ಸೊ ನಮ್ ಪ್ರೊಡಕ್ಷನ್ ಅಲ್ಲಿ ಎಲ್ಲವೂ ಹಂಗೆ ಹೊಸ ನಿರ್ದೇಶಕರ ಜೊತೆನೆ ಸಿನಿಮಾಗಳು. ಬಡವರಸ್ಕಲ್ಲು, ಹೆಡ್ ಬುಷ್ ಅಥವಾ ಟಗರು ಪಲ್ಯ ಅಥವಾ ಪ್ರೆಸೆಂಟ್ ಮಾಡಿರೋ ಆರ್ಕೆಸ್ಟ್ರಾ ಮೈಸೂರು, ಡೇರ್ಡೆವಿಲ್ ಮುಸ್ತಫಾ, ಯಾವ ತಗೊಂಡ್ರೆ ಎಲ್ಲ ಕಂಪ್ಲೀಟ್ ಹೊಸ ನಿರ್ದೇಶಕರುಗಳು. ಈಗ ವಿದ್ಯಾಪತಿಲಿ ಇಕ್ಕಟ್ಟು ಅಂತ ಒಂದ್ ಸಿನಿಮಾ ಮಾಡಿದ್ರು ಅವರು ಡೈರೆಕ್ಟರ್ಸ್ ಲಾಕ್ ಡೌನ್ ಅಲ್ಲಿ. ಅದು ಬಹಳ ಇಷ್ಟಪಡೋರು ಎಲ್ಲರೂ. ನಾಗನ್ನಂತೂ ಮೀಟ್ ಮಾಡಿದ ಎಲ್ಲ 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 ಹೆಂಗಸರನು ಎಲ್ಲ ಆಂಟಿ ಇಕ್ಕಟ್ಟು ಅಂತ ಅನ್ನೋರು. ಹೇಳು ರೇಕ್ಸದ್ನೇನ ಹಿಂಗ್ ಸೊ ನನಗೆ ಅವ್ರು ಬಂದು ಹಿಂಗೊಂದು ಎಂಟರ್ಟೈನರ್ ಕತೆ ಹೇಳಿದಾಗ, ಇಲ್ಲ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್, ಇಕ್ಕಟ್ ಮಾಡಿದ್ದಾರೆ ಅಂಡ್ ಥಿಯೇಟರ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಅವ್ರುನು. ಒಳ್ಳೆ ಆಕ್ಷನ್ ಎಂಟರ್ಟೈನರ್ ಅಂತ ಹೇಳಿ ಶುರು ಮಾಡಿದ ಸಿನಿಮಾ ಬಹಳ ಚೆನ್ನಾಗಿತ್ತು. ಮಲೈಕಾ ಬಂದ್ರು ಅಂಡ್ ಗರುಡಾರಾಮ್ ಬಂದ್ರು, ಎಲ್ಲ ಒಳ್ಳೆ ಕಾಸ್ಟಿಂಗ್ ಎಲ್ಲ ಬಹಳ ಚೆನ್ನಾಗಿ ನಡೀತು. ಇದ್ರ ಮಧ್ಯೆ ಬಂದು ನನ್ನ ಹತ್ರ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿಸ್ಬೇಕು ಅಂತ ಹೇಳಿ ಅದನ್ನ ಬೇರೆ ಅನಕೊಂಡ ಅಂತ. ಸೊ ಎಲ್ಲ ಚೆನ್ನಾಗಿ ಮಜಾ ಮಾಡಿದೀವಿ ಅಂಡ್ ಒಳ್ಳೆ ಎಂಟರ್ಟೈನರ್. ಫ್ಯಾಮಿಲಿ ಜೊತೆ ಕೂತು ನೋಡಬಹುದಾದಂತ ಸಿನಿಮಾಗಳನ್ನೇ ಮಾಡ್ಬೇಕು ಅನ್ನೋದೊಂದು. ಫ್ಯಾಮಿಲೀಸ್ ಥಿಯೇಟರ್ಗೆ ಬರ್ಬೇಕು, ಅವ್ರು ಬಂದು ಎಂಜಾಯ್ ಮಾಡ್ಬೇಕು ಅಂತ ಮಾಡಿರೋದು. ಎಲ್ರು ಅಂದ್ರೆ ಎಲ್ಲಾ ವರ್ಗದ ಆಡಿಯನ್ಸ್ ನೋಡ್ಬೋದು. ನಾ ಹೇಳ್ತಿರೋದು ಮಕ್ಕಳಿಂದ ಹಿಡಿದು ಎಲ್ಲರೂ ಎಂಜಾಯ್ ಮಾಡ್ತಾರೆ. ಸೂಪರ್ 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 ಚೆನ್ನಾಗಿದೆ. ಸೂಪರ್. ಆಲ್ಸೋ ನಿಮ್ಗಾಗಿ ಒಬ್ರು ಅಭಿಮಾನಿ ತುಂಬಾ ಚೆನ್ನಾಗಿ ಏನೋ 4 ಸಾಲ್ ಬರ್ತಿದ್ದಾರೆ. ನಾನು ಐ ಥಿಂಕ್ ಐ ವಾಂಟ್ ಟು ರೀಡ್ ದಟ್ ಧನು. ಸೊ ಅಭಿಮಾನಿ ಅವಮಾನಗಳ ಮೆಟ್ಟಿ ನಿಂತು ನಿಂದಿಸೋರ್ ಇರಬೇಕಯ್ಯ ಅಂತ ಬಡವ ರಾಸ್ಕಲ್ ಅಂದೋರ್ ಮುಂದೆ ನಟ ಭಯಂಕರನಾಗಿ ಆರಾಧಿಸೋ ಅಭಿಮಾನಿಗಳ ನೆಚ್ಚಿನ ಡಾಲಿಯಾಗಿ, ರತ್ನನ್ ಪ್ರಪಂಚದ ಅಪರಂಜಿಯಾಗಿ, ಸದಾ ಶ್ರೀಮಂತನಾಗಿ ನಗುತ್ತಿರು ಅಣ್ಣ. ನವೀನ್ ಅನ್ನೋರು. ಥ್ಯಾಂಕ್ ಯು. ಅವ್ರ ಹೆಸರೇನು? ನವೀನ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಂಡ್ ಇಲ್ಲಿ ಕಮೆಂಟ್ಸ್ ಅಲ್ಲಿ ತುಂಬಾ ಜನ ವಿಶ್ ಮಾಡ್ತಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಅಂಡ್ ವಿದ್ಯಾಪತಿ ಸಿನಿಮಾನ ಥಿಯೇಟರ್ ಹೋಗಿ ನೋಡಿ. ಸಮ್ಮರ್ ಹಾಲಿಡೇಸ್, ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಓಕೆ, ಇದು ಈ ಇಂಟರ್ವ್ಯೂ ಹೊರತುಪಡಿಸಿ ಇಲ್ಲಿ ಎಲ್ರು ನಟರಿರೋದ್ರಿಂದ ನಾನು ಕೇಳ್ತಾ ಇರೋದು, ನಿಮ್ಗೆ ಯಾಕೆ ಅನ್ಸುತ್ತೆ ಜನ ಥಿಯೇಟರ್ಗಳಿಗೆ ಯಾಕೆ ವಿಸಿಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಕಾರಣ ಇದ್ರೆ, ಅದು ಆ ಒಂದು ಕಾರಣ, ಆ ಒಂದು ವಿಷಯನ ಈ ಚಿತ್ರ ನೀಗಿಸುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಡೆಫಿನೆಟ್ಲಿ ಸಿನಿಮಾ ಚೆನ್ನಾಗಿದ್ರೆ ಬಂದೇ ಬರ್ತಾರೆ, ಬಂದಿದ್ದಾರೆ. ಈಗ ನಾವು ಟಗರು ಪಲ್ಯ ಸಿನಿಮಾ ಮಾಡಿದಾಗ್ಲೂ ಅಲ್ಲೂ ನಮ್ಗೆ ಒಂದೊಂದು ಭಯ ಇತ್ತು, ಈ ತರ ಸಬ್ಜೆಕ್ಟ್ ಹೆಂಗ್ ತಗೋತಾರೆ ಅಂತ ಎಲ್ಲ ಹೇಳಿ. ಬಟ್ ತುಂಬಾ ಚೆನ್ನಾಗಿ ಬಂದ್ರಲ್ವಾ. ಹಂಗೆ ಪ್ರತಿ ಸರಿನೂ ಒಳ್ಳೆ ಸಿನಿಮಾಗಳು ಬಂದಾಗ ಅವ್ರು ಬರ್ತಾರೆ. ಅಂಡ್ ಏನು ಅಂದ್ರೆ ಇವತ್ತು ಚಾಲೆಂಜ್ ಅಂದ್ರೆ
ಅವ್ರಿಗೆ ಬಹಳ ಎಂಟರ್ಟೈನ್ಮೆಂಟ್ ಇದೆ. IPL ಇಂದ ಹಿಡಿದು ಮನೆಯಲ್ಲೇ ಬಹಳ ಎಂಟರ್ಟೈನ್ಮೆಂಟ್ ಇದೆ, ರೀಲ್ಸ್ ಇದೆ. ಸೊ ಅವ್ರಿಗೆ ಬೇಕಾಗಿರೋ ಎಂಟರ್ಟೈನ್ಮೆಂಟ್ ಸಿಗ್ತಾ ಇರುತ್ತೆ. ಅದನ್ನ ಮೀರಿ ಅವ್ರು ಥಿಯೇಟರ್ಗೆ ಬರುವಂತ ಕಂಟೆಂಟ್ಗಳನ್ನ ನಾವು ಮಾಡಬೇಕು. ಎಸ್. ಎಲ್ಲಾ ಭಾಷೆ ಸಿನಿಮಾಗಳು ಇವತ್ತು ಎಲ್ಲ ಕಡೆ ತುಂಬಾ ದೊಡ್ಡದಾಗಿ ರಿಲೀಸ್ ಆಗ್ತಿದಾವೆ. ಎಲ್ಲಾ ಭಾಷೆ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡಬೇಕು. ಸೊ ಅಷ್ಟೇ ಚೆನ್ನಾಗಿ ಕಾಂಪಿಟೇಟಿವ್ ಆಗಿ ನಾವು ಸಿನಿಮಾಗಳು ಮಾಡಕ್ ಶುರು ಮಾಡಿದ್ರೆ ಡೆಫಿನೆಟ್ಲಿ ಬರ್ತಾರೆ. ಸೊ ಆ ಪ್ಯಾಷನ್ ಅಲ್ಲಿ ಮಾಡ್ಬೇಕಷ್ಟೇ. ಅದಕ್ಕೆ ಸಿನಿಮಾ ಏನ್ ಕೇಳುತ್ತೆ ಅದನ್ನೆಲ್ಲ ಕೊಡಬೇಕು. ಸಬ್ಜೆಕ್ಟ್ ಆ ತರ ಚೂಸ್ ಮಾಡಬೇಕು, ಅವ್ರನ್ನ ಎಂಟರ್ಟೈನ್ ಮಾಡಬೇಕು. ಡೋಂಟ್ ನೋ, ಅವ್ರು ಡಿಸೈಡ್ ಮಾಡ್ಕೋತಾರೆ ಈ ಸಿನಿಮಾ ನೋಡ್ಬೇಕು, ಈ ಸಿನಿಮಾ ನೋಡಬಾರ್ದು ಅಂತ. ಸೊ ಪ್ರೇಕ್ಷಕರ ಜಡ್ಜ್ಮೆಂಟ್ ಮುಂದೆ ನಮ್ದೇನು ಇಲ್ಲ. ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿರ್ಬೇಕಷ್ಟೇ. ಬಟ್ ಪ್ರೇಕ್ಷಕನಿಗೆ ಎಲ್ಲಿ ಪ್ರಾಮಾಣಿಕತೆ ಕಂಡಿದೆ ಅಲ್ಲಿ ಅವರು ಖಂಡಿತ ಬಂದಿದ್ದಾರೆ. ಕರೆಕ್ಟ್ ಅಂಡ್ ಸ್ಪೆಷಲಿ ಧನು, ನಿಮ್ಮ ಹಾಗೂ ನಾಗಭೂಷಣ್ ಅವರ ಪ್ರಯತ್ನದ ಜೊತೆ ಕನ್ನಡಿಗರು ಯಾವಾಗ್ಲೂ ನಿಂತಿದ್ದಾರೆ. ಸೊ ಆ ಪ್ರಯತ್ನ ಈ ಬಾರಿ ಮತ್ತೊಮ್ಮೆ ಮಾಡಿರೋದ್ರಿಂದ ಖಂಡಿತವಾಗ್ಲೂ ನಿಂತೇ ನಿಲ್ತಾರೆ ನಿಮ್ ಜೊತೆ. ಅಂಡ್ ನಾಗಭೂಷಣ್, ನಿಮ್ಮ ಹತ್ರ ಕೇಳ್ಬೇಕು, ಇದ್ರಲ್ಲಿ ನೀವು ಕರಾಟೆ ಕಲ್ತಿದ್ದೀರಾ. ಬಾಕ್ಸಿಂಗ್ ಆಗಿದ್ರೆ ನಮ್ ಬಾಕ್ಸರ್ ಹತ್ರ ಕಲಿತಿದ್ರಿ ನೀವು. ಕರಾಟೆ ಯಾರಿಂದ ಕಲ್ತ್ರಿ ನೀವು? ನಾನ್ ನನ್ನ ಹೆಂಡತಿ ಹೊಡಿತಿದ್ಲಲ್ಲ, ಅವಾಗ ಕಲ್ತೆ. ನಿಜವಾಗ್ಲೂ ಹೊಡಿತಾಳೆ ನಿಂಗೆ ಪೂಜಾ. ನೀನ್ ಹಿಂಗೆ ತಮಾಷೆಗೋ ಸೀರಿಯಸ್ ಆಗೋ ಹೇಳ್ಕೊಂಡ್ರೆ ನಿಜವಾಗ್ಲೂ ಹೊಡಿತಾಳೆ ನಿಂಗೆ. ಎಲ್ಲದಕ್ಕೂ ನನ್ನ ಹೇಳ್ಕೊಂಡ್ ಬರ್ತೀರಾ ಮಧ್ಯಾಹ್ನ ಅಂದ್ಬಿಟ್ಟು. ನೀವೇನಕ್ ಪಾಪ ಅವ್ರು ನಂಗೆ ಹೇಳ್ತಿದ್ದೀರಾ? ಇಲ್ಲ, ನೀಟಾಗಿ ಅಲ್ಲಿ ರಮೇಶ್ ಅಂತ ಇದಾರೆ, ಅಲ್ಲೆಲ್ಲ ಹೋಗಿ ಎಲ್ಲ ಕ್ಲಾಸ್ಗೆಲ್ಲ ಹೋಗಿ ಸಖತ್ತಾಗಿ ಪ್ರಾಕ್ಟೀಸ್ ಮಾಡಿದ್ದಾನೆ. ಸಿನಿಮಾದಲ್ಲಿ ನಾನು ನೋಡ್ತಾ ಇದ್ನಲ್ಲ ಫೈಟ್ಸ್, ಅಂದ್ರೆ ಈಗ ಆಕ್ಷನ್ ಎಕ್ಸ್ಪೀರಿಯನ್ಸ್ ಇದ್ರೆ ಬೇರೆ. ಫಸ್ಟ್ ಟೈಮ್ ಆಕ್ಷನ್ ಮಾಡ್ತಿರೋದು ಇದೆಯಲ್ಲ, ಪೋಸ್ಚರ್ ಎಲ್ಲದು ಸಖತ್ತಾಗಿ ಮಾಡಿದ್ದ. ಸಿನಿಮಾ ಶುರುವಾಗಿ ಎಸ್ಪೆಷಲಿ ಮುಗಿಯುವಷ್ಟರಲ್ಲಿ ಪಕ್ಕಾ ಪ್ರಾಪರ್ ಫಿಟ್ ಆಗಿದ್ದ. ಪಂಚಸ್, ಕಿಕ್ಸು, ಜಂಪ್ ಮಾಡಿ ಹೊಡೆಯೋದು ಎಲ್ಲದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕಲ್ತಿದ್. ಬಟ್ ಏನು ಅಂದ್ರೆ ಅವಾಗ ಒಂದೊಂದು ಡೋಲೋ 650 ಒಂದೊಂದು ಅವು ಇವೆಲ್ಲ ನುಂಗ್ಕೊಂಡು ಮೈಕೈ ನೋವು ಇದು ಎಲ್ಲ. ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬೇಕಾರೆ ಫೋನ್ ಮಾಡ್ಬಿಟ್ಟು ನನ್ಗೆ ಬ್ಯಾಡ, ನಾನು ಆಕ್ಷನ್ ಎಲ್ಲ ಮಾಡಲ್ಲ, ನಾನು ಹೆಂಗೋ ಕಾಮಿಡಿ ಮಾಡ್ಕೊಂಡಿರ್ತೀನಿ, ನಂಗೆ ಇದೆಲ್ಲ ಬೇಡ. ರಾಮ ರಾಮ ರಾಮ. ಓಕೆ, ಈಗ ನೀವಿಬ್ರು ಸ್ನೇಹಿತರಾಗಿರೋದ್ರಿಂದ ಈ ಸ್ನೇಹದಲ್ಲಿ ಈ ಒಂದು ಬಹಳ ನಂಬಿಕೆಯಿಂದ ನಡೆದಿರುವಂತಹ ಒಂದು ಚಿತ್ರ, ಓಕೆನಾ? ಸೊ ಇದ್ರಲ್ಲಿ ಪೇಮೆಂಟ್ ವಿಚಾರ ಅಂತ ಬಂದ್ರೆ, ಫ್ರೆಂಡ್ ಆಗಿದ್ರು ಪರವಾಗಿಲ್ಲ, ಇವ್ರಿಗೆ ನಾನು ಪೇಮೆಂಟ್ ಕೊಡ್ತೀನಿ ಅನ್ನೋ ವಿಚಾರ ಏನಾದ್ರು ಬಂತ? ಹೆಂಗೆ ಪೇಮೆಂಟ್ ಗಳಾಗಿದ್ಯಾ ಇಲ್ವಾ? ಪೇಮೆಂಟ್ಗಳೆಲ್ಲ ಕೊಡ್ಬೇಕಲ್ವಾ? ಫ್ರೆಂಡು ಅಂತೆಲ್ಲ ಬಿಡಂಗಿಲ್ವಾ? ಎಲ್ಲಿ ಚೆನ್ನಾಗಿ ನೋಡ್ಕೊಳ್ಳೇಬೇಕು ಕಲಾವಿದ್ರುಗಳನ್ನ. ಫ್ರೆಂಡು ಅಂದ್ರೆ ಏನ್ ಕಮ್ಮಿ ಡಿಮ್ಯಾಂಡ್ ಇದೆಯಾ? ಪಿಕ್ಚರ್ ಮೇಲೆ ಪಿಕ್ಚರ್ ಮಾಡ್ತಾ ಇರ್ತಾರೆ, ಎಲ್ಲ ಹೀರೋಗಳ ಜೊತೆ ಪಿಕ್ಚರ್ ಮಾಡ್ತಾ ಇದ್ದಾನೆ. ಕರೆಕ್ಟ್. ಏನ್ ಗೊತ್ತಾ, ಈಗ ಹೋಮ್ ಪ್ರೊಡಕ್ಷನ್ ಆದಾಗ ನಂಗೇನೋ ಬೇಕಿರುತ್ತೆ, ಸಿಗ್ಬೇಕಲ್ಲ. ನಾನು ಮ್ಯಾನೇಜರ್ ಹೇಳಿದ್ರೆ ತರ್ಸ್ಕೊಳ್ಳೇಬೇಕಲ್ಲ. ಯಾಕ್ ಬೇಕಪ್ಪ ಪ್ರೊಡ್ಯೂಸರ್ ಫ್ರೆಂಡು, ತರ್ಸ್ಕೊಳ್ಳೇಬೇಕು. ಈಗ ಇವನು ಕೇಳಕ್ ಆಗುತ್ತೆ ಅದ್ಯಾಕ್ ತರ್ಸ್ಕೊಂಡೆ ಅಂತ? ಹಂಗಾಗಲ್ಲ. ಆಗಲ್ಲ. ಬಟ್ ಮನೆ ಹತ್ರ ಏನಾದ್ರು ಸೆಟ್ಸ್ ಅಲ್ಲೂ ಅದೇ ತರ ಏನಾದ್ರು ಆಕ್ಟ್ ಮಾಡ್ತಾ ಇದ್ರ, ರಿಯಲ್ ಹೀರೋಯಿನ್ ತರ ನಂಗೆ ಆರೆಂಜ್ ಜ್ಯೂಸ್ ಬೇಕು, ಆಪಲ್ ಜ್ಯೂಸ್ ಬೇಕು ಅಂತದ್ ಏನಾದ್ರು ಮಲಾಯ್ಕ? ಅದೇ ನಾನು ನಾಗಭೂಷಣ್ ಸರ್ ಹೇಳ್ಬೇಕು. ಯಾವ್ದು? ತುಂಬಾ ಅಪ್ಪ, ನನ್ಗಂತೂ ಸಾಕಾಗೋಯ್ತು. ಯಾಕಪ್ಪ ಈ ತರ ಹಂಗಾಗೋಯ್ತು? ಹೌದಾ? ಯಾಕೆ? ಯಾಕೆ ಹೇಳ್ತೀರಾ, ಸುಮ್ನೆ ಹೇಳಿ. ಇವಾಗ ಲೈವ್ ಅಲ್ಲಿ ಕೋಟ್ಯಾಂತರ ಲಕ್ಷಾಂತರ ಜನ ನೋಡ್ತಿರ್ತಾರೆ, ಇದು ರಿಯಾಲಿಟಿನೂ ಗೊತ್ತಾಗ್ಲಿ ನಾಗಭೂಷಣ್. ಇಲ್ಲ ಪಾಪ, ಅವ್ರ ಪಾಡ್ಗಳು ಬರ್ತಿದ್ರು, ಏನೋ ಒಂದಿಷ್ಟು ಒಂದೆರಡು ಅದು ಏನೋ ತರ್ಸ್ಕೊಂಡ್ರೆ ಅವ್ರಿಗೆ ಅದೇ ಸಾಕಾಗ್ಬಿಡ್ತಿತ್ತು. ಏನ್ರಿ ನಾನು ಬೇಡ ಅಂತಂದ್ರೆ, ಇಲ್ಲ ಸರ್ ಏನು ಬೇಡ ನನ್ಗೆ ಅಂತಿದ್ರು. ಅವರಮ್ಮನು ಪಾಪ ಅಲ್ಲೇ ಬಂದ್ ಕೂತಿರ್ತಿದ್ರು. ಅದೇನ ಅವ್ರು ಇಬ್ರು ಒಟ್ಟಿಗೆ ಮಾಡ್ತಿದ್ರು. ಒಬ್ರು ಊಟದಲ್ಲೇ ಇಬ್ರು ಮಾಡ್ತಿದ್ರು. ಏನೋ ಗೊತ್ತಾಯ್ತಿರ್ಲಿಲ್ಲ. ಇರ್ಬೇಕು. ಅದಕ್ಕೆ ನೋಡಿ ಹೆಂಗಿದಾರೆ, ಇನ್ನ ಪಳ ಅಂತ ಹೊಳಿತಾ ಇದಾರೆ. ಇನ್ನ ಅಂದ್ರೆ ಅಂದ್ರೆ ಇನ್ನ ಹೆಂಗಿ ನಿಮ್ಗೆ ನನ್ಗೆ ಕಂಪೇರ್ ಮಾಡ್ತಾ ಇದಾರೆ ನೀವ್ ಒಳ್ಳೆ ನೋಡಿ, ಇನ್ನ ಹೆಂಗಿದ್ದಾರೆ ಅವರು ಅಂತ. ಒಬ್ರು ದಾವಣಗೆರೆಯವರು, ಅವರು ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲ ತಿನ್ಕೊಂಡು ಅವರು ಕೆಂಪುಗವ್ರೆ. ಇನ್ನು ನೀವು ಕುಂದಾಪುರನಾ ಮಂಗ್ಳೂರಾ? ಮೀನ್ ತಿನ್ಕೊಂಡು. ಮಂಗ್ಳೂರು ಮೀನು. ಮಂಗ್ಳೂರು ಅಂದ್ರೆ ಎಲ್ಲ ಬೆಳಗ್ಗೆ ಇರ್ತಾರೆ. ಇಲ್ಲಿ ಬಿಸಿಲಲ್ಲಿ ಹೆಂಗಾಗ್ಬಿಟ್ಟಿದೀವಿ. ನೀನು ಶ್ರಮಜೀವಿ. ನಾವೆಲ್ಲ ಹೆಂಗೆ ಸುಮ್ನೆ ನೀವೆಲ್ಲ ಏಸಿಲ್ ಕಷ್ಟ ಪಡ್ತೀರಾ. ರೂಮಲ್ಲೂ ಎಸಿ ಇಲ್ಲ ಆಯ್ತಾ? ಎಸಿ ಅಲ್ಲಿ ಕಷ್ಟ ಪಡಕ್ಕೆ ಬಿಸಿಲಲ್ಲಿ ಕಷ್ಟ ಪಡ್ಬೇಕು. ಈಗ ನಾವು ವಿದ್ಯಾಪತಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಧನು ನಿಮ್ಮ ಹತ್ರ ನಾನ್ ಕೇಳ್ಬೇಕು. ಇವಾಗಷ್ಟೇ ನೀವು ಮದ್ವೆ ಆಗಿರೋದ್ರಿಂದ ನಾನು ಈ ಪ್ರಶ್ನೆ ನಿಮ್ ಹತ್ರ ಕೇಳ್ತಾ ಇರೋದು. ಒಬ್ಬ ಒಳ್ಳೆ ಪತಿ ಆಗೋದಕ್ಕೆ ಬೇಕಾಗಿರುವಂತ 3 ವಿಷಯಗಳು ಏನೇನು? ಏನಿರುತ್ತೆ 3 ವಿಷಯ? ಚೆನ್ನಾಗಿ ನೋಡ್ಕೋಬೇಕಷ್ಟೇ.
ಓಕೆ, ಆಮೇಲೆ ಟೈಮ್ ಕೊಡಬೇಕು, ಚೆನ್ನಾಗಿ ನೋಡ್ಕೋಬೇಕು. ಏನಿರುತ್ತೆ ಒಳ್ಳೆ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು. ವಾ, ನಾಗಭೂಷಣ್ ತುಂಬಾ ಕಲಿಯೋದಿದೆ ಧನು ಇನ್ನ. ಏನ್ ನೀವೇನ್ ಟ್ರೈನಿಂಗ್ ಗೊತ್ತಾಗತ್ತೆ, ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಯಾಕೆ ತಲೆ ಅಲ್ಲ, ಕೆಡ್ಸ್ಕೊತೀರ? ನೀವೇನ್ ಟ್ರೈನಿಂಗ್ ಕೊಟ್ಟಿಲ್ವಾ? ಚೆನ್ನಾಗ್ ನೋಡ್ಕೋಬೇಕು, ಚೆನ್ನಾಗ್ ನೋಡ್ಕೋಬೇಕಂತೆ. ಎಲ್ಲ ಹೇಳ್ತಾನೆ, ಎಲ್ಲ ಮಾಡ್ತಾನೆ. ಅವ್ನೆಲ್ರ ಮುಂದೆ ಹೇಳಕ್ಕಾಗತ್ತ? ಸುಮ್ನಿರಿ ನೀವು. ಈಗ ಮಲೈಕಾ ಏನೇನೋ ಹೇಳ್ತಾರೆ, ಮಲೈಕಾ ಒಬ್ಬ ಒಳ್ಳೆ ಪತಿ ಆಗೋದಕ್ಕೆ ಬೇಕಾಗಿರುವಂತಹ 3 ವಿಷಯಗಳು ಏನೇನು? ಹೇಳೋ ಟೈಮ್ ಬರ್ಬೇಕು, ಬಂದ್ ಪಿಕ್ ಮಾಡ್ಬೇಕು, ಒಂದು ಸುಳ್ಳು ಬೇರೆ ಕೆಲಸ ಹೇಳ್ಬಾರ್ದು, ಲಾಯಲ್ ಆಗಿರ್ಬೇಕು, ಬೇರೆ ಹಾನೆಸ್ಟಿ ಕೆಲಸ ಇರ್ಬೇಕು. ಇರಲ್ಲ ಅವ್ರಿಗೆ. ಕೆಲ್ಸ ನಡೀತದೆ, ಬಟ್ ಅವ್ನ್ ಬರ್ಬೇಕಷ್ಟೇ. ಹೇಳಿ. ಇಲ್ಲ ಪಾಪ, ಏನೋ ಹೇಳಿದ್ರು ಅವರು, ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳ್ಬಾರ್ದು, ಹಾನೆಸ್ಟ್ ಆಗಿರ್ಬೇಕು, ಚೆನ್ನಾಗಿ ನೋಡ್ಕೋಬೇಕು, ಟೈಮ್ ಕೊಡ್ಬೇಕು. ಕರೆಕ್ಟ್, ಹಾ. ಕರೆಕ್ಟ್. ಕರೆಕ್ಟ್, ಕರೆಕ್ಟ್. ಇದೆಲ್ಲ ಮಾಡ್ತಿದ್ದೀರಲ್ಲ ಅದನ್ನು ನೀವು ಇವಾಗ? ಹಾ, ಇಲ್ಲ ಅಂದ್ರೆ ಬೀಳುತ್ತೆ ಏಟು. ನಮ್ಮ ಡಿಕ್ಷನರಿ ಸುಳ್ಳು ಅನ್ನೋ ಪದ ನಾವು ಹುಡ್ದಾಗಿಂದಾನೇ ಇಲ್ಲ. ಏ ಹಾ, ಕಾಮನ್, ಮನಸ್ಸಲ್ಲಿ ಅನ್ಸಿದ್ ಹಂಗೆ ಹೇಳ್ಬಿಡ್ತಾರೆ. ಕಾಮನ್. ಅಷ್ಟೇ. ಕರೆಕ್ಟ್, ಕರೆಕ್ಟ್. ಬಟ್ ಹೆಂಗ್ ಪ್ರಪೋಸ್ ಮಾಡಿದ್ರಿ? ಪ್ರೊಡ್ಯೂಸರ್ ಹೆಂಗ್ ಪ್ರಪೋಸ್ ಮಾಡಿದ್ರಿ ಧನ್ಯನ? ಅದಕ್ ಬೇರೆ ಶೋ ಮಾಡ್ಬೇಕು ನೀವ್ ಇವಾಗ. ಬರ್ತಾ ಇಲ್ಲ ಅವ್ರು. ನಾನು ನಂದು ಕಮ್ ಬ್ಯಾಕ್ ಇಂಟರ್ವ್ಯೂ, ಯೂಟ್ಯೂಬ್ ಇಂಟರ್ವ್ಯೂ ಕಮ್ ಬ್ಯಾಕ್ ನಾನು ಇವ್ರದ್ದು ಕಪಲ್ ಎಪಿಸೋಡ್ ಇಂದಾನೆ ಮಾಡ್ಬೇಕು ಅಂತ ಪಣ ತೊಟ್ಟಿದ್ದೀನಿ ನಾನೀಗ. ಮಾಣ ಅದಕ್ಕೆ ನೋಡಿ Nice. ನೋಡ್ತಾವ್ರೆ. ಏನು ಬಟ್ ವೈ ಅನಕೊಂಡ? ಯಾಕೆ ಅನಕೊಂಡ ಅನ್ನೋ ಹೆಸರು? ಯಾಕೆ ಆ ಕ್ಯಾರೆಕ್ಟರ್? ಮೋಸ್ಟ್ಲಿ ಇಲ್ಲಿ ಈ ಕಡೆ ನಾಗ, ಆ ಕಡೆ ಗರುಡ. ಆಗ ಗರುಡ, ಅನಕೊಂಡ. ನಾಗರ ಸಣ್ಣ ಹಾವಿಗೆ ಸಪೋರ್ಟ್ ಮಾಡಕ್ ಒಂದು ಅನಕೊಂಡ ತಂದಿಟ್ಟಿದ್ದಾರೆ. ಸಣ್ಣ ಮತ್ತೆ ನಾಗಭೂಷಣ್. ಅಂದ್ರೆ ಗರುಡ ಹಂಗೆ ಹಾರ್ಕೊಂಬಂದ್ ಹಂಗೆ ಪಿಕ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಡುತ್ತೆ. ದೊಡ್ಡ ಅನಕೊಂಡನ್ ಜೊತೆ ತಂದಿಟ್ಟಿದ್ದಾರೆ. ನನಗೆ ಒಂದ್ ಡೌಟ್ ಆಯ್ತು, ಓಕೆನಾ? ಟ್ರೈಲರ್ ನೋಡಾದ್ಮೇಲೆ ಅನಕೊಂಡ ನಿಮ್ಮನ್ ಬಚಾವ್ ಮಾಡತ್ತಾ, ಅನಕೊಂಡನೇ ನೀವು ಬಚಾವ್ ಮಾಡ್ತಿದ್ದೀರಾ? ನನ್ಗೆ ಅರ್ಥ ಆಗಕ್ಕೆ ಅಲ್ಲಿ ಸ್ವಲ್ಪ ನನ್ಗೆ ಇದಾಯ್ತು. ನನ್ಗೆ ಲಾಸ್ಟ್ ಅಲ್ಲಿ ಎಲ್ಲಾನು ಅನುಶ್ರೀ ಇಂಟರ್ವ್ಯೂ ಎಲ್ಲಾನು ಹೇಳ್ಬಿಡ್ತಾರೆ ಅಂತಂದೆ. ತಟೀರಿ ಅವರೆಲ್ಲ ಹೋಗಿದ್ದಾರೆ. ಅಯ್ಯೋ, ಆಗ್ಬಿಡ್ತು ಅವ್ರದ್ದು ಫೋನ್. ಎಲ್ಲೋ ಬಿದ್ದೋಗಿದ್ರೆ, ಅಯ್ಯೋ ಫೋನ್ ಬಿದ್ದೋಯ್ತಾ, ನೀವ್ ಬಿದ್ದೋಯ್ತಾ ಗೊತ್ತಾಗಿಲ್ಲ. ಇಲ್ಲ ಅದ್ ಹಿಂಗೆ ಹಿಂದ್ಗಡೆಗೆ ಟರ್ನ್ ಆಗೋಯ್ತು. ಓಕೆ. ಅಲ್ಲ, okay. ಎಲ್ಲಾನು ಹೇಳ್ಬಿಡ್ತಾರೆ ನಿಮ್ಗೆ ಅಂತಂದೆ. ಇಲ್ಲೇ ಅನುಶ್ರೀ ಇಂಟರ್ವ್ಯೂ ಎಲ್ಲಾನು ಕತೆ ಹೇಳ್ಬಿಟ್ರೆ ಅಲ್ಲಿ ಬಂದು ಜನ ಸಿನಿಮಾ ನೋಡ್ತಾರೆ. ಸೊ ಕರೆಕ್ಟ್ ಆಗಿರೋ ಪ್ರಶ್ನೆ ಕೇಳಿದ್ನ ಹಂಗಂದ್ರೆ? ನನ್ನ ಅನಲೈಸೇಷನ್ ಎಲ್ಲ ಕರೆಕ್ಟ್ ಆಗಿ ನಡೀತಾ ಇದೆಯಾ? ಅಂದ್ರೆ ಬಾಳ ತುಂಬಾ ತಲೆ ಓಡಿಸಿದ್ರೆ ನೀವು. ಓಕೆ ಓಕೆ ಓಕೆ, ನನ್ಗೆ ಇಷ್ಟ ಆಯ್ತು. ಬನ್ನಿ, ನಾಳೆ ಎಲ್ಲ ಸಿನಿಮಾ ನೋಡೋಣ ಒಟ್ಟಿಗೆ. ನಾಳೆ ಅಲ್ಲ, ನಾಳೆ ಸಂಜೆ ಎಲ್ಲ ಪೇಡ್ ಪ್ರೀಮಿಯರ್ಸ್ ಎಲ್ಲ ಓಪನ್ ಇದೆ, ಪ್ರೀಮಿಯರ್ ಇದೆ ಎಲ್ಲ. ಬನ್ನಿ, ನಾವ್ ಅಭಿಮಾನಿಗಳ ಜೊತೆ ನೋಡೋಣ. ಏನಂತೀರಾ ನಾಗಭೂಷಣ್? ನಾಡಿದ್ ನೋಡೋಣ. ಖಂಡಿತ ಬನ್ನಿ, ನೀವ್ ಯಾವ ಬರ್ತೀರಾ ಬನ್ನಿ. ಹೌದು, ನಾಡಿದ್ದಲ್ಲ, ಅಭಿಮಾನಿಗಳ ವಿನಂತಿ, ಎಲ್ಲರೂ ಬಂದು ವಿದ್ಯಾಪತಿ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ. Yes. ಖಂಡಿತವಾಗ್ಲೂ ನೀವು ಕಂಟಿನ್ಯೂ ಮಾಡಿ, ನಾನು ಮತ್ತೆ ಸಿಗ್ತೀನಿ ನಿಮ್ಗೆ ಇಂಟರ್ವ್ಯೂಗೆ. ಅದು ಓಕೆ, ಬಟ್ ಅದಕ್ಕಿಂತ ಮುಂಚೆ ನೀವ್ ಹೇಳಲೇಬೇಕು, ಯಾವಾಗ ಬರ್ತಿದ್ದೀರಾ ಕಪಲ್ ಎಪಿಸೋಡ್ಗೆ? ಎಲ್ಲ ಮುಗಿಬಿಡ್ಲಿ, ವಿದ್ಯಾಪತಿ ಹಿಟ್ಟಾಗ್ತಿದಂಗೆ. ಹೇಳ್ಬೇಡಿ ಸರ್, ನೀವ್ ಹೇಳ್ಬೇಡಿ ಅವ್ರು ಯಾರನ್ನ ಮದ್ವೆ ಆಗ್ತಿದಾರೆ, ಈ ವರ್ಷಕೊನೆ ಯಾರನ್ನ ಮದ್ವೆ ಆಗ್ತಿದಾರೆ ಅಂತ ಅವ್ರು ಬಿಟ್ಕೊಟ್ರೆ ನೀವು ಅವ್ರ ಶೋಗ್ ಹೋಗಿ ಸರ್, ಇಲ್ಲಾಂದ್ರೆ ಹೋಗ್ಬೇಡಿ. ಮಲೈಕಾ, ನನ್ ಜೀವನದಲ್ಲೇ ಈ ಲೆವೆಲ್ಗೆ ನೀವು ವಿಷ ತುಂಬ್ತಾ ಇದ್ದೀರಾ ನೀವು ನನ್ನ ಕರಿಯರಲ್ಲಿ. ನೀವು ಮದ್ವೆ ಆಗ್ತಿರೋದೇ ದೊಡ್ಡ ಸುದ್ದಿ ಇವತ್ತಾಯ್ತಾ? ಲೈಫ್ ಬಂದಿರೋದಕ್ಕೆ ನಾವು ವಿದ್ಯಾಪತಿ ಪ್ರಮೋಷನ್ ಗಿಂತ ನೀವ್ ಮದ್ವೆ ಆಗ್ತಿರೋ ನ್ಯೂಸ್ ದೊಡ್ಡದಾಗಿರುತ್ತೆ. ಸೊ ನಾವೆಲ್ಲ ಇವತ್ತು ನಿಮ್ ಮದ್ವೆಗೆ. ನಮ್ ಲೈವ್ ಅಲ್ಲಿ ಏನು ಸುದ್ದಿ ಆಗಲ್ಲ, ಇದೊಂದೇ ಸುದ್ದಿ ಆಗೋದು. ನಾನ್ ಧನು ನಿಮ್ ಹತ್ರ ಲಾಸ್ಟ್ ಒಂದ್ ಪ್ರಶ್ನೆ ಕೇಳ್ತಾ ಇದೀನಿ, ಓಕೆನಾ? ಹೂ ಎರಡರಲ್ಲೇ ಉತ್ತರ ಕೊಡ್ಬೇಕು. ಮದ್ವೆ ಓಕೆನಾ, ನಾಟ್ ಓಕೆನಾ? ನನಗೆ ಓಕೆ, ಅವೆಲ್ಲ ಎಲ್ಲ ಆಗ್ಬೇಕು, ಎಲ್ಲ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಸೂಪರ್, ಖಂಡಿತ ಖುಷಿಯಾಗಿ ಹೋಗಿ ಹೇಳ್ತಾರೆ, ಚೆನ್ನಾಗಿರುತ್ತೆ. ಖುಷಿಯಾಗಿ ಹೋಗಿ ಹೇಳ್ತಾ ಇದಾರೆ. ಓಕೆ ಧನು, ಪಾಪ ನೀವು ತುಂಬಾ ಕೆಲ್ಸಗಳಿರುತ್ತೆ, ನಾವು ಮಾತಾಡ್ಕೋತೀವಿ ಸಿನಿಮಾ ಬಗ್ಗೆ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಧನು, ಅಂಡ್ ಆಲ್ ದ ವೆರಿ ಬೆಸ್ಟ್ ವಿದ್ಯಾಪತಿಗೆ. ಥ್ಯಾಂಕ್ ಯು. ನಿಮ್ಮ ಅಭಿಮಾನಿಗಳಿಗೆಲ್ಲ ಏನಾದ್ರು ಹೇಳ್ಬಿಡಿ. ಥ್ಯಾಂಕ್ ಯು ಎಲ್ರಿಗೂ. ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದೀರಾ,
ಥ್ಯಾಂಕ್ ಯು. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬಾಯ್ ಧನು. ಈಗ ಧನು ಒಂದ್ 2 ನಿಮಿಷ ತಗೋತಾರೆ ಎಂಡ್ ಮಾಡೋದು. ಪಾಪ ಅರ್ಥ ಮಾಡ್ಕೊಂಡ್ಬಿಟ್ರು. ಅದೆಲ್ಲ ಏನಾರ ಇರ್ಲಿ, ನನ್ಗೆ ಯಾಕೆ ಕಮೆಂಟ್ಸ್ ಗಳು ಕಾಣ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಇನ್ನೂ ಆದ್ರೂ ಕಾಣಿಸ್ತಾ ಇಲ್ಲ. ಹೋಲಿ ಬಿಡಿ. ಇಲ್ಲೇ ಕೆಳಗಡೆ ಬರ್ತಾ ಇದೆಯಲ್ಲ. ಎಷ್ಟು ಬರ್ತಾ ಇದೆ ಇಲ್ಲಿ, ಹೌದಾ? ಸಿಕ್ಕಾಪಟ್ಟೆ ಕಮೆಂಟ್ಸ್ ಬರ್ತಾ ಇದೆ. Okay. ಮಲೈಕಾ ಅಕ್ಕ ತುಂಬಾ ಕ್ಯೂಟ್ ಅಂತ ಬೇರೆ ಹೇಳ್ತಾ ಇದ್ದಾರೆ. ಅಯ್ಯೋ ಹೌದು, ನಿಮ್ಮ ಅಕ್ಕ ಕ್ಯೂಟ್. ಇವಾಗ ಕ್ಯೂಟ್ ಅಂತೆ. ಓಕೆ ನಾಗಭೂಷಣ್, ಕಮಿಂಗ್ ಟು ದ ಮೇನ್ ವಿಷಯ ಈಗ. ಓಕೆನಾ, ಸಿನಿಮಾ ಮಾಡೋದ್ ದೊಡ್ಡ ವಿಷಯ ಅಲ್ಲ, ಸಿನಿಮಾ ಬಿಡುಗಡೆ ಮಾಡಿ ಆ ಸಿನಿಮಾನ ಜನರಿಗೆ ರೀಚ್ ಮಾಡಿಸೋದು ಇಸ್ ಅ ಬಿಗ್ ಥಿಂಗ್ ಈಗಿನ ದಿನಗಳಲ್ಲಿ. ಅಂತದ್ರಲ್ಲಿ ನೀವು ಒಂದ್ ತಂಡ ಕಟ್ಕೊಂಡು ಅಲ್ಲೊಂದ್ ಸಿನಿಮಾ ಮಾಡಿ ಆ ಸಿನಿಮಾ ಟ್ರೇಲರ್ ಕೊಟ್ಟು ಅದಾದ ನಂತರ ಈಗ ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ. ನೀವ್ ಮಾಡಿರೋ ಎಲ್ಲಾ ಸಿನಿಮಾಗಳು ನನ್ಗೆ ಬಹಳ ಇಷ್ಟವಾದಂತ ಸಿನಿಮಾಗಳು, ಜನಕ್ಕೆ ಬಹಳ ಇಷ್ಟವಾದಂತ ಸಿನಿಮಾಗಳು. ಈ ಸಿನಿಮಾ ನಿಮ್ಗೆ ಟೆನ್ಷನ್ ಕೊಡ್ತಾ ಇದೆಯಾ, ಎಕ್ಸೈಟ್ಮೆಂಟ್ ಕೊಡ್ತಿದ್ಯಾ, ಅಥವಾ ಒಂದ್ ಸಮಾಧಾನ ಕೊಡ್ತಾ ಇದೆಯಾ? ದೇವ್ರನ್ನೇ ಟೆನ್ಷನ್ ಕೊಡ್ತಾ ಇದೆ. ಓಕೆ, ಯಾಕೆ? ಒಂದು, ಇದು ನನ್ನ ಕೆರಿಯರ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಸಿನಿಮಾ. ಆಮೇಲೆ ಇನ್ ಟರ್ಮ್ಸ್ ಆಫ್ ಅಂದ್ರೆ ಕತೆ ಆಗಿರ್ಬೋದು, ಅಥವಾ ನಾನ್ ಹಾಕಿರೋ ಎಫರ್ಟ್ ಇರ್ಬೋದು, ಅಥವಾ ಪ್ರೊಡ್ಯೂಸರ್ ಹಾಕಿರೋ ದುಡ್ಡು ಇರ್ಬೋದು. ಇದು ಎಲ್ಲಾದ್ರ ರೀತಿಯಲ್ಲೂ ಸೊ ಒಂದು, ಈಗ ನೀವ್ ಹೇಳ್ತಾ ಇರ್ತೀರಿ ಜನ ಥಿಯೇಟರ್ ಬರ್ತಾ ಇಲ್ಲ ಹಂಗೆ ಹಿಂಗೆ ಅಂತ. ಬಟ್ ಅಗೇನ್ ಈಗ ನಾ ಟಗರುಪಲ್ಲೆ ಮಾಡ್ದಲ್ಲೂ ನಾನು ಯಾರು ಅಂತ ನಾನು ಒಂದ್ಸತಿ ಕ್ವಶನ್ ಮಾಡ್ಕೋತಾ ಇರ್ತೀನಿ. ಅವಾಗ ನಾನು ಯಾರು ಅಲ್ಲ, ನಾನು ಫಸ್ಟ್ ಟೈಮ್ ಲೀಡ್ ಆಗಿ ಮಾಡಿದ್ದು. ಅವಾಗ ಬಂದಿದ್ರಲ್ವಾ ಜನ, ಹೌದು. ಬಟ್ ಈ ಸತಿನೂ ಬರ್ತಾರೆ ಅದೊಂದು ನಂಬಿಕೆ ಇದ್ದೇ ಇದೆ ಯಾವಾಗ್ಲೂ. ಹ್ಮ್ ಅದಲ್ದೆ ಅದೊಂಥರ ಈ ಭಯ ಅಂದ್ರೆ ಈಗ ಹೇಳ್ತಾ ಇದ್ದೆ ಮೊನ್ನೆ, ಈಗ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ತೀವಿ. ನಾನ್ ಎಷ್ಟೇ ಚೆನ್ನಾಗಿ ಓದಿದ್ರು ಎಕ್ಸಾಮ್ ಹಾಲಲ್ಲಿ ಹೋಗಿ ಕ್ವಶನ್ ಪೇಪರ್ ನ ನೋಡೋವರೆಗೂ ಏನೇನ್ ಕ್ವಶನ್ಸ್ ಇದೆ ಅನ್ನೋವರೆಗೂ ಟೆನ್ಷನ್ ಇರ್ತದೆ. ಕ್ವಶನ್ ಪೇಪರ್ ನೋಡಿದ್ಮೇಲೆ ಓಕೆ ಕೆಲ ಆನ್ಸರ್ ಗೊತ್ತಿಬಿಡು ಬರೀತೀನಿ ಅಂತ. ಬಟ್ ಆ ಕ್ಷಣದವರೆಗೂ ನೀವ್ ಏನೇ ಓದಿದ್ರು ಒಂದು ಟೆನ್ಷನ್ ಇರುತ್ತೆ. ಆ ಟೆನ್ಷನ್ ಇದೆ ಈಗ ನನಗೆ. ಮತ್ತೆ ಈ ಸಿನಿಮಾದಲ್ಲಿ ನಾನು ಅನುಶ್ರೀ, ನಿಮ್ಗೆ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದೀನಿ, ಬೇರೆ ನಾಗನ್ ನೋಡ್ತೀರಾ, ಬೇರೆನೆ ನಾಗಭೂಷಣ್ ನೋಡ್ತೀರಾ, ಇದು ನನ್ನ ಪ್ರಾಮಿಸ್. ಹಿಂಗೂ ಮಾಡ್ತಾನೆ ಗುರು ಇವನು ಅನ್ನೋ ತರ. ಆಮೇಲೆ ನಾನ್ ಆತರ ನೀವೇನಾರು ಅಂದ್ರೆ ಅಲ್ಲಿಗೆ ನನ್ನ ಶ್ರಮ ಸಾರ್ಥಕ. ಹೌದಾ, ಸೂಪರ್ ನಾಗ. ಈಗ ನನ್ಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ಸಿನಿಮಾ ನೋಡ್ಬೇಕು ಅನ್ನೋದ್ರ ಬಗ್ಗೆ. ಸಿನ್ಸ್ ನಾವಿಲ್ಲಿ ವಿದ್ಯಾಪತಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಸೊ ನಿಮ್ಮ ಪ್ರಕಾರ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆದರ್ಶ ಪತಿ ಅಂದ್ರೆ ಹಿಂಗಿರ್ಬೇಕಪ್ಪ ಅಂತ ಅನ್ಸೋಂತ ಪತಿ ಯಾರು? ನಾಗಭೂಷಣ್, ಧನುನ್ ಬಿಟ್ಟು ಹೇಳ್ಬೇಕು, ಅವ್ರು ಇವಾಗಷ್ಟೇ ಮದ್ವೆ ಆಗಿರೋದು ಅಲ್ಲಿ. ನಂಗೆ ಶಿವಣ್ಣ ಮೋಸ್ಟ್ಲಿ. ಹನಿಮೂನ್ ಅಂತ ವೆಬ್ ಸೀರೀಸ್ ಮಾಡಿದ್ವಲ್ಲ, ಅವಾಗ ಅವ್ರ ಮಗಳೇ ಪ್ರೊಡ್ಯೂಸರ್ ಇದ್ರಲ್ಲ. ಸೊ ನಾನು ಅವ್ರ ಜೊತೆ ಒಂದು ಚಿಟ್ ಚಾಟ್ ತರ ಮಾಡಿದ್ದೆ. ಅದೊಂದು ವಿಡಿಯೋ ಎಲ್ಲ ಇದೆ, ನಂಗೆ ಗೊತ್ತಿಲ್ಲ ಎಲ್ಲಿದೆ ಅಂತ. ನಾನು ಅವ್ರಿಗೆ ಒಂದಿಷ್ಟು ಕ್ವಶನ್ಸ್ ಕೇಳಿದ್ದೆ, ಸಂಬಂಧಗಳ ಬಗ್ಗೆ, ಹೆಂಗೆ ಅನ್ಯೋನ್ಯವಾಗಿರೋದು ಹೆಂಗೆ, ಈ ತರದ್ದೆಲ್ಲ ಹೇಳ್ತಾ ಹೋದೆ. ಅವ್ರಿಗೆ ಎಷ್ಟು ಸಖತ್ತಾಗಿ ಆನ್ಸರ್ ಮಾಡಿದ್ರೆ ಗೊತ್ತಾ, ಶಿವಣ್ಣ ಸೂಪರ್ ಅಂತ ಅನ್ಕೊಂಡೆ ನಾನು ಅವಾಗ. ಇಟ್ಸ್ ಸೋ ನೈಸ್, ದಟ್ ಸೋ ಟ್ರೂ ಆಕ್ಚುಲಿ. ಅಂಡ್ ನಾನು ಅಣ್ಣ ಮತ್ತೆ ಗೀತಕ್ಕನ ಬಹಳ ಹತ್ರದಿಂದ ನೋಡಿದೀನಿ. ನಿಜವಾಗ್ಲೂ ಆದರ್ಶ ದಂಪತಿಗಳು ಅವರಿಬ್ರು. ಒಬ್ರನ್ನೊಬ್ರು ಎಷ್ಟು ಗೌರವಿಸ್ಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು, ಅಂಡ್ ಅದೆಲ್ಲವನ್ನ ನಾವು ಅಣ್ಣನ್ ನೋಡಿದಾಗ ಒಂದು ಐಡಿಯಲ್ ಹಸ್ಬೆಂಡ್ ತರ ನಮ್ಗೆ ನಿಜವಾಗ್ಲೂ ಅನ್ಸುತ್ತೆ. ಸೂಪರ್ ಸೂಪರ್, ನೈಸ್ ಚಾಯ್ಸ್. ಅಂಡ್ ಮಲೈಕಾ, ನಿಮ್ ಪ್ರಕಾರ? ನನ್ ಪ್ರಕಾರ ನನಗ್ ಗೊತ್ತಿದ್ದವ್ರಿ, ನನ್ಗೆ ಗೊತ್ತವ್ರು ಯಾರ ಹೆಸರು ಹೇಳ್ತಾರೆ ಅಂತ, ಆದ್ರೆ ನೀವ್ ಹೇಳಿ. ಯಾರು ಹೇಳಿ, ನಾನು ಸರಿನೋ ತಪ್ಪು ಅಂತ ಹೇಳ್ತೀನಿ. ಯಶ್ ಸರ್ ಬಗ್ಗೆ ಹೇಳ್ತಾರ. ಯಶ್ ಸರ್ ಮತ್ತೆ ರಾಧಿಕಾ ಪಂಡಿತ್. ಅಂದ್ರೆ ಈಗಿನ ನಮ್ ಜನರೇಷನ್ ಅವರು ವಿ ಲುಕ್ ಅಪ್ ಆನ್ ದೆಮ್, ಅವ್ರ ತರ ಇರ್ಬೇಕು. ರಾಧಿಕಾ ಪಂಡಿತ್ ಮ್ಯಾಮ್ ತರ. ಎಸ್, ಓಕೆ, ಲವ್ಲಿ. ಸೊ ಹಂಗಂದ್ರೆ ಇದ್ರ ಜೊತೆಗೆ ಇವಾಗ ಚಿತ್ರದ ಹಾಡುಗಳು ಅಂತ ಬಂದ್ರೆ, ಈಗಷ್ಟೇ ಧನು ಹೇಳಿದ್ರು, ರವಿ ಸರ್ ರಣಧೀರ್ ಅವರ ಒಂದು ಇನ್ಸ್ಪಿರೇಷನ್ ತಗೊಂಡು ಮಕ್ಳನ್ನ ಅವ್ರ ಅಪ್ಪ ಅಮ್ಮ ಜೊತೆ ಸಿನಿಮಾ ಥಿಯೇಟರ್ಗೆ ಬರೋದಕ್ಕೆ ಒಂದು ಹಾಡನ್ನ ರೆಡಿ ಮಾಡಿದಿರ ಅಂತ ಹೇಳಿ. ಸೊ ಬೇರೆ ಹಾಡುಗಳ ಬಗ್ಗೆ ಮಾತಾಡೋದಾದ್ರೆ, ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ನಾಗಭೂಷಣ್? ಈ ಸಿನಿಮಾದಲ್ಲಿ 4 ಹಾಡುಗಳಿದಾವೆ. 2 ಹಾಡು ಆಲ್ರೆಡಿ ಬಿಟ್ಟಿದೀವಿ. ಒಂದು ಸಾಂಗ್ ಜಗ್ಗೇಶ್ ಸರ್ ಹಾಡಿದ್ದಾರೆ, ರಂಗಾಯಣ ರಘು ಸರ್. ಅದೇ ನನ್ಗೆ ಕರಾಟೆ ಟ್ರೈನಿಂಗ್ ಮಾಡ್ತಾ ಇರೋದು ಆ ತರದ್ದು ಒಂದು ಫನ್ ಸಾಂಗ್, ಅದು ಮಕ್ಕಳೆಲ್ಲ ಬಹಳ ಇಷ್ಟಪಡ್ತಾರೆ, ಆ ತರದ್ದು ಒಂದು ಸಾಂಗ್. ಇನ್ನೊಂದು ಮದನಾರಿ ಅಂತ ಸಾಂಗ್, ಅದು ಪೂರ್ತಿ ಮಲೈಕ್ ಅವ್ರ ಸಾಂಗ್. ಅದು ನನ್ಗೆ ಸಂಬಂಧ ಇಲ್ಲ, ಅದು ಮಲೈಕ್ ಅವ್ರದ್ದು, ಅದು ನನ್ಗೆ ಸಂಬಂಧ ಇಲ್ಲ, ಅದು ಅವ್ರ ಸಾಂಗ್. ನೀವು ಇದ್ದೀರಾ ಅದ್ರಲ್ಲಿ? ಇದೀನಿ ಸುಮ್ನೆ.
ಅಂದ್ರೆ ಹಿಂಗ್ ನೋಡ್ತಾ ಇರೋದು ಆತರ ಅಷ್ಟೇ ಅದು. ಆಯ್ತಾ? ಅದು ಬಿಟ್ರೆ ಇನ್ನೊಂದ್ ಹಂಗು ನಂದೊಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ, ಅದನ್ನ ರಿಲೀಸ್ ಮಾಡಿಲ್ಲ. ಓಕೆ ಆ ಓಕೆ ಸೊ ನಾನ್ ಈ ಮಾಡೋ ಶೋಕಿಗಳಿದೆಯಲ್ಲ, ಆ ಶೋಕಿಗಳದೊಂದು ಸಾಂಗ್ ಇದೆ, ಬಟ್ ಅದ್ರಲ್ಲೊಂದು ಫನ್ ಇದೆ, ಸಖತ್ ಫನ್ ಇದೆ. ಓಕೆ. ನಾನ್ ಏನೆಲ್ಲ ಗಾಲ್ಫ್ ಆಡ್ತೀನಿ, ಹೇಗೆಲ್ಲ ಟೆನ್ನಿಸ್ ಆಡ್ತೀನಿ, ಅವನ ಅಜ್ಜಿ ಇವೆಲ್ಲ ನೋಡ್ಬೇಕು ನೀವು, ಅಯ್ಯಪ್ಪ ಅಲ್ಲ, ಅಂತೀರ. ನಾನ್ ಆಕ್ಚುಲಿ ಕೇಳ್ಬೇಕಂತ ಇದ್ದೆ, ಬಿಕಾಸ್ ನಾಗಭೂಷಣ್ ನಾನಾಗಿರ್ಬೋದು, ನೀವಾಗಿರ್ಬೋದು, ಅಥವಾ ಇವನ್ ಮಲೈಕಾ, ನಾವೆಲ್ಲ ಬಹಳ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು, ಆ ಜೀವನ ನೋಡಿರೋರು. 100%. ಓಕೆನಾ? ಸೊ ನೀವು ಈ ಸಿನಿಮಾ ಶೂಟಿಂಗ್ ಆಗಿರ್ಬೋದು ಅಥವಾ ಈ ಪಾತ್ರಕ್ಕೆ ಆಗಿರ್ಬೋದು, ನೀವ್ ಮಾಡಿದಂತ ಆ ರಿಚ್ ಇದು ಎಲ್ಲ ಅದೆಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ಹೆಂಗ್ ಅನ್ಸ್ತಾ ಇತ್ತು? ಆ ಕ್ವಾಲಿಟೀಸ್ ಎಲ್ಲ ನೋಡ್ಬೇಕಾದ್ರೆ ನಿಮ್ಗೆ ಅದು ಒಗ್ಗರಣೋದಕ್ಕೆ ಆಯ್ತಾ ನಿಮ್ಗೆ ಅದ್ರ ಜೊತೆ? ದೇವರಣೆ ಆಗಿಲ್ಲ ನನ್ಗೆ. ಅಂದ್ರೆ ಅದು ರಿಚ್ ತರ ಬಿಹೇವ್ ಮಾಡಿದ್ರೆ ಗೊತ್ತಾ, ಅದು ಆಗಲ್ಲ ನಮ್ಗೆ. ಅಂದ್ರೆ ಬೇಸಿಕ್ಲಿ ನಮ್ ಫ್ರೆಂಡ್ಸ್ ಯಾರು ಆತರ ಇರ್ಲಿಲ್ಲ. ಎಲ್ರೂ ಲೋ, ನಾನು ಒಬ್ಬ ಕಷ್ಟ ಬೇಕು, ಎಲ್ರು ಕಷ್ಟ ಬೇಕು, ಅವ್ರು ಯಾವನಾರು ಒಬ್ಬ ಕಷ್ಟ ಇದೀನ ತಗೊಳ ಒಂದಿಷ್ಟು ಅಂತ ಹೇಳೋನು ಒಬ್ಬನು ಫ್ರೆಂಡ್ಸ್ ಇಲ್ಲ, ಆತರ ಇಲ್ಲ ನಮ್ ಇಡೀ ಸರ್ಕಲ್ ಅಲ್ಲೇ. ಕರೆಕ್ಟ್. ಸೊ ಎಲ್ರು ಅಂತಾರ ಇದೀವಿ ನಾವೆಲ್ಲ. ಯಾವ್ದು ತುಂಬಾ ನಿಮ್ಗೆ ಅಪ್ಪ ಇದೇನಪ್ಪ ಹಿಂಗಿರುತ್ತ ಈ ರಿಚ್ ಪಾತ್ರ ಎಲ್ಲ ಅಂತ ಅನ್ಸಿದ್ದು? ಯಾವ್ದಕ್ಕೆ? ಇವ್ ರಿಚ್ ಆಗಿರ್ಬೇಕು ಅಂದ್ರೆ ಹಿಂಗೆಲ್ಲ ಇರ್ಬೇಕಾ ಅಂತ ಅನ್ಸಿದಂತ ಯಾವ್ದಾದ್ರು ಇನ್ಸಿಡೆಂಟ್ ಇದೆಯಾ ಈ ಫಿಲ್ಮ್ ಶೂಟಿಂಗ್ ಅಲ್ಲಿ? ಅಂದ್ರೆ ನಾ ಹೇಳ್ತಾರ ಅದ್ರ ಬಿಹೇವ್ ಮಾಡೋದೇ ಇದೆ ಗೊತ್ತಾ, ಅದೇ ಕಷ್ಟ ಅಂತ ನಾನು ಹೇಳ್ತಿರೋದು. ಈಗ ಟಗರು ಪಲ್ಯದಲ್ಲಿ ಒಬ್ಬ ಹಳ್ಳಿ ಹುಡುಗನ್ ತರ ಮಾಡೋದಿದೆ ಗೊತ್ತಾ. ಎಲ್ರೂ ನನ್ಗೆ ಸೂಪರ್ ಮಾಡಿದೆ, ಚೆನ್ನಾಗ್ ಮಾಡಿದೆ ಗುರು ಅಂತ. ನನ್ಗದ್ ಕಷ್ಟ ಇಲ್ಲ, ಯಾಕಂದ್ರೆ ನಾನು ಅದೇ ಗುರು, ನಾನು ಹಳ್ಳಿ ಹುಡುಗನೇ. ನಾನು ಎಲ್ಲಿಂದ ಬಂದಿದ್ದೀನಿ ಅದೇ ಕೇಳ್ತೀನಿ. ನಾನು ಈಗ್ಲೂ ಊರ್ಗ್ ಹೋದ್ರೆ ಲುಂಗಿ ಉಟ್ಕೋತೀನಿ, ಟವಲ್ ಹಾಕೋತೀನಿ, ಇದಕ್ಲಾ ಬಾರ ಮದುವೆ ಈ ತರ ಮಾತಾಡ್ತಿರ್ತೀವಿ. ಸೊ ನಮ್ಗೆ ಅದು ಕಷ್ಟನೇ ಆಗಲ್ಲ. ಬಟ್ ಈ ತರ ಬಿಹೇವ್ ಮಾಡಿದಿಲ್ಲ ರಿಚ್, ನಾನ್ ನೋಡಿ ನಾನು ಯಾವತ್ತು ಒಂದ್ ಉಂಗ್ರ ಹಾಕೋಣನಲ್ಲ, ಚೈನ್ ಹಾಕೋಣನಲ್ಲ, ಏನಿಲ್ಲ. ಸಿನಿಮಾದಲ್ಲಿ ಏನು ನಾಕ್ ಉಂಗ್ರ, ಇಲ್ಲಿ 4 ಉಂಗ್ರ ಅಂತೆ, ಅಲ್ಲಿ 4 ಉಂಗ್ರ ಅಂತೆ, ಒಂದ್ ಹಲ್ಲು 3 ಚೈನ್, ಹಾಕೋತಾರಕ್ಕ. ಇದೆಲ್ಲ ಹಾಕೊಂಡು ಅದು ಅದನ್ನ ಫಸ್ಟ್ ಆಫ್ ಆಲ್ ಇದನ್ನ ಅರ್ಗಿಸ್ಕೊಳ್ಳೋದಿದೆ ಗೊತ್ತಾ. ಇದು ನಾನು ಈಗ ಈ ತರ ಆಗ್ಬೇಕು ಅಂತ ಅರ್ಗಿಸ್ಕೊಳ್ಳೋದಿದೆ ಗೊತ್ತಾ, ಅದು ಬಹಳ ಕಷ್ಟ ಆಕ್ಚುಲಿ. ಅಕಸ್ಮಾತ್ ಇವಾಗ ಯಾರಾದ್ರೂ ಸಿಕ್ಕಾಪಚ್ಚೆ ರಿಚ್ ಪರ್ಸನ್ ನಿಮ್ಮ ಪಿಕ್ಚರ್ ನೋಡಿ ತುಂಬಾ ಇಷ್ಟ ಆಗಿ ಅವ್ರು ಹೇಗ್ ಮಾತಾಡ್ಬೋದು ಬಂದು ನಿಮ್ಮ ಹತ್ರ ನಾಗಭೂಷಣ್? ನನ್ಗೆ ಗೊತ್ತಿಲ್ಲಪ್ಪ ಅದು. ಹಾಯ್ ಮ್ಯಾನ್, Hi man, how are you doing? Nice movie. ನೈಸ್ ವರ್ಕ್. ನಾನು ಒಂದ್ಸತಿ ನನ್ನ ಮಜಾ ಇಲ್ಲ, ಇಲ್ಲಿ ನಾನು ಯಾವಾಗಿನ KB ಅಂತ ಯೂಟ್ಯೂಬ್ ಚಾನೆಲ್ ಮಾಡ್ತಿದ್ದೆ ಗೊತ್ತಾ, ನಾವು ವಿಡಿಯೋಗಳು ಮಾಡ್ತಿದ್ವಲ್ಲ. ಸೊ ನಾನ್ ಫಸ್ಟ್ ಟೈಮ್ UBCT ಹೆಂಗಿದೆ ಅಂತ ನೋಡ್ಕೊಂಡು ಹೋಗಿ ಬಂದಿದ್ದೆ ಆ ಟೈಮಲ್ಲಿ. ಸರಿನಾ, ಅದು ಫಸ್ಟ್ ಟೈಮ್ ನಾವೆಲ್ಲರೂ ಇದನ್ನ ಮಾಡಿರ್ತೀವಿ. ಆಮೇಲೆ ಎಲ್ಲ ಬಂದು ನೋಡ್ತಾ ಹಿಂಗೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೆ. ಅವಾಗ ಅವನೊಬ್ಬ ಅಂದ್ರೆ ಎಷ್ಟು ಸಖತ್ತಾಗಿ ರೆಡಿ ಆಗಿದ್ದು ಅಂದ್ರೆ, ಈಗ ಗೊತ್ತಲ್ಲ, ಅಂದ್ರೆ ಸೂಟ್ ಅಂದ್ರೆ ನಾವ್ ಹಾಕೋತೀವಲ್ಲ, ನಾವಾದ್ರೆ ನನ್ನ ಫ್ರೆಂಡ್ ಯಾರೋ ನಮ್ಮಣ್ಣ ಹಾಕಿರೋದು ನಮ್ಮ ಮದ್ವೆಗೆ ಯಾವ್ದೋ ನೆಕ್ಸ್ಟ್ ರಿಸೆಪ್ಷನ್ ಹಾಕೊಂಡಿರ್ತೀವಿ, ಆ ತರದ್ದಲ್ಲ. ಅವ್ನ ಸೂಟ್ ಅಂದ್ರೆ ಅವನ ಅಜ್ಜಿ ಸೂಟ್, ಅದು ಆತರ ಫುಲ್ ಶೂಸ್ ಎಲ್ಲ ಪಳ ಹೊಳ್ತಾ ಇದ್ದ. ಆಯ್ತಾ, ಸೊ ಬಂದ ಅವ್ನ್ ಯಾರು ಹಿಂಗ್ ಹೋಯ್ತಾ ಇದ್ದೆ, ಹಿಂಗ್ ಹೋಗ್ತಾ ಇದ್ದೆ, ಹೇ ಮ್ಯಾನ್ ಅಂತಂದ. ಇವ್ನ ಯಾರಪ್ಪ ಹಿಂಗ ಅಂತಾನೆ, ಹಿಂಗ್ ನೋಡ್ದೆ ಅಂತ. ನೈಸ್ ವರ್ಕ್, ನೈಸ್ ವಿಡಿಯೋಸ್, ಗುಡ್ ಲಕ್ ಅಂತ. ನನ್ ವಿಡಿಯೋಸ್ ಇವನ್ನೆಲ್ಲ ನೋಡ್ತಾವನಲ್ಲಪ್ಪ ಇಂಥವ್ರೆಲ್ಲ ಅಂತ ನನ್ಗೆ ಅವಾಗ ಆತರ. ಚಿಂದಿ ಅನ್ನೋ ತರ ಅದು. ಅಂದ್ರೆ ಅದೊಂದು ಕಾನ್ಫಿಡೆನ್ಸ್ ಇರ್ತದೆ ಗೊತ್ತಾ. ಇಟ್ಸ್ ನಾಟ್ ಅಬೌಟ್ ಸ್ಪೀಕಿಂಗ್ ಇಂಗ್ಲಿಷ್, ಅವ್ರದ್ದು ಕಾನ್ಫಿಡೆನ್ಸ್, ಅದು ಕಲಿಬೇಕು. ಬರಲ್ಲ, ಅದು ಬರಲ್ಲ, ಅದು ಇಲ್ಲ. ಅದ್ ಏನ್ ಗೊತ್ತಾ, ಅದು ಹಂಗಲ್ಲ ನೋಡಿ ಹೀಗೆ ಅಂತ ನಿಮ್ಗೆ ಅದು ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಇಟ್ ಕಮ್ಸ್ ಲೈಕ್ ಅದು ಸಡನ್ ಆಗಿ ಹಿಂಗ್ ಬರೋದಲ್ಲ, ಅದು ಓವರ್ ದ ಪೀರಿಯಡ್ ನೀವು ಹಂಗೆ ಇದ್ದಾಗ ಬರೋದು. You're right. Correct. Yeah, see now you are getting it. Yeah. We are there. We are very, very there. Almost there. Even signal ಅಷ್ಟೇ. ಅದೇ ಹೇಳಿ ಆ ಡೈಲಾಗ್ ನೀವು ಹೇಳೋದು. You know who my wife is? ನನ್ ಟ್ರೈಲರ್ ಅಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಹೌದು, you know who my wife is. You know who my wife is? The superstar ವಿದ್ಯಾ. ವಿದ್ಯಾಪತಿ. ಅಲ್ಲ, ಆ ಸಿನಿಮಾದಲ್ಲೂ ನನ್ಗೆ ಜಾಸ್ತಿ ಇಂಗ್ಲಿಷ್ ಗೊತ್ತಿರಲ್ಲ. ಸಿ ಹೇಗೇನು ಆ ಸಿನಿಮಾದಲ್ಲೂ ನಾನು ಹೆಂಗಿದೆ ಅಂತಂದ್ರೆ ತೀರಾ ಗೊತ್ತಿರೋಂತರ ಅಲ್ಲ, ಈ ಸಡನ್ ಆಗಿ ಅಂದ್ರೆ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅಂತ ಆತರ, ತಿರಿಕನ್ಗೆ ಒಂದ್ ಐಶ್ವರ್ಯ ಬರುತ್ತೆ ಅಂತಾರಲ್ಲ, ಆತರ ನಂಗೆ ಸಡನ್ ಆಗಿ ನನ್ನ ಹತ್ರ ಏನಿರಲ್ಲ. ನಾನು ಇವ್ರು ಮಲೈಕಾ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ವಿದ್ಯಾ, ನಾನು ಪಟಾಯಿಸಿ ಮಲೈಕನ್ನ ಅಂದ್ರೆ ವಿದ್ಯೆನ ಪಟಾಯಿಸಿ ಮದುವೆ ಆಗಿರ್ತೀನಿ. ಹೌದು, ನಾನು ಹೇಳೋಣ ಅಂತ ಇದ್ದೆ ನೆಕ್ಸ್ಟ್ ಪ್ರಶ್ನೆ, ನಿಮ್ಮನ್ನ ಹೇಗ್ ಪಟಾಯಿಸಿದ್ರು ಅಂತ. ಅವಾಗ ಮತ್ತೆ ನೀವಿಬ್ರು ಹೇಳ್ತೀರಾ ಸಿನಿಮಾ ಥಿಯೇಟರ್ ಬಂದ್ ನೋಡಿ ಅದೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಏನ್ ಎಷ್ಟು ನೀವು ಇದ್ದೀರಾ ಯಪ್ಪ, ಬುದ್ಧಿವಂತರಿದ್ರೆ ಯಪ್ಪ, ಹೆಂಗ್ ಗೊತ್ತಾಯ್ತು ನಿಮ್ಗೆ? ಗಿಲ್ಲಿ ಗೊತ್ತಾಗೋದ್ ನಿಮ್ಗೆ ಫುಲ್ಲು ಸಕ್ಕತ್ನದು. ಬಟ್ ಮಲೈಕಾ,
ಈಗ ನೀವು ಆಫ್ಟರ್ ಉಪಾಧ್ಯಕ್ಷ ವಿದ್ಯಾಪತಿ ಚಿತ್ರದಲ್ಲಿ ಅಭಿನಯಿಸಿದ್ರ. ಸೊ ಕಿರುತೆರೆಯಿಂದ ಬೆಳ್ಳಿ ತೆರೆಯಲ್ಲಿ ನೀವು ಬಂದಾಗ ಇಷ್ಟು ರೆಕಗ್ನೈಸೇಷನ್, ಇಷ್ಟು ಪ್ರೀತಿ ಅಭಿಮಾನ ಸಿಗ್ತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ನಂಗ್ ತುಂಬಾ ಖುಷಿ ಆಗುತ್ತೆ. ನೀವ್ ಅವಾಗ್ಲೇ ನನ್ ಪೇಜ್ ಹುಡ್ಕಕ್ಕೆ ಸಿಗ್ತಿಲ್ಲ ಅಂದ ತಕ್ಷಣ ಒಂದ್ ಸ್ವಲ್ಪ ಖುಷಿ ಆಯ್ತು. ಬೇಕಂತ ಲೇಟ್ ಮಾಡಿದ್ರು ಅವಾಗ. ಇಲ್ಲ, ಸ್ವಲ್ಪ ನನ್ ವ್ಯಾಲ್ಯೂ ಗೊತ್ತಾಗ್ಲಿ ಅಂತ. ನಾನು ರೆಡಿ ಆಗ್ತಾ ಇದ್ದೆ ಆಯ್ತಾ. ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ, ಬಂದು ಫೋನ್ ಮಾಡಿದ್ರು ಬೇಗ 6 ಗಂಟೆಗೆ ಅಂತ. ನಾನು ರೆಡಿ ಆಗ್ತಾ ಇದ್ದೆ, ಆನ್ ಮಾಡಿಟ್ಟು ರೆಡಿ ಆಗ್ತಾ ಇದ್ದೆ. ಅಷ್ಟೊತ್ತಿಗೆ ಅಯ್ಯೋ ಸಿಗ್ತಾ ಇಲ್ಲ ಅನ್ಬಿಟ್ಟು ನಾನೇ ನಿಮ್ಗೆ ರಿಕ್ವೆಸ್ಟ್ ಕಳಿಸ್ದೆ. ಅಂದ್ರೆ ಆ ಜರ್ನಿ ಇದೆಯಲ್ಲ ಅಕ್ಕ, ಅದು ನಾವ್ ಸೀರಿಯಲ್ ಮಾಡ್ಕೊಂಡ್, ಸೀರಿಯಲ್ ನಿಮಗೆ ಗೊತ್ತು ಎಷ್ಟು ಹೆಕ್ಟಿಕ್ ಇರುತ್ತೆ ಸ್ಕೆಡ್ಯೂಲ್ಸ್ ಎಲ್ಲ. ಇಲ್ಲಿ ಒಂಥರ ಪ್ರಿನ್ಸಸ್ ತರ ನೋಡ್ಕೋತಾರೆ, ಚೆನ್ನಾಗ್ ನೋಡ್ಕೋತಾರೆ ನಮ್ಮನ್ನ. ಅಲ್ಲಿ ನಾವ್ ಅಲ್ಲೇ ಮೇನ್ ಲೀಡ್ಸ್, ಹೀರೋಯಿನ್ಸ್ ಅದ್ರ ಮೇಲೆ ನಡೆಯೋದು ನಮ್ ಸೀರಿಯಲ್ಗಳು. ಸೊ ಅಲ್ಲಿ ಡಿಸಿಪ್ಲಿನ್ ಕಲ್ತಿದ್ದೀನಿ ನಾನು, ಟೈಮ್ ಸೆನ್ಸ್ ಕಲ್ತಿದ್ದೀನಿ. ಅದನ್ನ ಇಲ್ಲಿ ಫಾಲೋ ಮಾಡ್ಕೊಂಡು, ಆಮೇಲೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಡೈಲಾಗ್ಸ್ ಇಲ್ಲಿ ಈಸಿಯಾಗಿ ಅದನ್ನ ನಾವು ಪೋರ್ಟ್ರೆ ಮಾಡ್ಬಿಡ್ಬೋದು. ಆ ಜರ್ನಿ ನನಗೆ ಒಂಥರ ಖುಷಿ ಕೊಡುತ್ತೆ. ಅಂದ್ರೆ ಒಂದೊಂದ್ ಮೆಟ್ಲು ಮೇಲ್ ಹತ್ತತಾ ಇವತ್ತು ಸೂಪರ್ ಸ್ಟಾರ್ ಆಗಿದ್ದಾರೆ ಈಗ. ಇಲ್ಲ ಪಾಪ ಅವ್ರ ಬಗ್ಗೆ ನಾನು ಹೇಳ್ಬೇಕು. ಪಾಸ್ಟ್ 2 ದಿನದಿಂದ ಪಾಪ ಹುಷಾರಿಲ್ಲ, ತುಂಬಾ ನೋವು, ಹಂಗೆ ಹಿಂಗಿದ್ರು ಏನೇ ಪ್ರಮೋಷನ್ ಆಕ್ಟಿವಿಟಿ ಇದ್ರು ಪಾಪ ಟ್ಯಾಬ್ಲೆಟ್ ಆಗಿ ಬೇಟ ತಗೊಂಡು ಬಂದು ಪಾಪ ಎಲ್ಲಾ ಪ್ರಮೋಷನ್ ಆಕ್ಟಿವಿಟಿ ಯಾವ್ದಕ್ಕೂ ನಾನು ಬರಲ್ಲ, ನಿನ್ ಆಗಲ್ಲ ಅಂತ ಹೇಳಿಲ್ಲ. ಸೋ ಸ್ವೀಟ್ ಮಲೈಕಾ, ವೆರಿ ಪ್ರೌಡ್ ಆಫ್ ಯು. ಅಂಡ್ ನಮ್ಗೆ ತುಂಬಾ ಜನ ಹೇಳ್ತಾರೆ, ಓ ಕನ್ನಡದಲ್ಲಿ ಹೀರೋಯಿನ್ಸ್ ಎಲ್ಲ ಇದು ಇಲ್ಲ ಅದಿಲ್ಲ ಅಂತ ಹೇಳಿ. ಇಷ್ಟು ಚೆನ್ನಾಗಿರೋ ಬ್ಯೂಟಿಫುಲ್, ಸುಂದರಿ ಅಂಡ್ ಕನ್ನಡ ಮಾತಾಡೋಂತ, ಅದು ಒಳ್ಳೆ ಮುಖ್ಯ, ಅಭಿನಯ ಅದು ಮಾಡುವಂತ ಮುಖ್ಯ. ನಟಿ. ಕಷ್ಟ ಜನ ಓಕೆನಾ? ಅದು ಕನ್ನಡ ಮಾತಾಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಬಹಳ ಮುಖ್ಯ. ಭಾಷೆ ಗೊತ್ತಿದ್ದಾಗ ಎಲ್ಲ ಕೆಲಸಗಳೇ ಈಸಿ ಆಗ್ಬಿಡ್ತದೆ. ಹೌದು. ನಿಜ. ಇಷ್ಟ ಚೆನ್ನಾಗಿ ನಮ್ಮೋರು ಅಂತ ಮಾತಾಡ್ತಾರೆ. ಅನ್ಸ್ಬಿಡ್ತಾರ ಅವರು. ಆ ಕನೆಕ್ಷನ್ ಈಸಿಯಾಗಿ ಬಿಲ್ಡ್ ಆಗ್ಬಿಡತ್ತೆ. ಅದು ನನಗ್ ಬಹಳ ಖುಷಿ. ಅಂಡ್ ಮಲೈಕಾ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತಾ ಇದ್ದೀರಾ ಸಿನಿಮಾಗಳ ಆಯ್ಕೆ. ವೆರಿ ಗುಡ್ ಅಂಡ್ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಅಕ್ಕ. ನೀವು ಸಿನಿಮಾ ನೋಡಿ ಪ್ಲೀಸ್, ನಿಮ್ ತಾಯಿ ಖಂಡಿತ. ಜೊತೆ. ನಮ್ಮ ಅಮ್ಮ ಅಂತೂ ಡೆಫಿನೆಟ್ ಆಗಿ ನಾಗಭೂಷಣ್ ಅವ್ರಿಗೋಸ್ಕರ ನೋಡ್ತಾರೆ, ಅದ್ರಲ್ಲಿ ನೋ ಡೌಟ್. ನಮ್ಮಮ್ಮ ನಾನು ಆಕ್ಚುಲಿ ನಿಮ್ಮ ಅಮ್ಮ ಅವ್ರು ಬರ್ತೀನಿ ಸಿನಿಮಾ ಥಿಯೇಟರ್ಗೆ. ಯಾವಾಗ ಹೋಗ್ತೀರಾ ಅಂತ ನಾನು ಹೇಳಿ ನಾನು ಬರ್ತೀನಿ ಥಿಯೇಟರ್. 100%. ನಾಡಿದ್ದು ಫ್ರೈಡೇ ಏನಾದ್ರು ನಾನ್ ಬರ್ತೀನಿ. ಫ್ರೈಡೇ ನಾನು ಬೆಳಿಗ್ಗೆ ಆತರ ಏನಾದ್ರು ನನ್ನ ತಾಯಿನ ಕರ್ಕೊಂಡ್ ಬರ್ತೀನಿ. ಬಹಳ ಇಷ್ಟ ಅವ್ರಿಗೆ ಅವ್ರ ಸಿನಿಮಾ ಅಂತಂದ್ರೆ, ನಾಗಭೂಷಣ್ ಸಿನಿಮಾ ಅಂತಂದ್ರೆ. ಬನ್ನಿ ಪ್ಲೀಸ್ ಬನ್ನಿ. ಲವ್ ಟು ಸಿ ದಟ್. ನೋಡಿ ನಾಗಭೂಷಣ್, ನಿಮ್ಮ ಚಿತ್ರಗಳ ಆಯ್ಕೆ ಬಗ್ಗೆ ನಾನು ಆಗ್ಲೇ ಹೇಳ್ದಂಗೆ ನಮ್ಗೆ ಬಹಳ ಬಹಳ ಖುಷಿ ಇದೆ. ನಿಮ್ಮ ಜರ್ನಿಯ ಗ್ರಾಫ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲೇ ಇವಳೆ ಅನ್ನೋರ ಬಗ್ಗೆ ಮಾತಾಡಿದ್ರು. ಆ ಇವಳೆ ಅವರ ಜೀವನದಲ್ಲಿ ಬಂದಾಯ್ತು. ಬಹಳಷ್ಟು ಜನ ಈಗ್ಲೂ ನನಗೆ ಮೆಸೇಜ್ ಮಾಡ್ತಾ ಇದಾರೆ, ಮೇಡಮ್ ನಾವು ಆ ಇವಳೆ ಆಗಕ್ ಇಷ್ಟ ಪಡ್ತಾ ಇದೀವಿ ಅಂತ. ಬಟ್ ಇಟ್ಸ್ ಟೂ ಲೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ಮನೆಗೆ ಹೋದ್ರೆ ನೀವೇನಾರು ಹೆಚ್ಚು ಕಮ್ಮಿ ಮಾತಾಡಿದ್ರೆ ಆಮೇಲೆ ನಾನ್ ಮನೆಗೆ ಹೋದ್ರೆ ಇವನೇ ಅಂತ ಬರುತ್ತೆ ಆಮೇಲೆ ಆವಾಜ್ ಅಂತ ಬರುತ್ತೆ. ಸೊ ಯಾವಾಗೆಲ್ಲ ನಮ್ ನಾಗಭೂಷಣ್ ನಮ್ ಚಾನೆಲ್ ಬಂದ್ರೆ ಅವಾಗೆಲ್ಲ ನಾವು ಟ್ರೆಂಡಿಂಗ್ ಅಲ್ಲಿ ಇದೇವಿ. ಸೊ ಈ ಸತಿ ಈ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿ ಅನುಶ್ರೀಯಿಂದ ನಾವು ಟ್ರೆಂಡ್ ಅಲ್ಲಿ ಇದೀವಿ. ಇದು ತಪ್ಪು. ಇಟ್ಸ್ ಅ ಟೀಮ್ ವರ್ಕ್, ಟೀಮ್ ವರ್ಕ್ ಅಷ್ಟೇ. ಸೊ ಒಳ್ಳೆ ಕಂಫರ್ಟ್ ಝೋನ್. ನಿಮ್ ಜೊತೆ ನೀಟಾಗಿ ಶೇರ್ ಮಾಡ್ಕೊಬಹುದು, ಮಾತಾಡಬಹುದು. ಆ ಕಂಫರ್ಟ್ ಝೋನ್ ಆಕ್ಚುಲಿ. ಸೋ ಸ್ವೀಟ್. ಇದೇ ನಮ್ ಇಂಟರ್ವ್ಯೂ ಆಗಿದ್ರೆ ಇನ್ನೊಂದಷ್ಟು ಗೇಮ್ಸ್ ಎಲ್ಲ ಮಾಡಿರ್ತಿದ್ವಿ. ಬಟ್ ಮಾಡೋಣ 100%. ನನ್ ಪ್ರಕಾರ ವಿದ್ಯಾಪತಿ ಸಕ್ಸಸ್ ಇಂದ ನಾವ್ ಶುರು ಮಾಡ್ಬೋದೇನೋ. ಖಂಡಿತ. ಕರೆಕ್ಟ್. ಸೂಪರ್ ಅಲ್ವಾ? ಓಕೆನಾ? ಆಲ್ ದ ವೆರಿ ಬೆಸ್ಟ್. ನಾಡಿದ್ದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಾವೆಲ್ಲರೂ ಕನ್ನಡಿಗರು ಯಾವಾಗ್ಲೂ ನಾನು ಆಗ್ಲೇ ಹೇಳ್ದಂಗೆ ಬಡವ್ರ ಮಕ್ಳು ಬೆಳಿಬೇಕು ಅಂತ ಹೇಳಿದ್ದ ಆ ಒಂದ್ ಮಾತಿಗೆ ಸಾಥ್ ಕೊಟ್ಟಿದೀವಿ. ಆ ನಂಬಿಕೆನ ನೀವು ಕೂಡ ಸಿನಿಮಾ ಉಳಿಸ್ಕೊಂಡ್ ಬಂದಿದ್ದೀರಾ. ಸೊ ಈ ಬಾರಿ ಕೂಡ ಎಲ್ಲಾ ಕನ್ನಡಿಗರು ನನ್ ಕೈ ಹಿಡಿತಾರೆ. ನಾಗಭೂಷಣ್ ಅಂಡ್ ಮಲೈಕಾ, ಗುಡ್ ಲಕ್ ಫಾರ್ ವಿದ್ಯಾಪತಿ ನಿಮ್ಮಿಬ್ರಿಗೂ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಮಚ್. ಅವ್ರು ಹೇಳ್ದಂಗೆ ಅವ್ರ ತಾಯಿ ತರ ಎಲ್ಲಾ ತಾಯಿದ್ರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಸೊ ಎಲ್ಲ ಅಂದ್ರೆ ಎಲ್ರು ಬಂದು ಮಕ್ಕಳ ಜೊತೆ, ಈಗ ಇದು ಬೇಸಿಗೆ ರಜೆ ಅಲ್ವಾ, ಎಲ್ರು ಬಂದು ಬೇಸಿಗೆ ರಜದಲ್ಲಿ ಮಕ್ಕಳ ಜೊತೆ ನೋಡಂತ ಒಂದ್ ಸಿನಿಮಾ ಬೇಕಿರುತ್ತಲ್ಲ ಅವ್ರಿಗೂನು. ಆತರ ಒಂದ್ ಸಿನಿಮಾ ನಮ್ ವಿದ್ಯಾಪತಿ. ಸೊ ಎಲ್ಲಾ ಬಂದು ಫ್ಯಾಮಿಲಿ ಜೊತೆ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ. ಯಾಕಂದ್ರೆ ನಾವು ಟಗರು ಪಲ್ಯದಲ್ಲೂ ಇದೇ ಪ್ರಾಮಿಸ್ ಮಾಡಿದ್ವಿ, ನೀವೆಲ್ಲಾ ಫ್ಯಾಮಿಲಿ ಜೊತೆ ಬಂದ್ ನೋಡಿ ಎಂಜಾಯ್ ಮಾಡ್ತೀರಾ ಅಂತ. ಅದನ್ನ ಉಳಿಸ್ಕೊಂಡಿದೀವಿ. ಈ ಸಿನಿಮಾದಲ್ಲಿ ಕೂಡ ನಾನು ಅದೇ ಹೇಳ್ತಾ ಇದೀನಿ, ಅದೇ ಮಾತು ಉಳಿಸ್ಕೊತೀನಿ ಖಂಡಿತವಾಗ್ಲು. ಅಂಡ್ ಸ್ಪೆಷಲಿ ಟ್ರೈಲರ್ ಅಲ್ಲಿ ಆ ತಂದೆ ಮಗ, ನೀವು ಅಪ್ಪ ಅಂತ ಹೇಳುವಂತಹ ಒಂದು ವಿಚಾರ ಆಗಿರ್ಬೋದು, ಅಲ್ಲಿರುವಂತಹ ತಂದೆ ಮಗನ ಒಂದು ಬಾಂಧವ್ಯದ ಒಂದು ಸಣ್ಣ ತುಣುಕಿಂದ ಕೂಡ ನಮಗ್ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ ವ್ಯಾಲ್ಯೂಸ್ ನ ಎಷ್ಟು ವ್ಯಾಲ್ಯೂ ಮಾಡಿದೀರಾ ಅಂತ ಹೇಳ್ಬಿಟ್ಟು. ಎಸ್. ಅಂದ್ರೆ
ಒಂದ್ ಸಿನಿಮಾದಲ್ಲಿ ಏನೊಂದ್ ಇರ್ಲೇಬೇಕಲ್ವಾ, ಅಂದ್ರೆ ಖಂಡಿತ ಹೇಳೋದಕ್ಕೆ. ಈ ಟಗರು ಪಲ್ಯದಲ್ಲೂ ಸಂಬಂಧಗಳ ಅಪ್ಪ ಹೌದು ಮಗಳದು ಆಕ್ಚುಲಿ ಅಪ್ಪ ಮಗಳ ಕತೆ ಅದು. ಹೌದು ನಂದು ಕತೆ ಅಲ್ಲ ನಿಜ ಸಿನಿಮಾದಲ್ಲಿ, ಆಕ್ಚುಲಿ ಹೆಂಗ್ ನೋಡಿದ್ರೆ ಅದು ನಿಜ ಅಪ್ಪ ಮಗಳ ಕತೆ ಸಿನಿಮಾ. ನಿಜ ಸೊ ಈ ಸಿನಿಮಾದಲ್ಲೂ ಹಂಗೆ, ಇದು ಸಂಬಂಧಗಳ ಸುತ್ತನೆ ಸುತ್ತುವಂತ ಕತೆ. ವೆರಿ ಅದನ್ನ ಟ್ರೂ ಹ್ಯೂಮರ್ ಜೊತೆ ಹೇಳಿದೀವಿ ಅಷ್ಟೇ. ವೆರಿ ಟ್ರೂ ವೆರಿ ಟ್ರೂ. ಅಂಡ್ ಇದರಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತ ವಿಷಯ, ಆ ಮಲೈಕಾ ಹೇಳ್ತಾರೆ, ಒಬ್ಬ ಗಂಡ ಅನ್ಕೊಂಡವನು ಯಾರನ್ನೋ ಹೊಡೆದೇ ಸೋಲ್ಸೆ ಅದನ್ನ ವಿಲ್ಲನ್ನೇ ಹೊಡಿದ್ವು ಹೀರೋ ಅನ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ನ ನಂಬ್ಕೊಂಡ್ ನಂಬಿಕೆ ಬಂದವಳನ್ನ ಉಳಿಸ್ಕೊಂಡ್ರೆ ಚೆನ್ನಾಗಿ ಸಾಕು. ನೋಡ್ಕೊಂಡ್ರೆ ಸಾಕು ಅಂತ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಯೋಗಿರಾಜ್ ಸರ್, KRG ಯೋಗಿರಾಜ್ ಸರ್, ಸರ್ ನಮಸ್ಕಾರ ಅಂತ ಹೇಳ್ತಾ ಇದಾರೆ. ಅವ್ರಿಗೆ ನಮಸ್ಕಾರ. ಇಷ್ಟೊತ್ತು ಅವ್ರಿಗೆ ನಾವು ಟಾರ್ಚರ್ ಕೊಟ್ಟಿದೀವಿ. ಇಲ್ಲ ಹೌದಾ? ಅಂದ್ರೆ ಟಾರ್ಚರ್ ಅಂದ್ರೆ ಹಂಗಲ್ಲ, ಅಂದ್ರೆ ನಮ್ ಡಿಸ್ಟ್ರಿಬ್ಯೂಟರ್ಸ್ ಅಲ್ವಾ. ಕರೆಕ್ಟ್. So, ನಾವ್ ಯಾವಾಗ್ಲೂ ಅಯ್ಯೋ ಅದು ಒಂದಿಲ್ಲ ಇದಂಗಿಲ್ಲ ಹಂಗೆ ಹಿಂಗೆ ಅಂತ ಅವ್ರಿಗೆ ಎಷ್ಟು ಪಾಪ ಪೇಶನ್ಸ್ ಅಂದ್ರೆ, ಕಾರ್ತಿಕ್ ಆಗ್ಲಿ ಇವತ್ತು ಯೋಗಿ ಆಗ್ಲಿ ಅವ್ರಿಬ್ರು, ಗುರು ಏನ್ ಬೇಕು ಹೇಳು ಗುರು ಮಾಡೋಣ ಅಂತ ಅಷ್ಟು. ಆಮೇಲೆ ಸ್ವಲ್ಪ ಡಿಸ್ಟ್ರಿಬ್ಯೂಟರ್ಸ್ ಅವರು ನಮ್ ಫಸ್ಟ್ ಸಿನಿಮಾ ಇಂದನೂ ಬಡವರಾಸ್ ಕಳೆದಿಂದನೂ ಡಾಲಿ ಪಿಕ್ಚರ್ಸ್ ಎಲ್ಲಾ ಸಿನಿಮಾ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿರೋದು. ಸೊ ಅದೊಂದು ಕಂಫರ್ಟ್ ಝೋನ್ ಇದೆ ನಮ್ಗೆ ಅವ್ರ ಜೊತೆ. ಆಮೇಲೆ ನೈಸ್. ನಮ್ಗೆ ಒಂದು ಲಕ್ಕಿ ಹ್ಯಾಂಡ್ ತರ ಕೊಡೋರು. ಕರೆಕ್ಟ್. ಸೊ ಥ್ಯಾಂಕ್ ಯು KRG, ಈ ಲೈವ್ ಮೂಲಕ ವಿ ರಿಯಲಿ ವಾಂಟ್ ಟು ಥ್ಯಾಂಕ್ ಯು, ಬಿಕಾಸ್ ಒಳ್ಳೊಳ್ಳೆ ಸಿನಿಮಾಗಳಿಗೆ ಅವ್ರು ಯಾವಾಗ್ಲೂ ಬೆನ್ನೆಲುಬಾಗಿ ನಿಂತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ KRG. ನಾಗಭೂಷಣ್ ಅಂಡ್ ಮಲೈಕಾ, ಒಳ್ಳೇದಾಗ್ಲಿ ನಿಮ್ಗೆ. ಅಂಡ್ ಈ ಲೈವ್ ಅಲ್ಲಿ ತುಂಬಾ ವಿಷಯಗಳನ್ನ ಹೇಳ್ಕೊಳಕ್ ಆಗಿಲ್ಲ ಅಂದ್ರೂ ಸ್ವಲ್ಪ ಸ್ವಲ್ಪ ವಿಷಯಗಳನ್ನ ಹಂಚ್ಕೊಂಡಿದೀವಿ. ಇನ್ನೆಲ್ಲಾ ವಿಷಯಗಳು ಗೊತ್ತಾಗ್ಬೇಕು ಅಂದ್ರೆ ಎಲ್ರು ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡ್ಲೇಬೇಕು. ಬಟ್ ಅಷ್ಟೋತಿಂದ ನಿಮ್ಗಾಗಿ ಮೆಸೇಜ್ ಮಾಡ್ತಾ ಇರೋಂತ ಪ್ರತಿಯೊಬ್ಬ ಹೌದು. ಫ್ಯಾನ್ಗೂ ನೀವು ಮಲೈಕಾ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಷ್ಟೊಂದ್ ಜನ ಮೆಸೇಜ್ ಕಳಿಸ್ತಾ ಇದಾರೆ. ಎಲ್ಲಾರ್ಗೂ ಹಾಯ್. ಎಲ್ಲಾರ್ಗೂ ಕೇಳ್ಕೊಳ್ಳೋದಿಂದೆ ಏಪ್ರಿಲ್ 10ನೇ ತಾರೀಕು ನಮ್ ಸಿನಿಮಾ ಚಿತ್ರಮಂದಿರಕ್ಕೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ನಿಮ್ಮ ಕುಟುಂಬದ ಜೊತೆ ಹೋಗಿ ಸಿನಿಮಾ ನೋಡಿ. ಒಂಥರ ಮದ್ವೆ ಇನ್ವಿಟೇಷನ್ ತರ ಕೊಡ್ತಾ ಇದೀನಿ ಅಂತ ನಿಮ್ಗೆ ಅನ್ಸ್ತಾ ಇರ್ಬೋದು, ಬಟ್ ದಯವಿಟ್ಟು ನಮ್ಮ ಸಿನಿಮಾನ ನೀವ್ ನೋಡಿ. ನೀವ್ ಎಷ್ಟು ನೋಡ್ತೀರಾ, ಎಷ್ಟು ಸಪೋರ್ಟ್ ಮಾಡ್ತೀರಾ, ಅಷ್ಟು ಡಾಲಿ ಪಿಕ್ಚರ್ಸ್ ಕಡೆಯಿಂದ ಒಳ್ಳೆ ಒಳ್ಳೆ ಸಿನಿಮಾಗಳು ನಿಮ್ಗೆ ಬರ್ತಾ ಇರುತ್ತೆ. ಥ್ಯಾಂಕ್ ಯು. ಒಂದ್ ಹಾಟ್ ತೋರಿಸ್ಬಿಡಿ ಎಲ್ಲಾರ್ಗು ಹಿಂಗೆ. ಹೌದು. ಓಹೋ ಓ ಬಿದ್ರು, ತುಂಬಾ ಜನ ಬಿದ್ದೋದ್ರು. ಇದ್ರ ಒಳಗಡೆನೆ ಬಿದ್ದೋದ್ರು ಡುಬ್ಕಂತ. ನಾಗ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲಾ ಫ್ಯಾನ್ಸ್ಗೆ? ಅಂದ್ರೆ ಅಂದ್ರೆ ಒಂದಿರುತ್ತೆ ಅಂದ್ರೆ, ಓಕೆ ನಾಗ ಅಥವಾ ನಾಗಭೂಷಣ್ ಸಿನಿಮಾ ಅಂತಂದ್ರೆ ಎಲ್ರು ಒಂದೇನೋ ಎಂಟರ್ಟೈನ್ಮೆಂಟ್ ಇರ್ತದೆ ಅಂತ ಅನ್ಕೊಂಡಿರ್ತಾರಲ್ಲ, ಅದನ್ನ ನಾನು ಯಾವತ್ತೂ ಮೋಸ ಮಾಡಕ್ ಇಷ್ಟಪಡಲ್ಲ. ಎಸ್ಪೆಷಲಿ ನಾನ್ ಲೀಡ್ ಆಗಿ ಏನಾದ್ರು ಸಿನಿಮಾ ಮಾಡ್ತಿದೀನಿ ಅಂದ್ರೆ ಅದು ಎಂಟರ್ಟೈನಿಂಗ್ ಸಿನಿಮಾನೇ ಆಗಿರ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡ್. ಅಂದ್ರೆ ಇದ್ರ ಜೊತೆಗೆ ಒಂದು ಒಳ್ಳೆ ಒಂದು ಆಕ್ಷನ್ ಕೂಡ ನೋಡ್ಬೋದು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಿಮ್ ಸಿನಿಮಾ ಯಾವ ಜನರ್ ಅಂದ್ರೆ ನಮ್ದು ಎಮೋ ಕಾಮ್ ಆಕ್ಷನ್ ಅಂತ, ಎಮೋಷನಲ್ ಕಾಮಿಡಿ ಆಕ್ಷನ್ ಸಿನಿಮಾ, ಎಮೋ ಕಾಮ್ ಆಕ್ಷನ್ ಅಂತ. ಏನದು ಏನು ಇನ್ನೊಂದ್ಸಲ ಹೇಳಿ. ಎಮೋ ಕಾಮ್ ಆಕ್ಷನ್. ಎಮೋ ಕಮ್ ಆಕ್ಷನ್. ಓ ಎಸ್, ವಾ, ರಾಮ್ ಕಾಮ್ ಇಲ್ವಾ ಹಂಗೆ. ಕರೆಕ್ಟ್. ಎಸ್, ನಮ್ದು ರೊಮ್ಯಾನ್ಸ್ ಇಲ್ಲ, ಸೊ ಹಂಗಾಗಿ ಬರೀ ಎಮೋ ಕಾಮ್ ಆಕ್ಷನ್. ಓ ನೆಕ್ಸ್ಟ್ ಇದ್ರಲ್ಲಿ ಎಮೋ ಕಮ್ ಆಕ್ಷನ್ ರೋಮ್ ಆತರ ಏನಾದ್ರು ಬರುತ್ತಾ? ಎಮೋ ಹಂಗ ರೋಮ್ ಮಾಡ್ಬೋದು ಮಾಡ್ಬೋದು ಮಾಡ್ಬೋದು. ಮಾಡ್ಬೋದಪ್ಪ, ಮಾಡ್ಬೋದು. ಎಸ್. ಒಳ್ಳೇದಾಗ್ಲಿ. ಈ ಎಮೋ ಕಮ್ ಆಕ್ಷನ್ ನ ನೋಡೋದಕ್ಕೆ ಏಪ್ರಿಲ್ 10ನೇ ತಾರೀಕು ಪ್ರತಿಯೊಬ್ರು ಕೂಡ ಥಿಯೇಟರ್ಗೆ ವಿಸಿಟ್ ಮಾಡಿ. ಹೇಗೆ ನೀವೆಲ್ಲರೂ RCBಗೆ ಜೈ ಅಂತಿರೋ ಹಾಗೇನೆ ನಮ್ಮ ವಿದ್ಯಾಪತಿಗೂ ಜೈ ಅನ್ಬೇಕು. ಎಲ್ಲ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ. ಮತ್ ನಾವು ಇಡೀ ತಂಡ ನಾವು ಥಿಯೇಟರ್ ವಿಸಿಟ್ ಮಾಡ್ತಾ ಇರ್ತೀವಿ. ಇನ್ನು ಸಿನಿಮಾ ರಿಲೀಸ್ ಆದ್ಮೇಲೆ ಓಡಾಡ್ತಾ ಇರ್ತೀವಿ ಎಲ್ಲಾ ಥಿಯೇಟರ್ಗಳಲ್ಲೂ. ಸೊ ನಿಮ್ಮನ್ನ ಥಿಯೇಟರ್ಗಳಲ್ಲೇ ನೋಡಕ್ ಇಷ್ಟಪಡ್ತೀವಿ. ದಯವಿಟ್ಟು ಎಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ, ಕೇಳ್ಕೊತೀನಿ. ಥ್ಯಾಂಕ್ ಯು ನಾಗಭೂಷಣ್, Thank you. ಥ್ಯಾಂಕ್ ಯು ಸೋ ಮಚ್. Thank you, ಅಕ್ಕ. ಥ್ಯಾಂಕ್ Thank ಯು you so ಮಲೈಕಾ. ಥ್ಯಾಂಕ್ ಯು ಅನುಶ್ರೀ, ಥ್ಯಾಂಕ್ ಯು ನಿಮ್ಗೆ. ಎಸ್, ಥ್ಯಾಂಕ್ ಥ್ಯಾಂಕ್ ಯು. ಸೊ ಇದಾಗಿತ್ತು ನಮ್ಮ ವಿದ್ಯಾಪತಿಯ ಒಂದು ಅದ್ಭುತವಾದಂತ ಇಂಟರ್ವ್ಯೂ ಮಾಡುವಂತ ಪ್ರಯತ್ನ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ, ಬಿಕಾಸ್ ನನ್ಗೆ ಈ ತಂಡ ಬಹಳ ಇಷ್ಟ. ಸೊ ಈ ತಂಡದ ಬಗ್ಗೆ ಏನಾದ್ರೂ ಒಂದು ಮಾತಾಡುವಂತ ಒಂದು ಪ್ರಯತ್ನ ಅಷ್ಟೇ. ಯೂಟ್ಯೂಬ್ ಅಲ್ಲಿ ಮಾಡೋದಕ್ಕೆ ಆಗಿಲ್ಲ, ಬಟ್ ಖಂಡಿತವಾಗ್ಲೂ ಯೂಟ್ಯೂಬ್ ಮೂಲಕ ನಾನ್ ಮತ್ತೆ ವಾಪಸ್ ಬಂದೇ ಬರ್ತೀನಿ. ಸೊ ಡಾಲಿ ಪಿಕ್ಚರ್ಸ್ ಅವರ ವಿದ್ಯಾಪತಿ ಚಿತ್ರ 10ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಎಲ್ಲಾ ಕಡೆ. ಸೊ ಮಿಸ್ ಮಾಡ್ದೆ ನೋಡ್ಬೇಕು, ಓಕೆನಾ? ಸೊ ನಾವ್ ಮಾತಾಡೋಣ. ಹಾಯ್, ನಮ್ಮಮ್ಮ ಮಾತಾಡ್ತಾ ಇರೋದು ಇಲ್ಲಿವರೆಗೂ ಕೇಳ್ತಾ ಇದೆ. ಪ್ರತೀಕ್ಷಾ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು, ಬಿಗ್ ಫ್ಯಾನ್. ನಂದ ಅಥವಾ ಮಲೈಕನ? ಮಲೈಕ ಲೈವ್ ಅಲ್ಲಿ ಇಲ್ಲ ಇವಾಗ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಎಲ್ರಿಗೂ ನಮಸ್ಕಾರ ನಮಸ್ಕಾರ. ಓಕೆ, ನಾನೊಂದು 2 minutes 100% ಮಾತಾಡ್ತೀನಿ. ನಾವು ಮಾತಾಡಿ ತುಂಬಾ ದಿವಸ ಆಗೋಯ್ತು.
ಹಾಯ್ 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 ದಾವಣಗೆರೆಯಿಂದ ಹೇಳ್ತಿದ್ದಾರೆ ನಮಸ್ಕಾರ. ರಮೇಶ್ ಅವರು ಹಾಯ್ ಅನ್ವಕ, ನೀವು ಫ್ಯಾನ್ಸ್ ಜೊತೆ ಸ್ವಲ್ಪ ಮಾತಾಡಿ, ಅದಕ್ಕೆ ಮಾತಾಡ್ತಾ ಇದ್ದೆ ನಾನು, ಕಟ್ ಮಾಡಿಲ್ಲ ನಾನು. ಥ್ಯಾಂಕ್ ಯು, ಥ್ಯಾಂಕ್ ಯು ತನುಷ್, ಥ್ಯಾಂಕ್ ಯು ಸೋ ಮಚ್. ಯಾರೋ ಕೇಳ್ತಿದ್ದಾರೆ ಎಲ್ಲಿದ್ದೀರಾ? ನಾನು ನಮ್ಮ ಮನೆ ಟೆರೆಸ್ ಅಲ್ಲಿ ಇದ್ದೀನಿ. ಆ ಟೆರೆಸ್ ತೋರ್ಸೋ ಪರಿಸ್ಥಿತಿ ಇಲ್ಲ ನಾನು. ಸ್ವಲ್ಪ ಟೆರೆಸ್ ಅಂದ್ರೆ ಸ್ವಲ್ಪ ಎಲ್ಲ ಬಟ್ಟೆ ಎಲ್ಲ ಒಣಗಾಕಿರ್ತಾರೆ, ಸೊ ಹಂಗಾಗಿ ಜಾಸ್ತಿ ನಾನು ತೋರ್ಸಕ್ಕೆ ಇಷ್ಟಪಡಲ್ಲ. ಥ್ಯಾಂಕ್ ಯು. ಶ್ವೇತಾ ಹೇಳ್ತಿದ್ರೆ ನನ್ನ ದೊಡ್ಡ ಫ್ಯಾನ್ ಅಂತ ಹೇಳಿ, ಥ್ಯಾಂಕ್ ಯು ಸೋ ಮಚ್. ಕಾಫಿ ಆಯ್ತಾ? ಅಫ್ಕೋರ್ಸ್ ಈ ಲೈವ್ ಮುಗಿಯೋಷ್ಟ್ರಲ್ಲಿ ಕಾಫಿನೂ ಮುಗೀತು, ಕಾಲಿತ್ತು. ಹಾಯ್ ವಿಜಯ ಅವರೇ, ಹಾಯ್. ಒನ್ಸ್ ಐ ವಾಂಟ್ ಟು ಮೀಟ್ ಯು ಅನು ಅಂತ ಹೇಳ್ತಿದ್ರೆ, ಖಂಡಿತವಾಗ್ಲೂ ಮೀಟ್ ಮಾಡೋಣ. ನಿಮ್ಮ ಎನರ್ಜಿ ಸೀಕ್ರೆಟ್ ಏನು ಅಂತ ಹೇಳ್ಬಿಟ್ಟು ಬೇರೆ ಮಲಾಯ್ಕಾ ಕೇಳ್ತಾ ಇದ್ದಾರೆ. ಏನೂ ಇಲ್ಲ, ಖುಷಿಯಾಗಿರ್ಬೇಕು ಅಂಡ್ ಕೆಲ್ಸನ ರೆಸ್ಪೆಕ್ಟ್ ಮಾಡ್ಬೇಕು. ಯಾವುದೇ ಕೆಲಸ ಚಿಕ್ಕದು ಅಥವಾ ದೊಡ್ಡದಲ್ಲ. ಸೊ ಪ್ರತಿ ಟೈಮಲ್ಲಿ ಇವಾಗ ನಮ್ಗೆ ಎಷ್ಟೇ ಹುಷಾರಿಲ್ಲ, ಕೈ ನೋವು ಕಾಲ್ ನೋವು ಅಂತ ಬಂದ್ರು ಕೂಡ ಅದನ್ನ ಅಷ್ಟೇ ರೆಸ್ಪೆಕ್ಟ್ ಮಾಡಿ ಶ್ರದ್ಧೆಯಿಂದ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎನರ್ಜಿ ಬರುತ್ತೆ. ಯಾರೋ ಕೇಳ್ತಿದ್ರೆ ನಿಮ್ ಪಪ್ಪಿನ ತೋರಿಸಿ ಅಂತ. ಪಪ್ಪಿ 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 ಹಾಯ್ ಫನ್ಲೆ, ಹಾಯ್ ಫನ್ಲೆ, ಹಾಯ್ ಅಂದು ಈ ಬನ್ ಹಾಯ್ ಪನ್ ಹಾಯ್. ಅವನು ಏನು ಈ ಲೈವ್ ಅಲ್ಲಿ ಏನ್ ಬಂದ್ ಮಾತಾಡ್ತಾನೆ, ಸುಮ್ನೆ ಕುತ್ಕೊಳ್ಳೋದು. ನೋಡಿದ್ರ ಚಿನ್ನುಗೆ ಎಲ್ಲಾರು ಹಾಯ್ ಹೇಳಿ. ರಾಯಲ್ ಪೂಜಾರಿ, ನೀವು ಮೈಸೂರಿಗೆ ಬರುವಾಗ ಹೇಳಿ ಅನ್ನು ಮೇಡಮ್. ಓಕೆ, ಹೇಳ್ತೀನಿ ನಾನು ಮೈಸೂರಿಗೆ ಬರ್ಬೇಕಾರೆ ದಟ್ ನಾನು ಮೈಸೂರಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸುಹಾಸ್, ನಿಮ್ಮ ಮದುವೆ ಯಾವಾಗ? ಎಲ್ಲ ಡೆಫಿನೆಟ್ ಆಗಿ ಈ ವರ್ಷ ಪ್ರಾಮಿಸ್, ನಾನು ಮದುವೆ ಆಗೇ ಆಗ್ತೀನಿ. ಆಲ್ವೇಸ್ ಖುಷಿಯಾಗಿರಿ ಅಜಯ್ ಅಂತ ಹೇಳ್ತಾ ಇದಾರೆ, ಥ್ಯಾಂಕ್ ಯು. ಲಕ್ಷ್ಮಿ ಅವರು, ನಮ್ಮಮ್ಮ ಆರಾಮ ಅಂತ ಕೇಳ್ತಾ ಇದಾರೆ. ಆರಾಮಾಗಿದ್ದಾರೆ. ಐ ಥಿಂಕ್ ಊರಲ್ಲಿ ಯಾರೋ ನಮ್ಮ ಮಾಮಿ ಜೊತೆ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ, ಫೋನ್ ಅಲ್ಲಿ ಇದ್ದಾರೆ. ನಿಮ್ಮೆಲ್ಲರದು ಕಾಫಿ ಆಯ್ತು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ. ತುಂಬಾ ಹೃದಯದ ಧನ್ಯವಾದಗಳು, ಖುಷಿ ಆಯ್ತು. ದುಷ್ಯಂತ್ ಹಾಯ್. ಐ ಥಿಂಕ್ ಸುಮಾ ಅವ್ರು ಹೇಳ್ತಿದಾರೆ ಅವ್ರ ಮಗ ಅಂತ ಹೇಳಿ. ಹಾಯ್ ದುಷ್ಯಂತ್, ಹಾಯ್. ಹೆಣ್ಮಕ್ಳಿಗೆ ನೀವು ಇನ್ಸ್ಪಿರೇಷನ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ತುಂಬಾ ದೊಡ್ಡ ಮಾತು, ಥ್ಯಾಂಕ್ ಯು. ನನ್ಗೂ ಕೂಡ ನಮ್ಮ ತಾಯಿ, ಅವರು ಒಂದು ಹೆಣ್ಣು, ಅವರೇ ಇನ್ಸ್ಪಿರೇಷನ್. ಜೀವನದ ಎಲ್ಲ ಅಡೆತಡೆಗಳನ್ನ ಮೀರಿ ಎಲ್ಲರ ಹತ್ರ ಫೈಟ್ ಮಾಡಿ ನಮ್ಮ ಸ್ಥಾನ, ನಮ್ಮ ಸ್ವಾಭಿಮಾನ ಉಳಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ನಮ್ಗೆ ನಮ್ಮ ತಾಯಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು. ಓ, ಇದೆಲ್ಲ ಹಿಂಗ್ ಮಾಡಿದ್ರೆ ಬರುತ್ತಾ ಹಾರ್ಟ್ ಇದ್ರ ಒಳಗಡೆಯಿಂದ? ಅರೇ ಸೋ ನೈಸ್. ಇದೆಲ್ಲ ಕಲ್ತ್ಕೊಬೇಕು, ಇವೆಲ್ಲ ಗೊತ್ತೇ ಇರೋದಿಲ್ಲ. ಅಂಡ್ ಸಾರಿ, ನನ್ನ ವಾಯ್ಸ್ ಬಹಳ ಹದಗೆಟ್ಟೋಗಿದೆ. ನೆನ್ನೆ ದ್ರಾಕ್ಷಿ ತಿಂದು ಸ್ವಲ್ಪ ಡಮರ್ ವಾಯ್ಸ್. ಸರಿಗಮಪ ನೋಡ್ತಿದ್ರಾ? ಇಷ್ಟ ಆಯ್ತಾ? ಮಹಾಸಂಗಮ ಇಷ್ಟ ಆಯ್ತಾ? ಯಾರ್ ನಿಮ್ ಫೇವ್ರೆಟ್ ಸಿಂಗರು? ಅಪ್ಪು ಬಾಸ್ ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಅಪ್ಪು ಸರ್. ಆಕ್ಚುಲಿ ಇಲ್ಲಿ ಬಂದಿದೆ ಅಪ್ಪು ಸರ್ ಫೋಟೋ, ನನಗೆ ಯಾರೋ ಫ್ಯಾನ್ ಕೊಟ್ಟಿದ್ದು. ಇರಿ ನಾನು ತೋರಿಸಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೂ ನಮ್ಮ ಮನೇಲಿ ಎಲ್ಲೇ ಹೋದ್ರು ಅಪ್ಪು ಸರ್ ಫೋಟೋ ಇದ್ದೇ ಇರುತ್ತೆ. ಅಯ್ಯಯ್ಯೋ, ಇದ್ರದ್ದು ಲೈಟೇ ಯಾವ್ದಂತ ಗೊತ್ತಿಲ್ಲ ನಂಗೆ. ಓಕೆ, ಬಟ್ ಐ ಸ್ಟಿಲ್ ಶೋ. ಇದು ಯಾರೋ ಫ್ಯಾನ್ ನನ್ಗೆ ಕೊಟ್ಟಿದ್ದು ಅಪ್ಪು ಸರ್ದು ಫೋಟೋ. ಸೊ ಎಲ್ಲಿದೆ? ಐ ಥಿಂಕ್ ಸ್ನೇಹ ಅಂತ. ಅದು ಫುಲ್ ದಾರದಲ್ಲೇ ಮಾಡಿದ್ದಾರೆ ಆ ಫೋಟೋನ. ಸೊ ನನ್ಗೆ ಬಹಳ 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 ಇಷ್ಟ ಆಯ್ತು. ಹಂಗಾಗಿ ಈ ಫೋಟೋನ ಹಾಗೆ ಇಟ್ಕೊಂಡಿದ್ದೀನಿ. ಸೊ ದಟ್ ಇಸ್ ಅಪ್ಪು ಸರ್ ಫೋಟೋ. ಸಾರಿ, ಮನೆ ಫುಲ್ಲು ಎಲ್ಲಾ ಕಡೆನೂ
ಬಟ್ಟೆಗಳೇ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಯ್ ವಿಜಯ್ ಅಂತ ಹೇಳ್ತಿದ್ದಾರೆ. ಸರಿಗಮಪ್ಪ ನೋಡ್ತಾ ಇದಾರೆ. ಎಸ್ಪೆಷಲಿ ನನ್ನ ಆಂಕರಿಂಗ್ ಇದು ಅವ್ರಿಗೆ ಬಹಳ ಇಷ್ಟ ಅಂತ ಹೇಳ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್. ಬಟ್ ನಿಮ್ ಫೇವ್ರೆಟ್ ಇದು ಆಂಕರ್ ಅಂತ ಕೇಳ್ತಾರೆ. ನಿಮ್ ಫೇವ್ರೆಟ್ ಸಿಂಗರ್ ಯಾರು ಸರಿಗಮಪ್ಪ ಅಲ್ಲಿ? ಯಾರ್ ಹಾಡು ನಿಮ್ಗೆ ಬಹಳ ಇಷ್ಟ? ಮ್ಯಾಮ್ ಸಿಂಗ್ ಒನ್ ಸಾಂಗ್ ಇಲ್ಲ, ನನ್ ಕೈಲಾಗಲ್ಲ. ಓಕೆ, ಈ ಲೈವ್ ಎಂಡ್ ಮಾಡಕ್ಕಿಂತ ಮುಂಚೆ ವಿ ವಿಲ್ ಸಿ ಯಾರಾದ್ರೂ ಒಬ್ರು ಫ್ಯಾನ್ ಜೊತೆ ಯಾರಾದ್ರೂ ಕನೆಕ್ಟ್ ಮಾಡ್ಕೊಳಕ್ ಆಗುತ್ತಾ ಅಂತ ಹೇಳ್ಬಿಟ್ಟು ನೋಡೋಣ ಇರಿ. ಎಷ್ಟೊಂದ್ ಜನ ರಿಕ್ವೆಸ್ಟ್ ಕಳ್ಸಿದ್ದಾರೆ. ನಾವ್ ಇಷ್ಟೊತ್ತು ವಿದ್ಯಾಪತಿ ಬಗ್ಗೆ ಮಾತಾಡಿದ್ವಿ. ಸೊ 10ನೇ ತಾರೀಕು ಪಿಕ್ಚರ್ ಬಿಡುಗಡೆ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಜನ ರಿಕ್ವೆಸ್ಟ್ಗಳನ್ನ ಕಳ್ಸಿದ್ದಾರೆ. ಬಟ್ ಆದ್ರೆ ಹ್ಯಾಂಗ್ ಆಗೋದು. ತುಂಬಾ ಜನ ರಿಕ್ವೆಸ್ಟ್ ಕಳಿಸ್ತಾ ಇರೋದ್ರಿಂದ ಓಕೆ, ಐ ಥಿಂಕ್ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಕ್ ಹೋದ್ರೆ ಸಿಕ್ಕಾಪಟ್ಟೆ ಹ್ಯಾಂಗ್ ಆಗ್ತಾ ಇದೆ. ತುಂಬಾ ಜನ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ. ಸೊ ಮೇ ಬಿ ಅದರಿಂದ ಅದು ಅಷ್ಟು ಇದು ತಗೊಳಕ್ ಆಗ್ತಾ ಇಲ್ಲ ಅನ್ಕೊಂತೀನಿ. ಸೊ ಥ್ಯಾಂಕ್ ಯು. ಮದ್ವೆ ಕರಿತೀರಾ ಅಂತ ಕೇಳ್ತಾ ಇದಾರ. ನೋಡೋಣ ಖಂಡಿತ. ನೀವು ತುಂಬಾ ಚೆನ್ನಾಗಿ ಆಂಕರಿಂಗ್ ಮಾಡ್ತೀರಾ. ಮೋಸ್ಟ್ ಫೇವರೇಟ್ ಆಂಕರ್. ಥ್ಯಾಂಕ್ ಯು ವೆರಿ ವೆರಿ ಮಚ್. ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು. ಆದಷ್ಟು ಸ್ವಲ್ಪ ನಾನು ಇನ್ಸ್ಟಾಗ್ರಾಮ್ ಲೈವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಜಾಸ್ತಿ. ಇದ್ರ ಜೊತೆಗೆ ಖಂಡಿತವಾಗ್ಲೂ ಯೂಟ್ಯೂಬ್ ಅಲ್ಲಿ ಇಂಟರ್ವ್ಯೂಸ್ ಕೂಡ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್, ಏನಾದ್ರು ಚೆನ್ನಾಗಿರೋದ್ರ ಜೊತೆ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಈ ಲೈವ್ ಜಾಯಿನ್ ಆಗಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ತುಂಬಾ ಹೃದಯದ ಧನ್ಯವಾದಗಳು ತಮ್ಮೆಲ್ರಿಗೂ. ಎಲ್ರು ಖುಷಿಯಾಗಿರಿ, ಚೆನ್ನಾಗಿರಿ, ನಗ್ನಗ್ತಾ ಇರಿ, ಒಳ್ಳೇದೇ ಮಾತಾಡಿ, ಯಾರಿಗೂ ಕೆಟ್ಟದನ್ನ ಬಯಸ್ಬೇಡಿ, ಕೆಟ್ಟದನ್ನ ಜಾಸ್ತಿ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಸ್ಪೀಕ್ ಗುಡ್. ಓಕೆನಾ? ಖುಷಿಯಾಗಿರಿ. ಥ್ಯಾಂಕ್ ಯು. ಬಾಯ್ ಬಾಯ್. ಪುನೀತ ಕನ್ನಡಿಗರಿಗೆ ನಮಸ್ಕಾರ.